113ಕ್ಕೆ ತಿಳಿಸೋಣ ಪ್ರಿಯರೇ. Please stand up in the presence of the Lord. Let's turn our Bibles to Psalms 113, 113. ನೂರ 13ನೇ ಕೀರ್ತನೆ 9 ವಚನಗಳುಂಟು. 8 ವಚನದವರೆಗೆ ನಾವು ಉತ್ತರ ಪತ್ರ ಓದಿಕೊಳ್ಳೋಣ. 9ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. 1ನೇ ವಚನ ನಾನು ಬಲಗಡೆ ಓದಬೇಕಾದ್ರೆ 2ನೇ ವಚನ ನಾನು ಎಡಗಡೆ ಓದಬೇಕು. ಅದೇ ಕೊನೆಯ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋರಾಗಿದ್ದೇವೆ. ಕೀರ್ತನೆಗಳು 113, 1ನೇ ವಚನ. ಯೆಹೋವನಿಗೆ ಸ್ತೋತ್ರ, ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ, ಯೆಹೋವನ ನಾಮ ಸ್ತುತಿ ಮಾಡಿರಿ. ಇಂದಿನಿಂದ ಇವರೆಗೂ ಯೆಹೋವನ ನಾಮವು ಕೀರ್ತಿಸಲ್ಪಡಲಿ. ಯೆಹೋವನ ನಾಮವು ಮೂಡಲಿನಿಂದ ಪಡವನವರೆಗೂ ಸ್ತುತಿ ಹೊಂದಲಿ. ಯೆಹೋವನು ಎಲ್ಲಾ ಜನಾಂಗಗಳಲ್ಲಿ ಮಹೋನ್ನತನು, ಆತನ ಪ್ರಭಾವವು ಮೇಲಣ ಲೋಕಗಳಲ್ಲಿ ಬೆಳೆಯುತ್ತದೆ. ನಮ್ಮ ಯೆಹೋವನಿಗೆ ಸಮಾನರು ಯಾರು? ಆಕಾಶವನ್ನು ಭೂಮಿಯಲ್ಲಿ ನೋಡಲಿಕ್ಕೆ ಆಗುತ್ತಾನೆ. ಪ್ರಭುಗಳ ಜೊತೆಯಲ್ಲಿ, ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕೂರಿಸುತ್ತಾನೆ. ಎಲ್ಲರೂ ಒಟ್ಟಾಗಿ 9ನೇ ವಚನ. ಸಂತೋಷದಿಂದ ಮನೆಯಲ್ಲಿ ವಾಸಿಸುವಾಗೆ ಮಾಡುತ್ತಾನೆ. ನಾವು ಯೆಹೋವನ ಸೇವಕರಾಗಿ, ಆತನ ಮಕ್ಕಳಾಗಿ ಆತನ ಸ್ತೋತ್ರ ಮಾಡೋಕ್ಕಾಗಿ ಬಂದಿದ್ದೇವೆ. ಯೆಹೋವನ ನಾಮ, ಯೇಸು ಕ್ರಿಸ್ತನ ನಾಮ, ಅದು ಎಲ್ಲಾ ನಾಮಕ್ಕಿಂತಲೂ ಮೇಲಾದ ನಾಮವಾಗಿದೆ. ಆ ನಾಮದ ನಮಗೆ ಬಿಡುಗಡೆ ಸಿಕ್ಕಿದೆ, ಆರೋಗ್ಯ ಸಿಕ್ಕಿದೆ. ನಾವು ನೋಡುತ್ತೇವೆ ಲೋಕದ ಆಶೀರ್ವಾದದೊಂದಿಗೆ ಪರಲೋಕದಲ್ಲಿ ನಾವು ಆತನೊಂದಿಗೆ ಕುಳಿತುಕೊಳ್ಳುವಂತಹ ಒಂದು ಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವೆಲ್ಲರೂ ನಮ್ಮನೆ ಒಪ್ಪಿಸಿಕೊಟ್ಟವರಾಗಿ ದೇವರ ಸನ್ನಿಧಾನದಲ್ಲಿ, ಏಸಪ್ಪ, ನಾನು ನಿನ್ನನ್ನು ಸ್ತೋತ್ರ ಮಾಡಲು ಬಂದಿದ್ದೇನೆ, ನಿನ್ನ ವಾಕ್ಯ ಕೇಳಲು ಬಂದಿದ್ದೇನೆ, ನನ್ನನ್ನು ಸಿದ್ಧ ಮಾಡಿಕೊಳ್ಳುವಂತೆ ಪರಿಶುದ್ಧಾತ್ಮ ನನಗೆ ಸಹಾಯ ಮಾಡುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಪರಿಶುದ್ಧನೆ, ಪರಿಶುದ್ಧನೆ, ಸರ್ವ ಶಕ್ತನಾದ ಪರಲೋಕ ತಂದೆ, ಅಪ್ಪ, ಈ ಒಂದು ಕರ್ತನೆ ಬೆಳಗಿನ ಜಾವಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತ. ಮತ್ತೊಂದಾ ಕರ್ತನೆ ಪುನರುತ್ಥಾನ ದಿನದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ಬರುವಂತೆ, ನಮ್ಮನ್ನು ಈ ಲೋಕದಲ್ಲಿ ಕರ್ತನೆ ಜೀವದಿಂದಿರುವಂತೆ ಕಾರ್ಯ ಮಾಡಿದ್ದೀಯ, ಅದಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸ್ಯಾಂಕ್ಚುರಿಯನ್ನು, ಅಪ್ಪ, ಈ ಒಂದು ಆಲಯವನ್ನು ನಿನಗೆ ಒಪ್ಪಿಸಿಕೊಳ್ಳುತ್ತೇನೆ. ಆಲಯದಲ್ಲಿ ನಿನ್ನ ಪ್ರಸನ್ನತೆ ತಿಳಿದು ಬರಬೇಕೆಂದು, ನಿನ್ನ ಮಹಿಮೆಯಿಂದ ಕಟ್ಟ ನಮ್ಮನ್ನು ತುಂಬಿಸಬೇಕೆಂದು ನಾನು ಬೇಡುವವಳಾಗಿದ್ದೇನಪ್ಪ. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು, ನಮ್ಮನ್ನು ನೀನು ನಡೆಸು ಕರ್ತ. ಹೌದು ರಾಜ, ನೀನು ಸ್ತೋತ್ರ ಸಿಂಹಾಸನಗಳಲ್ಲಿ ಜೊತೆ ವಾಸ ಮಾಡುವ ದೇವನಾಗಿದ್ದೆಯಲ್ಲ. ನಾವು ಮತ್ತೆ ಇಳಿದು ಬಂದು ನಮ್ಮನ್ನು ಆಶೀರ್ವದಿಸಬೇಕು ನಾನು ಬೇಡುತ್ತೇನೆ. ಯಾರಾದನೆ ಪ್ರತಿಯೊಂದು ಭಾಗದಲ್ಲಿ ಏಸಪ್ಪ, ನೀನು ಕರ್ತನೆ ಮಹಿಮೆಯನ್ನು ತುಂಬಿಸಿ ನಡೆಸಿಕೊಡು ಕರ್ತ. ಈ ಒಂದು ಆರಾಧನೆಗೆ ಬರುತ್ತಿರುವಂತಹ ಮಕ್ಕಳನ್ನ ನಿನ್ನ ಮಹಿಮೆಯಿಂದ ಕರ್ತನೆ ಸೇಫ್ ಆಗಿ ಬರುವಂತೆ ನೀನು ಕಾರ್ಯ ಮಾಡು. ಪ್ರತಿಯೊಂದು ಭಾಗವನ್ನು ಒಪ್ಪಿಸಿಕೊಳ್ಳುತ್ತೇನೆ, ಆಶೀರ್ವದಿಸಿ ನಡೆಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯುತ್ತೇನೆ. ದೇವರ ಸಮ್ಮುಖದಲ್ಲಿ ನಿಂತಿರುವಂತ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರಾತ್ಮನ ಸಹಾಯವನ್ನು ಬಯಸೋಣ. ದೇವರೇ, ನಿಮ್ಮ ಸಹಾಯವನ್ನು ನಮಗೆ ದಯಪಾಲಿಸಿಕೊಡ್ರಿ. ಪವಿತ್ರಾತ್ಮನ ನಾವು ಆರಾಧಿಸಲಿಕ್ಕೆ ನಮ್ಮನ್ನು ಬಲಪಡಿಸ್ರಿ ಸ್ವಾಮಿ. ದೇವರೇ, ನಿನ್ನ ಬಲದಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ಎಲ್ಲ ಬಲಹೀನತೆಗಳು ತೆಗೆದುಹಾಕಲ್ಪಡಲಿ ದೇವರೇ. ನಿನ್ನ ಸಮ್ಮುಖದಲ್ಲಿ ಬಂದಿರುವಂತ ನಾವು ದೇವರ ಆತ್ಮದಿಂದಲೂ ಸತ್ಯದಿಂದಲೂ ಪೂರ್ಣ ಬಲದಿಂದಲೂ ದೇವರೇ, ಪೂರ್ಣ ಹೃದಯದಿಂದಲೂ ದೇವರೇ ನಿನ್ನನ್ನು ಆರಾಧಿಸಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಇರುವಂತ ಎಲ್ಲ ಬಲಹೀನತೆಗಳು ತೆಗೆದುಹಾಕಲ್ಪಡಲಿ ಸ್ವಾಮಿ. ನಿನ್ನ ಕೃಪೆಯಿಂದ ತುಂಬಿಸಿರಿ ದೇವರೇ, ನಿನ್ನ ಕೃಪೆಯಿಂದ ತುಂಬಿಸಿರಿ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ದೇವರೇ, ನಿನ್ನ ಪ್ರಸನ್ನತೆ ನಾವು ಬಯಸ್ತೇವೆ ದೇವರೇ. ಹಲ್ಲೆಲೂಯಾ. ಸ್ತೋತ್ರ ದೇವರೇ. ಜೀವಜಲ ನೀನೇ, ಒಣಗದ ಬುಗ್ಗೆಯು. ಒಳ್ಳೆಯ ಆಲೋಚಕನೇ
ಮಧ್ಯದಲ್ಲಿ ಬಂದು ಆಳ್ವಿಕೆ ಮಾಡಬೇಕಾಗಿರುವುದು ಪ್ರಾರ್ಥಿಸ್ತೇವೆ ದೇವರೇ. ನೀನು ಮಹಿಮೆ ಹೊಂದಿಕೊಂಡು ದೇವರೇ. ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಕುಳಿತುಕೊಂಡು ನಾವು ದೇವರನ್ನ ಸ್ತುತಿಸೋಣ. ನಾವೆಲ್ಲರೂ ಸೇರಿ ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ ಒಂದು ಹಾಡನ್ನ ಹಾಡುತ್ತಾ ನಾವು ದೇವರ ನಾಮವನ್ನು ಸ್ತುತಿಸಿಕೊಂಡಾಗ ಎಲ್ಲ Siva
ಕಣ್ಣು ಕಾಣಲಿಲ್ಲ, ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿದ್ದೀಯೋ. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿದ್ದೀಯೋ. ಎಲ್ಲ ಒಳ್ಳೆಯದೇ ಆಗುವುದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಾಣದ ಕಾಲದಲ್ಲಿ ಕಾಣದಿದ್ದರು, ಬೆಂಕಿಯಲ್ಲಿ ಹಾಕಿರುವಂದರು. ಕಾಣದ ಕಾಲದಲ್ಲಿ ಕಾಣದಿದ್ದರು, ಬೆಂಕಿಯಲ್ಲಿ ಹಾಕಿರುವಂದರು. ನೀ ನನ್ನ ಹೃದಯದಲ್ಲೇ ಇರುವೆ ದೇವಾ, ನಿನ್ವಾಗ ನಾನಂದ ನೆರವೇರುವೆನು. ನೀ ನನ್ನ ಹೃದಯದಲ್ಲೇ ಇರುವೆ ದೇವಾ, ನಿನ್ವಾಗ ನಾನಂದ ನೆರವೇರುವೆನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿದ್ದೀಯೋ. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿದ್ದೀಯೋ. ಎಲ್ಲ ಒಳ್ಳೆಯದೇ ಆಗುವುದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದೇವಾ, ನಿನ್ನ ಪ್ರೀತಿಸಿದ ನನಗೆ. ಬಂದು ಬಿಟ್ಟರು, ನನ್ನವರೆಲ್ಲರೂ ನನ್ನ ಕೈಹಿಡಿದರು, ಆತ್ಮೀಯರು ನನ್ನ ದೂರಿದರು. ಬಂದು ಮಿತ್ರರು ನನ್ನ ಕೈಹಿಡಿದರು, ಆತ್ಮೀಯರು ನನ್ನ ದೂರಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ವಾಗ ನಾನನ್ನ ನೆರವೇರುವೆನು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ವಾಗ ನಾನನ್ನ ನೆರವೇರುವೆನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿದ್ದೀಯೋ. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿದ್ದೀಯೋ. ಎಲ್ಲ ಒಳ್ಳೆಯದೇ ಆಗುವುದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ, ಎಲ್ಲ ಒಳ್ಳೆಯದೇ ಆಗುವುದೇವಾ, ನಿನ್ನ ಪ್ರೀತಿಸಿದ ನನಗೆ. ಹಾಲೆಲೂಯಾ, ಹಾಲೆಲೂಯಾ. ಆತನನ್ನ ಯಾರು ಪ್ರೀತಿ ಮಾಡ್ತಾರೋ ಅವ್ರಿಗೆಲ್ಲ ಒಳ್ಳೇದೇ ಆಗುತ್ತೆ. ಇವಾಗ ಮನುಷ್ಯರು ನಮ್ಗೆ ಏನೇ ಮಾಡ್ಬೋದು, ಮನುಷ್ಯರು ನಮ್ಗೆ ಹಾಗೆ ಮಾಡ್ಬೋದು, ಮನುಷ್ಯರು ನಮ್ಗೆ ಕೇಡು ಬಯಸ್ಬೋದು, ಮನುಷ್ಯರು ಏನೇ ಮಾಡಿದ್ರು ನಮ್ಮ ಯೇಸುಸ್ವಾಮಿ ನಮ್ಮ ಜೊತೆಲಿ ಇರೋವರೆಗೂ ನಮ್ಗೆ ಒಳ್ಳೇದೇ ಆಗುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ನೋಡ್ರಿ, ಈ ದೇವರು ಮೋಶೆಯ ಕೈಗೆ ಒಂದು ಕೋಲು ಕೊಟ್ರು. ಆ ಕೋಲು ಐಗುಪ್ತ ದೇಶದ ಜನರಿಗೆ ಶಾಪವಾಗಿ ಮಾರ್ಪಡ್ತು. ಅದೇ ಕೋಲು ಇಸ್ರಾಯೇಲ್ ಜನರಿಗೆ ಆಶೀರ್ವಾದವಾಗಿ ಮಾರ್ಪಡ್ತು. ಹಾಲೆಲೂಯಾ. ಆ ಕೋಲ್ನ ನೀರಿಗಿಟ್ಟ ತಕ್ಷಣ ನೀರೆಲ್ಲ ರಕ್ತವಾಯ್ತು. ಅದೇ ಕೋಲ್ನ ಬಂಡೆಗೆ ಹೊಡೆದ ತಕ್ಷಣ ಜೀವವುಳ್ಳ ನೀರನ್ನ ಇಸ್ರಾಯೇಲ್ ಜನ ಹೊಂದ್ಕೊಂಡ್ರು. ಇವತ್ತು ಎಲ್ಲಿವರೆಗೂ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿ ಇರ್ತಾರೋ ಅಲ್ಲಿವರೆಗೂ ನಮಗೆ ಆಶೀರ್ವಾದನೆ. ಹಾಲೆಲೂಯಾ. ನಿಮ್ಮ ಭಕ್ತರನ್ನು ಕೇಳಿದ್ರೆ, ಯೇಸು ಸ್ವಾಮಿ ನನ್ನ ಜೊತೆಲಿದ್ರೆ ನನಗೆ ಆಶೀರ್ವಾದ. ಜನರಿಗೆ ಶಾಪವಾಗಿ ಕಾಣಿಸೋದು ನಮಗೆ ಆಶೀರ್ವಾದವಾಗಿ ಮಾರ್ಪಡಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾವೆಲ್ಲರೂ ಸೇರಿ ಹಾಡನ್ಬೆ. ಜೀವದಿಂದಿರುವ ದಿನವೆಲ್ಲ ನಿನ್ನ ಹೊಗಳಿ ಹಾಡುವೆ. ಈ ಹಾಡು ಎಲ್ಲರಿಗೂ ಗೊತ್ತು. ಎಲ್ಲರೂ ಕನ್ನಡ ತಗ್ಗುತ್ತ ದೇವರು ನಾಮವನ್ನು ಹಾಡಿ ಸ್ತುತಿಸೋಣ. Hallelujah.
ಒಳಪಡಿಸಿದೆ ನಿನ್ನ ದೇವಮಾನದಲ್ಲಿ ನಿನ್ನ ಪ್ರೀತಿ ದೊಡ್ಡದು ನಿನ್ನ ಪ್ರೀತಿ ದೊಡ್ಡದು ನಿನ್ನ ಪ್ರೀತಿ ದೊಡ್ಡದು ನಿನ್ನ ಪ್ರೀತಿ ದೊಡ್ಡದು ನಿನ್ನ ಪ್ರೀತಿಗೆ ಕೊನೆಯಿಲ್ಲ ನಿನ್ನ ಕೃಪೆ ದೊಡ್ಡದು ನಿನ್ನ ಕೃಪೆ ದೊಡ್ಡದು ನಿನ್ನ ಕೃಪೆ ದೊಡ್ಡದು ನಿನ್ನ ಕೃಪೆ ದೊಡ್ಡದು ಕೃಪೆಯ ಯೇಸುವೇ ಒಳ್ಳೆಯವ ನೀನು ಒಳ್ಳೆಯವ ಒಳ್ಳೆಯದನ್ನೇ ನನಗೆ ಮಾಡುವವ ಒಳ್ಳೆಯವ ಒಳ್ಳೆಯವ ನೀನು ಒಳ್ಳೆಯವ ಒಳ್ಳೆಯದನ್ನೇ ನನಗೆ ಮಾಡುವವ ನಾನು ಜೀವನವೆಲ್ಲ ನಿನ್ನ ಬಳಿಯಾಡುವೆ ನನ್ನ ದೂರ ಮನಸ್ಸಿನಿಂದಲೇ ನಿನ್ನ ಎಂದಿಗೂ ಸ್ತುತಿಸುವೆ ನಾನು ಜೀವನವೆಲ್ಲ ನಿನ್ನ ಬಳಿಯಾಡುವೆ ನನ್ನ ದೂರ ಮನಸ್ಸಿನಿಂದಲೇ ನಿನ್ನ ಎಂದಿಗೂ ಸ್ತುತಿಸುವೆ ನನ್ನಗಾಗಿ ಪ್ರಾಣ ಕೊಟ್ಟ ದೇವರು ನೀನೇ ನನ್ನ ಪ್ರೀತಿಯ ಬೆಟ್ಟೂರದಲ್ಲಿ ನಿನ್ನ ಎಲ್ಲಿಗೆ ಹೋಗಲಿ ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿ ಮಾಡುವೆ ಕೊನೆಯವರೆಗೂ ಹೇಳುವೆ ಯೇಸು ಒಳ್ಳೆಯವಾಯಿತು ನನಗಾಗಿ ಪ್ರಾಣ ಕೊಟ್ಟ ದೇವರು ನೀನೇ ನಿನ್ನ ಪ್ರೀತಿಯ ಬೆಟ್ಟೂರದಲ್ಲಿ ನಿನ್ನ ಎಲ್ಲಿಗೆ ಹೋಗಲಿ ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿ ಮಾಡುವೆ ಕೊನೆಯವರೆಗೂ ಹೇಳುವೆ ಯೇಸು ಒಳ್ಳೆಯವಾಯಿತು ಎಲ್ಲರೂ ಸೇರಿ ಒಳ್ಳೆಯವ ನೀನು ಒಳ್ಳೆಯವ ಒಳ್ಳೆಯದನ್ನೇ ನನಗೆ ಮಾಡುವವ ಒಳ್ಳೆಯವ ನೀನು ಒಳ್ಳೆಯವ ಒಳ್ಳೆಯದನ್ನೇ ನನಗೆ ಮಾಡುವವ ದೇವರ ಸಮ್ಮುಖದಲ್ಲಿ ಬಂದಿರುವಂತ ನಾವು ದೇವರ ವಾಕ್ಯ ಹೀಗೆ ಹೇಳ್ತದೆ, ಆತನು ಕೆಟ್ಟದಕ್ಕೇನು ಕಾರಣವಲ್ಲ ಎಂಬುದಾಗಿ ಆತನು ಒಳ್ಳೆಯದನ್ನ ಮಾಡುವಂತ ದೇವರಾಗಿದ್ದಾನೆ. ಒಂದು ಸಮಯದಲ್ಲಿ ನಾವು ನಮ್ಮ ಮಧ್ಯಲ್ಲಿರುವಂತಹ ಪಾಲ್ ಬ್ರದರ್ ಅವರು ದೇವರು ನಮಗೆ ಮಾಡುವಂತ ಎಲ್ಲ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿ ಕೇಳ್ಕೊಳ್ತೇವೆ. ಸ್ತೋತ್ರ 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 ಏಸಯ್ಯ ರಾಜಸ್ವಾಮಿ, ಒಳ್ಳೆಯ ದೇವನೇ ಸ್ತೋತ್ರ ರಾಜಸ್ವಾಮಿ, ಅತಿಶಯ ದೇವನೇ ಆಲೋಚನಾ ಕರ್ತನೆ ರಾಜಸ್ವಾಮಿ, ಅದ್ಭುತಗಳ ಒಡೆಯನೇ ರಾಜಸ್ವಾಮಿ, ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವಂತ ನಮ್ಮ ಪರಲೋಕ ತಂದೆ ರಾಜಸ್ವಾಮಿ, ಮುಂಜಾನೆ ವೇಳೆಗಾಗಿ ರಾಜಸ್ವಾಮಿ ಅಪ್ಪ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜಸ್ವಾಮಿ. ಅಪ್ಪ ನೀನು ರಾಜಸ್ವಾಮಿ ಯಾವಾಗಲೂ ರಾಜಸ್ವಾಮಿ ಅತಿಶಯವಾದ ಕಾರ್ಯಗಳನ್ನೇ ನಮ್ಮ ಬಗ್ಗೆ ಯೋಚಿಸುವಂತ ದೇವ ನೀನಾಗಿರುವುದಕ್ಕಾಗಿ ರಾಜಸ್ವಾಮಿ ಅಪ್ಪ ನೀ ನಾಮಕ್ಕೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜಸ್ವಾಮಿ. ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ರಾಜಸ್ವಾಮಿ ಒಂದೇ ಕುಟುಂಬವಾಗಿ ರಾಜಸ್ವಾಮಿ ನಿನ್ನ ಸಭೆಯ ಬಂದಿಯನ್ನು ಸೇರಿಸಿದ್ದಕ್ಕಾಗಿ ರಾಜಸ್ವಾಮಿ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜಸ್ವಾಮಿ. ಅಪ್ಪ ರಾಜಸ್ವಾಮಿ ಮಕ್ಕಳಿಗಾಟ ಅನೇಕ ಅಡೆತಡೆಗಳಿದ್ದರು ರಾಜಸ್ವಾಮಿ, ನೀನು ಕರೆತಂದ ದೇವನು ರಾಜಸ್ವಾಮಿ ಮಕ್ಕಳನ್ನು ರಾಜಸ್ವಾಮಿ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿಸಿ ರಾಜಸ್ವಾಮಿ. ಅಪ್ಪ ನೀನು ಮಾಡಿದ ಎಲ್ಲಾ ಕಾರ್ಯಗಳು ರಾಜಸ್ವಾಮಿ ನಾವು ಕೃತಜ್ಞತಾ ಸ್ತುತಿಯೊಡನೆ ನಿನ್ನ ಅಂಗಳದಲ್ಲಿ ಬಂದು ರಾಜಸ್ವಾಮಿ ನಿನ್ನನ್ನು ಆರಾಧಿಸುವಾಗಿ ಕೊಟ್ಟಂತ ಈ ಕೃಪೆಗಾಗಿ ರಾಜಸ್ವಾಮಿ ನಮ್ಮ ಜೀವಿತ ಕಾಲದಲ್ಲಿ ರಾಜಸ್ವಾಮಿ ಇದುವರೆಗೂ ರಾಜಸ್ವಾಮಿ ನಾವು ಎನಸದ ರೀತಿಯಲ್ಲಿ ರಾಜಸ್ವಾಮಿ ಅತಿಶಯವಾದ ಕಾರ್ಯಗಳನ್ನು ಅದ್ಭುತವಾದ ಕಾರ್ಯಗಳು ರಾಜಸ್ವಾಮಿ ನಮ್ಮ ಗ್ರಹಿಕೆಗೂ ಮೇಲಾದ ಕಾರ್ಯಗಳು ರಾಜಸ್ವಾಮಿ ನೀನು ನಡೆಸುತ್ತಿರುವುದಕ್ಕಾಗಿ ಘನವಾದ ಸ್ತೋತ್ರಗಳನ್ನು ಸಲ್ಲಿಸಿ ರಾಜಸ್ವಾಮಿ. ಅಪ್ಪ ಇನ್ನು ಮುಂದೆಯೂ ನೀನೇ ನಮ್ಮನ್ನು ನಡೆಸಲಿರುವಂತಹ ದೇವನು ರಾಜಸ್ವಾಮಿ ನಮಗೆ ಕುರುಬನಾಗಿದ್ದುಕೊಂಡು ರಾಜಸ್ವಾಮಿ ನಿನ್ನ ಮಾರ್ಗದರ್ಶನದಲ್ಲಿ ರಾಜಸ್ವಾಮಿ ನೀನೇ ನಮ್ಮನ್ನು ನಡೆಸಿ ಕಾಯುವುದಕ್ಕಾಗಿ ರಾಜಸ್ವಾಮಿ ನೀನು ನಾಮಕ್ಕೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಒಡೆಯನು ರಕ್ಷಕನಾಗಿರುವ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇನೆ ಪ್ರೀತಿಯಿಂದ ಪರಮ ತಂದೆಯೇ. ನಾವು ದೇವರ ಸಮ್ಮುಖದಲ್ಲಿ ಎಲ್ಲರೂ ಎದ್ದು ನಿಂತುಕೊಂಡವರಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ದೇವರು ನಮ್ಮ ಜೀವನ ಕಾಲವೆಲ್ಲ ನಾವು ಬದುಕಿರುವ ಇಲ್ಲಿಯವರೆಗೂ ಇವತ್ತಿನವರೆಗೂ ಈ ಕ್ಷಣದವರೆಗೂ ಪ್ರತಿದಿನವೂ ನಮ್ಮನ್ನು ಕಾಯುವಂತ ದೇವರಾತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಎಂತ ತಾಯಿ ತನ್ನ ಮಗುವನ್ನು ಮರೆತಾಳು ನಾನು ನಿಮ್ಮನ್ನು ಮರೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರ ಸಮ್ಮುಖದಲ್ಲಿ ನಾವಿದ್ದೇವೆ. ಒಂದು ಸಮಯದಲ್ಲಿ ನಾವೆಲ್ಲರೂ ನಮ್ಮ ಬಾಯಿಗಳಂತೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ದೇವರೇ ಅಪ್ಪ ನೀನು ಮಾಡಿರುವಂತ ಎಲ್ಲ ಮೇಲುಗಳಿಗಾಗಿ ಸ್ತೋತ್ರ. ನಾವು ಹೋಗುವಾಗ ಬರುವಾಗ ದೇವರೇ ನಮ್ಮ ಎಲ್ಲ ಕಾರ್ಯಗಳಲ್ಲಿ ನಮ್ಮ ಜೊತೆಲಿದ್ದೀರಲ್ಲ ಸ್ವಾಮಿ,
ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ನಮ್ಮ ಸಭೆಯಲ್ಲಿ ದೇವರಪ್ಪ ನಿನ್ನನ್ನು ಆರಾಧಿಸಲಿಕ್ಕೆ ನೀನನೇ ಕೊಟ್ಟಂತ ನಮಗೆ ಕೊಟ್ಟಂತ ದೇವರಪ್ಪ ಒಳ್ಳೆಯ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ದೇವರ ಅನೇಕರು ಈ ದಿನವನ್ನ ಕಾಣದೆ ನಾಶವಾಗಿ ಹೋಗಿದ್ದಾರೆ ದೇವರೇ. ನಮಗಾದರೂ ನಿನ್ನ ಕೃಪೆಯಿಂದ ತುಂಬಿಸಿ ದೇವರಪ್ಪ ಹೌದು ರಾಜ ನಿನ್ನವನ್ನ ನಡೆಸ್ತಾ ಇದ್ದೀರಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಯಾತನನ್ನೇ ದೃಷ್ಟಿದವರು ಪ್ರಕಾಶವನ್ನ ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ ಎಂಬುದಾಗಿ. ಯಾರು ಯೆಹೋವನನ್ನ ದೃಷ್ಟಿಸ್ತಾರೋ, ಯಾರು ನಮ್ಮ ದೇವರನ್ನ ದೃಷ್ಟಿಸ್ತಾರೋ ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಯಾಕೆಂದ್ರೆ ದೇವರು ನಮಗೆ ಮೇಲನ್ನ ಮಾಡುವಂತ ದೇವರಾಗಿದ್ದಾನೆ. ದೇವರು ನಮಗೆ ಮೇಲನ್ನ ಮಾಡುವಂತ ದೇವರಾಗಿದ್ದಾನೆ. ದೇವರು ನಮ್ಮನ್ನು ಆರಿಸಿಕೊಂಡಿರುವುದು ಬಾಲವಾಗಿರಬೇಕಲ್ಲ, ಬದಲಾಗಿ ತಲೆಯಾಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವೆಲ್ಲರೂ ಕೇಳುವ ದೇವರಿನ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ಹಾಲೆಲೂಯಾ, ಸ್ತೋತ್ರ ದೇವರೇ. ಅಬ್ಬಾ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ನಿನ್ನ ಬಲದಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ದೇವರೇ ನಿನ್ನನ್ನು ದೃಷ್ಟಿಸಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ನಿಮ್ಮನ್ನು ಆರಾಧಿಸಲಿಕ್ಕೆ ನಮಗೆ ಸಹಾಯ ಮಾಡಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ವಿನೇಜರಾಗಿ ಒಳ್ಳೆಯ ವಿನೇಜರಾಗಿ ನನ್ನ ನಡೆಸುತ್ತಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ವಿನೇಜರಾಗಿ ನನ್ನ ನಡೆಸುತ್ತಿರುವೆ. ವಂದಿಸಲು ಮಾತು ಇಲ್ಲವೇ. ಎಲ್ಲರೂ ಸೇರಿ ಸಾವಿರ 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 ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ 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 ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ಕರಗಳ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೆ ಸಹಾಯ ಮಾಡುವ ಕರಗಳ ಕಂಡೆ. ಹಗಲು ഇരുಳು ಎಲ್ಲ ಹಗಲು ഇരുಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ಕರಗಳ ಕಂಡೆ. ಅಗತ್ಯ ಹೆಚ್ಚುವಾಗ ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೆ ಸಹಾಯ ಮಾಡುವ ಕರಗಳ ಕಂಡೆ. ಎಲ್ಲ ಇಕ್ಕಟ್ಟಿನಲ್ಲೂ ಬಿಡದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ಬಿಡದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಮರಣ ಹಾದಿಯಲ್ಲಿ ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ನ ಕರಗಳ ಕಂಡೆ. ಒಣಗಿದ ಸಮಯ ಸಾಯ
ನಾವ್ಯಾರ ಸುಮ್ಮನೆ ಇರೋದು ಬೇಡ. ದೇವರ ಸಮ್ಮುಖದಲ್ಲಿ ನಾವು ಬಾಯಿಗಳ ತೆರೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಮ್ಮನ್ನ ಪ್ರತಿನಿತ್ಯವೂ ಕಾಯುವಂತ ದೇವರು, ಆತನನ್ನ ವಂದಿಸಲು ನಮ್ಮ ಹತ್ರ ಪದಗಳು ಸಾಲದು ಪ್ರಿಯರೇ. ಆತನನ್ನ ವಂದಿಸಲು ನಮ್ಮ ಹತ್ರ ಇರುವಂತ ಪದ ಸಂಪತ್ತು ಸಾಲದು. ನಾವು ದೇವರಿಗೆ ಹೇಳುವ, ದೇವರಪ್ಪ, ದೇವರಿಗೆ ಎಲ್ಲ ಮೇಲುಗಳನ್ನು ನೆನೆಸಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವರ ಔರಾಚನ ಮರಣ ಹಾದಿಯಲ್ಲಿ ನಾವು ನಡೆಯುವಾಗ ದೇವರೇ ನಮ್ಮನ್ನ ಕಾಪಾಡಿದಂತ ಕಾರಣ ಅದು ನಿನ್ನದು ಸ್ವಾಮಿ. ದೇವರ ಔರಾಚನ ಎಲ್ಲ ಸನ್ನಿವೇಶಗಳಲ್ಲಿ ನಾವು ಹಾದಿ ಹೋಗುವಾಗ ದೇವರೇ ನಮ್ಮನ್ನ ಮುಂದೆ ನಡೆಸಿದ್ದು ನಿನ್ನ ಕೃಪೆ ಸ್ವಾಮಿ, ನಿನ್ನ ಹಸ್ತ ಸ್ವಾಮಿ. ಅದಕ್ಕಾಗಿ ಅಪ್ಪ ಸವಿಯಾಗಿ ನಿಮಗೆ ವಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ ದೇವರೇ. ಅಪ್ಪ ನೀನು ಒಳ್ಳೆಯವನು ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ ನೀನು ಸರ್ವಶಕ್ತರು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲವನ್ನ ತಿಳಿದಂತ ದೇವರು ನೀನಾಗಿದ್ದೀರದಕ್ಕಾಗಿ ನಿಮಗೆ ಸ್ತೋತ್ರ. ದೇವರ ಔರಾಚ ನಾವು ಸೋತು ಹೋದಾಗ, ದೇವರೇ ಔರಾಚ ನಾವು ಬಳಲಿದಾಗ ದೇವರೇ ನಮಗೆ ಅಪ್ಪ ಹೊಸ ಬಲವನ್ನ ಕೊಟ್ಟಂತ ದೇವರು ನೀನಾಗಿದ್ದೀರದಕ್ಕಾಗಿ ನಿಮಗೆ ಸ್ತೋತ್ರ. ಹಾಲೆಲೂಯಾ. ದೇವರೇ ನಿಮ್ಮನ್ನ ಕೊಂಡಾಡ್ತೇವೆ ದೇವರೇ, ನಿಮ್ಮನ್ನ ಘನಪಡಿಸ್ತೇವೆ ರಾಜ. ಹಾಲೆಲೂಯಾ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ಕೊಡುವಾನಿ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೆ ಮಾಡುವನಿ ಕರಗಳನ್ನ ಕಂಡೆ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನಡೆಸುವ ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೆ ಸಹಾಯ ಮಾಡುವ ಕರಗಳನ್ನ ಕಂಡೆ. ಎಲ್ಲ ಇಕ್ಕಟ್ಟಿನಲ್ಲೂ ನಾವಿಡದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾವಿಡದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಅವನು ಸ್ವರವೆತ್ತಿ ಹೇಳುವೆ, ಸಾವಿರ ಶುಭಗಳು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಶುಭವು, ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಹಾಗೆ ಕಣ್ಣುಗಳನ್ನು ಮುಚ್ಚಿ ನಾವು ದೇವರನ್ನ ಆರಾಧಿಸೋಣವೆ. ನಮ್ಮ ದೇವರು ಬಲವುಳ್ಳ ದೇವರಾಗಿದ್ದಾನೆ, ಆತನು ಪರಿಶುದ್ಧನಾದ ದೇವರಾಗಿದ್ದಾನೆ. ಆತನನ್ನು ಆರಾಧಿಸುವಂತ ನಾವು ನಮ್ಮ ಮನಪೂರ್ವಕವಾಗಿ ದೇವರನ್ನು ಆರಾಧಿಸೋಣ. ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ದೇವರ ನಿಮ್ಮನ್ನ ಆರಾಧಿಸ್ತೇವೆ ರಾಜ, ನಿಮ್ಮನ್ನ ಆರಾಧಿಸ್ತೇವೆ ರಾಜ.
ಅಪ್ಪ ನೀನು ಪರಿಶುದ್ಧನು ಸ್ವಾಮಿ. ನಮ್ಮೆಲ್ಲರ ನಡುವೆ ದೇವರೇ ನೀನು ಪರಿಶುದ್ಧನು ಸ್ವಾಮಿ. ದೇವರೇ ನೀನು ಪರಿಶುದ್ಧನು ಸ್ವಾಮಿ. ಸರ್ವ ಸ್ತುತಿಗೆ ಪಾತ್ರನು ನೀನು ಸ್ವಾಮಿ. ನಿಮ್ಮನ್ನು ಆರಾಧಿಸ್ತೇವೆ ರಾಜ. ಸಿಂಹಾಸನದಲ್ಲಿ ಆಸನಾರೂಢನಾಗಿರುವ ಆತನೇ ಅಪ್ಪ ನೀನು ಪರಿಶುದ್ಧನಾದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ದೇವರೇ ನಿಮ್ಮನ್ನು ಆರಾಧಿಸ್ತೇವೆ ರಾಜ. ನಿಮ್ಮನ್ನು ಕರಪಡಿಸ್ತೇವೆ ರಾಜ. ಯಾಕೆಂದ್ರೆ ನೀನು ಪರಿಶುದ್ಧನಾಗಿದ್ದೀರದಕ್ಕಾಗಿ ನಿಮಗೆ ಸ್ತೋತ್ರ. ನೀ ಪರಿಶುದ್ಧ, ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ಲೋ ನೀ ಪರಿಶುದ್ಧ, ನೀ ಪರಿಶುದ್ಧ, ಅಪ್ಪ ನೀನು ಪರಿಶುದ್ಧನು ಸ್ವಾಮಿ. ನಮ್ಮೆಲ್ಲ ಸ್ಥಿತಿಗಳಿಗೆ ನೀನು ಯೋಗ್ಯನು ಸ್ವಾಮಿ. ಪರಿಶುದ್ಧನಾಗಿರುವ ದೇವರನ್ನ ನಾವು ಹೇಳೋಣ, ದೇವರೇ ನೀನು ಪರಿಶುದ್ಧನು, ನೀನು ಪರಿಶುದ್ಧನು, ದೇವರು ನೀನು ಪರಿಶುದ್ಧನು, ನೀನು ಸರ್ವಶಕ್ತನು ಸ್ವಾಮಿ. ನಿನಗೆ ಎಲ್ಲವೂ ಸಾಧ್ಯ, ಅದಕ್ಕಾಗಿ ಸ್ತೋತ್ರ ದೇವರೇ. ದೇವರೇ ಅಪ್ಪ ಹೌದು ರಾಜ, ನಮ್ಮನ್ನೇ ನಾವು ಸಮರ್ಪಿಸಿದವರಾಗಿ ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ಹಾಲೆಲೂಯ, ಸ್ತೋತ್ರ ಕರ್ತನೇ, ಹಾಲೆಲೂಯ, ಸ್ತೋತ್ರ ದೇವರೇ, ಹಾಲೆಲೂಯ. ಕೊನೆಯ ಬಾರಿ ನಾವೆಲ್ಲರೂ ಸೇರಿ ಹಾಡೋಣ ಆರಾಧನೆ ಇಮ್ಮಾನುವೇಲ. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ದೇವರೇ ಅಪ್ಪ ನಿನ್ನ ಆರಾಧನೆಗೆ ಯೋಗ್ಯ. ಇವಾಗಲೂ ಈ ಕ್ಷಣವು ನಮ್ಮ ಮಧ್ಯೆ ಇರುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. ಪವಿತ್ರಾತ್ಮನೇ ನಮ್ಮ ಹೃದಯಗಳಿಗೆ ನೀವು ಮಾತನಾಡುತ್ತಿರುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. ದೇವರೇ ನಮ್ಮ ಎಲ್ಲ ಬಲಹೀನತೆಗಳ ಮಧ್ಯದಲ್ಲಿ ನಿನ್ನ ಕೃಪೆಯನ್ನು ನಮಗೆ ಕೊಟ್ಟಿದ್ದೀರಲ್ಲ ಸ್ವಾಮಿ, ಅದಕ್ಕಾಗಿ ನಿಮಗೆ ವಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ ದೇವರೇ. ಥ್ಯಾಂಕ್ ಯು ಲಾರ್ಡ್. ದೇವರೇ ನಿಮ್ಮನ್ನ ಆರಾಧಿಸ್ತೇವೆ ದೇವರೇ, ನಿಮ್ಮನ್ನು ಘನಪಡಿಸ್ತೇವೆ ದೇವರೇ. ನೀನು ಮಹಿಮೆ ಹೊಂದಿಕೊಳ್ಳ್ರಿ, ನೀನು ಮಹಿಮೆ ಹೊಂದಿಕೊಳ್ಳ್ರಿ ದೇವರೇ. ಯೇಸುವೇ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ನಿನಗೆ ಆರಾಧನೆಯನ್ನು ಸಮರ್ಪಿಸ್ತೇವೆ. ಆಮೆನ್. ನಾವು ನಿಂತಿರುವಂತೆ ನಮ್ಮ ಸ್ಥಳಗಳನ್ನ ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10 ಮತ್ತು 11ನೇ ವಚನ ತಿಳಿಸ್ಕೊಳ್ಳೋಣ. As we are standing, let's turn our Bibles to the epistles of Saint Paul according to Philippians, chapter 1, verses 10 and 11. ನಾವು ಒಟ್ಟಾಗಿ ಓದುವವರಾಗಿದ್ದೇವೆ. We are going to read together 10th and 11th verse of Philippians. ಎರಡು ತೆಗೆದುಕೊಳ್ಳಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 10 ಮತ್ತು 11. ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುದೆಂದು ನೀವು ನಿರೀಕ್ಷಿಸುವ ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳವಾಗಿಯೂ ವಿನಮ್ರರಾಗಿಯೂ ಯೇಸುಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಪರಮದ ತತ್ವದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂದು ಹೇಳಿಕೊಳ್ಳುತ್ತೇನೆ. ದೇವರ ವಾಕ್ಯಾನುಸಾರ ನಮ್ಮ ಜೀವಿತಗಳು ನೆರವೇರಿಸಲಿಕ್ಕೆ ಎಲ್ಲರೂ ಕುಳಿತುಕೋಣ. ಸಂದೇಶ ಮಕ್ಕಳು ಸಂದೇಶ ತಗೋಬೇಕು.
ಯೇಸುವೇ ನಿರಂತರನೇ ನಿರಂತರನೇ ನನ್ನ ಜೀವಿತದಲ್ಲಿ ನಿನ್ನಾರಾಧಿಸುವೆ. ಪ್ರೀತಿಯುಳ್ಳ ಯೇಸು ಕ್ರಿಸ್ತನ ನಾಮದ ನಮ್ಮೆಲ್ಲರನ್ನ ಸ್ವಾಗತ ಮಾಡುವವರಾಗಿದ್ದೇನೆ. ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂತವರು, ಮದುವೆ ದಿನ ಆಚರಿಸಿಕೊಳ್ಳುವಂತವರು ಇರುವುದಾದ್ರೆ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ನಮ್ಮ ತಿಳಿಯುವಂತಹ ವಿನೋದರಾಜವರು ಮುಂದೆ ಬಂದು ಈ ಒಂದು ಕಾಣಿಕೆಗೋಸ್ಕರವಾಗಿ ಈ ಸಭೆಯಲ್ಲಿ ಈ ದಿನ ಇಲ್ಲದೆ ಇರುವಂತಹ ಯಾರಾದರೂ ಮದುವೆ ದಿನ ಬರ್ತಡೇ ಸಹ ಆಚರಿಸಿಕೊಳ್ಳುವುದಾದ್ರೆ ಅವರಿಗೋಸ್ಕರವಾಗಿ ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಮಹಾಪರಿಶುದ್ಧನು, ಪ್ರೀತಿ ಸ್ವರೂಪನು, ಕೃಪಾಸತ್ಯ ಸಂಪೂರ್ಣವಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಪ್ರೀತಿಸಿದ, ಕನಿಕರಿಸಿದ ಪರಲೋಕದ ಪರಿಶುದ್ಧನಾಗಿರುವ ತಂದೆಯಾದ ದೇವರೇ, ಈ ಸುಂದರವಾದಂಥ ಪುನರುತ್ಥಾನದ ದಿವಸದ ಬೆಳಗಿನ ಜಾವದಲ್ಲಿ ನಿನ್ನ ಪ್ರೀತಿಯ ಮಕ್ಕಳಾಗಿರ್ತಕ್ಕಂಥ ನಾವೆಲ್ಲರೂ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನನ್ನೇ ದೃಷ್ಟಿಸುತ್ತಾ, ನಿನ್ನನ್ನು ಸ್ತುತಿಸುವ ಹಾಗೆ, ನಿನ್ನನ್ನು ಕೊಂಡಾಡುವ ಹಾಗೆ, ನಿನ್ನನ್ನು ಆರಾಧಿಸುವ ಹಾಗೆ ಅನುಗ್ರಹ ಮಾಡಿರುವಂಥ ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕರ್ತನೇ, ನಿನ್ನ ಪ್ರೀತಿಯ ಮಕ್ಕಳಾದಂಥ ನಾವೆಲ್ಲರೂ ನಮ್ಮ ಹೃದಯದ ಅಂತರಾಳದಿಂದ ಹಲ್ಲೇಲೂಯಾ ಸ್ತೋತ್ರ ಎಂಬುದಾಗಿ ಹೇಳುವವರಾಗಿ ನೀನು ಮಾಡಿದಂಥ ಪ್ರತಿಯೊಂದೊಂದು ಉಪಕಾರಗಳನ್ನ ಜ್ಞಾಪಕಕ್ಕೆ ತಂದುಕೊಂಡಂತವರಾಗಿ ನಿನ್ನನ್ನು ವಂದಿಸುತ್ತೇವೆ. 24 ಹಿರಿಯರು, 4 ಜೀವಿಗಳು, ಅಸಂಖ್ಯಾತ ಭಕ್ತರು, ದೇವದೂತರು ನಿನ್ನನ್ನು ಅನುದಿನವೂ ಸ್ತುತಿಸ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಪರಲೋಕದಲ್ಲಿ ವಿರಾಜಮಾನನಾಗಿರ್ತಕ್ಕಂಥವನಾದ ನೀನು, ಉನ್ನತೋನ್ನತವಾದಂಥ ಸ್ಥಾನದಲ್ಲಿರ್ತಕ್ಕಂಥವನಾದ ನೀನು ಮಹಾಪರಿಶುದ್ಧನಾಗಿದ್ದಿ ಸ್ವಾಮಿ, ಸರ್ವಶಕ್ತನಾಗಿದ್ದಿ, ಸರ್ವಜ್ಞನಾಗಿದ್ದಿ, ಸರ್ವಾಧಿಕಾರಿಯಾಗಿದ್ದಿ. ಎಲ್ಲರ ಸ್ತುತಿ ಸ್ತೋತ್ರಗಳನ್ನು ಹೊಂದುವುದಕ್ಕೆ ನೀನೊಬ್ಬನೇ ಯೋಗ್ಯನಾಗಿದ್ದಿ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆ ನಿನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ, ನಿನ್ನ ಮರಣ ಪುನರುತ್ಥಾನ ಹೂಡಿಕೆ, ನಿನ್ನ ಪುನರುತ್ಥಾನದಿಂದ ನಾವು ಪಾಪದಿಂದ ಬಿಡುಗಡೆ ಹೊಂದಿದ್ದೇವೆ ಎಂಬುವಂಥದ್ದನ್ನು ರುಜುಪಡಿಸಿ ಈ ದಿನವು ನಾವು ಜೀವದಿಂದಿರುವಂತೆ ನಿನ್ನ ಕೃಪೆಯಿಂದ ನಮ್ಮನ್ನು ಬದುಕಿಸಿಕೊಂಡಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನಾದ ದೇವರೇ, ಮುಂಜಾನೆ ನಿನ್ನ ಮಕ್ಕಳಾದಂಥ ನಾವೆಲ್ಲರೂ ಕೂಡಿ ನಿನ್ನ ಸನ್ನಿಧಾನದಲ್ಲಿ ಮಾಡಿದ ಆರಾಧನೆಯನ್ನು ನೀನು ಸ್ವೀಕಾರ ಮಾಡಿಕೊಂಡಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈಗಲೂ ಕರ್ತನಿಗೆ ಕಾಣಿಕೆಗಳನ್ನು ನಿನ್ನ ಕಾರ್ಯಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಯಾರಾದರೂ ಇವತ್ತಿನ ದಿವಸ ಜನ್ಮದಿನಗಳನ್ನು ಆಚರಿಸಿಕೊಳ್ಳತಕ್ಕಂಥವರಾಗಿದ್ದರೆ, ಯಾರಾದರೂ ಮದುವೆ ವಾರ್ಷಿಕೋತ್ಸವದ ದಿನಗಳನ್ನು ಆಚರಿಸಿಕೊಳ್ಳುವಂತವರಾಗಿದ್ದರೆ ಅಂತವರೆಲ್ಲರನ್ನ ನಿನ್ನ ಸಮ್ಮುಖದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ತಾ ಇದ್ದೇವೆ. ದಿನ ದಿನವೂ ಹೊಸದಾಗಿ ಅನುಗ್ರಹ ಮಾಡತಕ್ಕಂಥವನಾದ ನೀನು ಸತ್ಯವಂತನಾಗಿದ್ದಿ, ನೀತಿವಂತನಾಗಿದ್ದಿ ಸ್ವಾಮಿ. ನಿನ್ನನ್ನು ನಿರೀಕ್ಷಿಸತಕ್ಕಂಥವರಿಗೆ ಮಹೋಪಕಾರಗಳನ್ನು ಮಾಡುವಂತ ದೇವರಾಗಿದ್ದಿ. ಆದ್ರಿಂದ ಜನ್ಮದಿನಗಳನ್ನು ಆಚರಿಸಿಕೊಳ್ತಕ್ಕಂಥವರು, ವಿವಾಹ ವಾರ್ಷಿಕೋತ್ಸವದ ದಿನಗಳನ್ನು ಆಚರಿಸಿಕೊಳ್ತಕ್ಕವರು ನಿನ್ನನ್ನೇ ದೃಷ್ಟಿಸುವ ಹಾಗೆ ಕೃಪೆಯನ್ನು ಪಾಲಿಸು. ನಿನ್ನನ್ನು ದೃಷ್ಟಿಸುವಂತವರ ಮುಖಗಳು ಲಜ್ಜೆಯಿಂದ ಕೆಡುವುದಿಲ್ಲ ಎಂಬುದಾಗಿ ಹೇಳಿದ್ದಿ ಸ್ವಾಮಿ. ಆದ್ರಿಂದ ಅವರು ಈ ದಿನವೆಲ್ಲ ನಿನ್ನ ಸಮ್ಮುಖದಲ್ಲಿ ಮುಂದಿನ ವರ್ಷದುದ್ದಕ್ಕೂ ಬೇಕಾಗಿರುವಂತ ಎಲ್ಲ ಆಶೀರ್ವಾದಗಳಿಗಾಗಿ ನಿನ್ನನ್ನು ನೋಡ್ಲಿಕ್ಕೆ ಆಗುವಂತೆ ಕೃಪೆಯನ್ನು ಪಾಲಿಸು. ನಿನ್ನನ್ನು ಯಾರೆಲ್ಲ ಪ್ರೀತಿಸುತ್ತಾರೋ, ನಿನ್ನನ್ನು ಪ್ರೀತಿಸುವಂತವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗಿ ಮಾಡಿದ್ದೀಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕಣ್ಣು ಕಾಣದ, ಕಿವಿ ಕೇಳದ, ಹೃದಯ ಗ್ರಹಿಸದ ಪ್ರತಿ ಒಂದೊಂದನ್ನು ಕೂಡ ನಿನ್ನ ಮಕ್ಕಳು ಪಡೆದುಕೊಳ್ಳಲಿಕ್ಕೆ ಆಗುವಂತೆ ಸಹಾಯ ಮಾಡು ಸ್ವಾಮಿ. ಅವರಿಗೆ ನೀನು ಮಾಡಿದಂತ ಪ್ರತಿಯೊಂದೊಂದು ವಾಗ್ದಾನಗಳನ್ನ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾಗಿ ನೆರವೇರಿಸೆಂಬುದಾಗಿ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ಸಹಾಯ ಮಾಡು. ಯಾರಾದರೂ ಕಾಯಿಲೆ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗ್ತಕ್ಕಂಥವರಾಗಿದ್ದರೆ, ಸಾಲಗಳ ಮಧ್ಯದಲ್ಲಿ ಹಾದು ಹೋಗ್ತಕ್ಕಂಥವರಾಗಿದ್ದರೆ, ಅಲ್ಲದ ಸ್ಥಿತಿಗಳಲ್ಲಿ ಸಿಕ್ಕಿಕೊಂಡಂತವರಾಗಿ ಹಾದು ಹೋಗ್ತಕ್ಕಂಥವರಾಗಿದ್ದರೆ ಅವರೆಲ್ಲರನ್ನ ಯೇಸುವೆ ನಿನ್ನ ನಾಮದಲ್ಲಿ ನಾವು ಆಶೀರ್ವಾದ ಮಾಡ್ತಾ ಇದ್ದೇವೆ ಕರ್ತನೆ. ಅವರಿಗೆ ಬಿಡುಗಡೆಯನ್ನು ದಯಪಾಲಿಸು ಸ್ವಾಮಿ. ಅವರಿಗೆ ಆಶೀರ್ವಾದಗಳನ್ನು ದಯಪಾಲಿಸು ಸ್ವಾಮಿ. ಪರಲೋಕದ ದ್ವಾರಗಳನ್ನು ತೆರೆದು ಹಿಡಿಸಲಾರದಷ್ಟು ಸುವರಗಳನ್ನು ಸ್ವಯ ಮಾಡೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಈಗಲೂ ಕೂಡ ನಿನ್ನ ಮಕ್ಕಳು ನಿನ್ನ ಸನ್ನಿಧಾನದಲ್ಲಿ ಬಂದಿರುವಾಗ ಕರ್ತನಾದಂಥ ದೇವರೇ, ನೀನು ಯಾವ ಆಹಾರವನ್ನ ನಿನ್ನ ಮಕ್ಕಳಾದಂಥ ನಮಗೋಸ್ಕರವಾಗಿ ಸಿದ್ಧ ಮಾಡಿಟ್ಟಿದೆಯೋ ಅದನ್ನು ಪರಲೋಕದಿಂದ ಅನುಗ್ರಹ ಮಾಡೆಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ನೀನು ಅನುಗ್ರಹಿಸದ ಹೊರತು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಪ್ರಸಂಗಿ 2ನೇ ಅಧ್ಯಾಯದ 25ನೇ ವಚನದಲ್ಲಿ ನೋಡುತ್ತೇವಲ್ಲ, ಭೋಜನ ಮಾಡುವುದಕ್ಕೋಸ್ಕರವಾಗಿ ನಿನ್ನ ಕೃಪೆ ಬೇಕು ಎಂಬುದಾಗಿ ಬರೆಯಲಾಗಿದೆ. ಆದ್ರಿಂದ ಇವತ್ತು ನಮಗೆ ಶಾರೀರಿಕವಾದಂತಹ ಆಹಾರ ಪದಾರ್ಥಗಳಾಗಿರ್ಬಹುದು, ಆತ್ಮೀಕವಾದಂತಹ ಮಣ್ಣ ಆಗಿರಬಹುದು, ಅದು ನಿನ್ನ ಸನ್ನಿಧಾನದಿಂದ ನಮಗೆ ಬರುವಂತದ್ದಾಗಿದೆ. ಆದ್ರಿಂದ
ಆದ್ರಿಂದ ಆ ಮನ್ನವನ್ನು ನಾವೆಲ್ಲರೂ ಪೂಜಿಸಿ ಆಶೀರ್ವಾದಗಳನ್ನು ಪಡೆದುಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು. ಈಗಲೂ ನಿನ್ನ ಸೇವೆಗಾಗಿ ತಂದುಕೊಟ್ಟಿರುವಂತಹ ಈ ಅಮೂಲ್ಯವಾದಂತಹ ಕಾಣಿಕೆಯನ್ನ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನಿನ್ನ ಆಲಯವು ಆಹಾರ ಶೂನ್ಯವಾಗದ ಹಾಗೆ ಯಾವತ್ತು ದಶಮಾಂಶವನ್ನು ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ಹೇಳಿದ್ದಿ. ಕೃತಜ್ಞತಾ ಸ್ತೋತ್ರದೊಡನೆ ಕಾಣಿಕೆಗಳೊಡನೆ ನಿನ್ನ ಅಂಗಳದಲ್ಲಿ ಬರುವುದಕ್ಕಾಗಿ ತಿಳಿಸಿದ್ದಿ ಸ್ವಾಮಿ. ಆದ್ರಿಂದ ನಿನ್ನ ಮಕ್ಕಳಾದಂತ ನಾವು ಕೃತಜ್ಞತಾ ಕಾಣಿಕೆಯೊಂದಿಗೂ ದಶಮಾಂಶಗಳೊಂದಿಗೂ ನಿನ್ನ ಸನ್ನಿಧಾನದಲ್ಲಿ ಬಂದಿರುವಾಗ ಈ ಕಾಣಿಕೆಗಳೊಂದಿಗೆ ನಮ್ಮನ್ನು ಕೂಡ ಸ್ವೀಕಾರ ಮಾಡಿಕೊ. ಹೇಬೇಲನ್ನು ಕಾಣಿಕೆಯನ್ನ ಸ್ವೀಕಾರ ಮಾಡಿಕೊಂಡು ಅವನನ್ನು ಮೆಚ್ಚಿದಂತ ದೇವರೇ, ಇವತ್ತು ನಮ್ಮನ್ನು ಕೂಡ ಮೆಚ್ಚಿ ನಿನ್ನ ನಾಮದ ಮಹಿಮೆಗಾಗಿ ಇನ್ನೂ ಹೆಚ್ಚಾಗಿ ನಾವು ದುಡಿದು ನಿನ್ನನ್ನು ಘನಪಡಿಸುವಂತೆ ಕೃಪೆ ಪಾಲಿಸು. ವಾಕ್ಯ ತರುವಂತ ಸೇವಕರನ್ನ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಅಂಗಾಲಿನಿಂದ ನಡುನೆತ್ತಿಯ ತನಕ ಅವರನ್ನ ಆತ್ಮನಿಂದ ಅಭಿಷೇಕಿಸು ಸ್ವಾಮಿ. ಅವರು ಆಡುವಂತ ಮಾತುಗಳು ಅವರ ಮಾತುಗಳಲ್ಲ, ಅವು ನಿನ್ನ ಮಾತುಗಳಾಗಿವೆ. ಆದ್ರಿಂದ ನಾವೆಲ್ಲರೂ ತೆರೆದ ಹೃದಯದಿಂದ ಅವುಗಳನ್ನು ಸ್ವೀಕಾರ ಮಾಡಿಕೊಳ್ಳುವಂತೆ ಕೃಪೆಯನ್ನು ದಯಪಾಲಿಸು. ಭಾನುವಾರದ ಶಾಲೆಯ ಮಕ್ಕಳನ್ನ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಆಶೀರ್ವದಿಸು ಸ್ವಾಮಿ. ಈ ಒಂದು ವಾತಾವರಣದ ನಿಮಿತ್ತವಾಗಿ ಯಾರಾದರೂ ಬರುವುದಕ್ಕೆ ಹಿಂದೆ ಮುಂದೆ ನೋಡಿ ಮನೆಯಲ್ಲಿದ್ದ ಪಕ್ಷದಲ್ಲಿ ಅಂತವರನ್ನು ನಾವು ಜ್ಞಾಪಕ ಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ಬರ್ತಕ್ಕಂಥ ಪೋರ್ಷನ್ ಅನ್ನ ನೀನು ಇವತ್ತು ದಯಪಾಲಿಸಬಹುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಸಹಾಯ ಮಾಡಿ ಸ್ವಾಮಿ, ಕನಿಕರವನ್ನು ತೋರಿಸು. ಮುಂದಿನ ಭಾಗವನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡಿಕೊಳ್ಳುತ್ತೇವೆ. ಎಲ್ಲರೂ ಸೇರಿ ಹೇಳೋಣ. ಚೆನ್ನಾಗಿದ್ದೀರಾ? ದೇವರ ಪ್ರೀತಿ ನಮ್ಮನ್ನ ಕಾಯ್ಕೊಂಡು ಬರ್ತಾ ಇದೆ. ಆದ್ರೂ ನಮ್ಮೊಂದಿಗಿದ್ದು ಒಳ್ಳೆ ಕುರುಬನಾಗಿ ನಡೆಸ್ಕೊಂಡು ಬಂದಿದ್ದಾನೆ. ಲೋಕದ ಅನೇಕ ಕಾರ್ಯಗಳು ನಡೀತಾ ಇದೆ ಅಲ್ವಾ? ವಾತಾವರಣ ನೋಡಿದ್ರೆ ವೆದರೇ ಚೇಂಜ್ ಆಗ್ತಾ ಇದೆ. ಆದರೂ ಆ ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ದೇವರು ನಮ್ಮನ್ನ ಹೊತ್ತುಕೊಂಡವನಾಗಿ ನಮ್ಮೊಂದಿಗಿದ್ದು ಕಾರ್ಯ ಮಾಡ್ತಾ ಇದ್ದಾನೆ. ಈ ಒಂದು ಸಮಯದಲ್ಲಿ ಯಾರಾದರೂ ದೇವರ ಆತ್ಮನ ಪ್ರೇರಣೆಯಿಂದ ನಿಮಗೆ ಸಾಕ್ಷಿ ಹೇಳ್ಬೇಕಂದಿದ್ರೆ ಸಾಕ್ಷಿಯ ಸಮಯ. ದೇವರು ನಿಮ್ಮ ಜೀವಿತದಲ್ಲಿ ಏನ್ ಮಾಡಿದ್ದಾನೆ ಅದನ್ನ ನೀವು ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಕೇಳ್ಕೊಳ್ತೇನೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಎಲ್ಲರನ್ನು ವಂದಿಸುವಳಾಗಿದ್ದೇನೆ. ನನಗೆ ಸುಮಾರು 1 ವರ್ಷದಿಂದ ಹೆಚ್ಚು ಕಡಿಮೆ ಆಗ್ತಾ ಇತ್ತು ಶುಗರ್ ಲೆವೆಲು. ನಾನು ತಿಳ್ಕೊಂಡೆ ಅದೇ ಸಮ್ಟೈಮ್ಸ್ ನಾವು ಕೆಲಸ ಮಾಡಿ ಟಯರ್ಡ್ ಆದರೂ ಕಡಿಮೆ ಆಗುತ್ತೆ ಅಂತ ನೆಗ್ಲೆಕ್ಟ್ ಮಾಡಿಕೊಂಡೇ ಇದ್ದೆ. ಆಮೇಲೆ ಬರ್ತಾ ಬರ್ತಾ ನೈಟ್ಗೆ ಜಾಸ್ತಿ ಕಡಿಮೆ ಆಗ್ತಾ ಇತ್ತು. ಲೈಕ್ 30-40 ಬರ್ತಾ ಇತ್ತು ಇಮಿಡಿಯೇಟಾಗಿ. ಅದು ಎಲ್ಲ ಮಲ್ಕೊಂಡ್ಮೇಲೆ 11 ಗಂಟೆ ಮೇಲೇ ಆಗ್ತಾ ಇತ್ತು. ಸರಿ, ಒಂದು 5-6 ಸಲ ನಾನೇ ನೋಡ್ಕೊಂಡು ಸುಮ್ಮನೆ ಆದೆ. ಹಂಗೆ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಒಂದಿನ ರಾತ್ರಿ 30ಕ್ಕೆ ಬಂದ್ಬಿಡ್ತು ಸಡನ್ನಾಗಿ ಫುಲ್ಲು. ಆಮೇಲೆ ಒಂಥರ ಸುಸ್ತಾಗ್ತಾ ಇರ್ತೀರಾ. ಆಮೇಲೆ ಅನೀಶು ನಮ್ಮ ಮಗ ಇಟ್ಕೊಂಡು ಇಲ್ಲ ಹೀಗೆ ಬಿಡಬಾರ್ದಿದ್ನ ಅಂತ ಡಾಕ್ಟ್ರ್ ಹತ್ರ ಹೋದೆ. ಡಾಕ್ಟ್ರ್ ಹೇಳಿದ್ರು ಆಗಲೆಲ್ಲ ಚೆನ್ನಾಗಿರ್ತೀರ, ಮತ್ತು ರಾತ್ರಿಯಲ್ಲಿ ಯಾಕೆ ಹೀಗೆ ಆಗೋದಂತ ಅಡ್ಮಿಟ್ ಮಾಡಿಕೊಂಡು ಅದು 5 ದಿನ ಮೆಡಿಸಿನ್ ಕೊಟ್ಟರು. ಅಲ್ಲಿ ಮೆಡಿಸಿನ್ ತಗೊಂಡಾಗ ನನಗೇನು ಆಗಿಲ್ಲ. ಆಮೇಲೆ ರಕ್ತ ತುಂಬ ಕಡಿಮೆ ಇದೆ ಅಂತ ಇಂಜೆಕ್ಷನ್ ಕೊಟ್ಟರು. ನಮ್ಮ ಸಹೋದರಿ ರೇಚಲ್ ಹೇಳಿದಾಗ ನನಗೆ ತೀರಾ ಸ್ಕಿನ್ ಅಲರ್ಜಿ ಇದೆ. ಇಂಜೆಕ್ಷನ್ ಕೊಟ್ಟು ಮಾರನೇ ದಿನ ತೀರಾನೇ ಮೈಯಿಂದ ಇದ್ದು ಕಾಲವರೆಗೂ ಪಾದದವರೆಗೂ ತುಂಬ ಅಸಹ್ಯವಾಗಿ ಬೂತ್ಕೊಂಡು ಭಯಂಕರವಾಗಾಯಿತು ಅಲ್ಲೇ ಹಾಸ್ಪಿಟ್ಲಲ್ಲೇ. 2 ಬಾಟಲ್ ಕೊಡೋರು 1 ಬಾಟ್ಲಿಗೆ ಸ್ಟಾಪ್ ಮಾಡಿ ಬಿಟ್ಬಿಟ್ರು. ಅಲ್ಲಿನೂ ದೇವರು ನನ್ನೊಟ್ಟಿಗಿದ್ದು ಎಲ್ಲ ಮೇಲ್ ಮಾಡಿ ತಗೊಂಡು ಬಂದು ಮನೆಗೆ ಬಿಟ್ರು. ಮನೆಗೆ ಬಿಟ್ಟ ತಕ್ಷಣ ಜ್ವರ ಸ್ಟಾರ್ಟ್ ಆಯಿತು. 101, 102ರಲ್ಲೇ ಇರ್ತಾಯಿತ್ತು. 2 ಸತಿ ಕೊರೋನಾ ಟೆಸ್ಟ್ ಮಾಡಿದ್ರು ನನಗೆ. ನಿಮ್ಗೆ ಕೊರೋನಾ ಇರ್ಬೋದು ಹಂಗಂತ. ಎಲ್ಲಿ ಹೋದ್ರು ಏನು ಮಾಡಿದ್ರು ಏನೂ ಇಲ್ಲ, ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಬರ್ತಾಯಿತ್ತು. ಹಿಂಗಾಗಿ ಕೆಲವರು ಹೇಳ್ತಾ ಇದ್ರು ನೀವು 14 ದಿವಸ ಹಾಸ್ಪಿಟ್ಲಲ್ಲಿ ಕ್ವಾರಂಟೈನ್ ಆಗಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು. ಮಾಡಿದ್ರು ರಿಪೋರ್ಟಿಗೆ ಕಾದ್ರೆ ರಿಪೋರ್ಟ್ ಎಲ್ಲ ನೆಗೆಟಿವ್ ಬಂತು. ಇದುವರೆಗೂ ನೆನ್ನೆನೂ ನನಗೆ ತೀರಾ ತುಂಬ ಜ್ವರನೇ ಇತ್ತು. ನೆನ್ನೆನೂ ಹೇಳ್ಬೇಕಾದ್ರೆ ದೇವ್ರು ಹೆಂಗೋ ನನ್ನನ್ನು ಭಾನುವಾರ ಚರ್ಚಿಗೆ ಬರೋಗಿ ಮಾಡಿ ಯಾವುದೇ ಜ್ವರ ಹೆಚ್ಚಾಗದಂತೆ ಇದುವರೆಗೂ ನನ್ನನ್ನು ಕಾಯ್ದುಕೊಂಡು ಬಂದಂಥ ಯೇಸುವಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ನನಗಾಗಿ ಸಭೆಯೆಲ್ಲ ಸುಮಾರು ಜನ ಪ್ರಾರ್ಥನೆ ಮಾಡಿದ್ದೀರಾ, ಅದಕ್ಕಾಗಿ ನಾನು ಕೃತಜ್ಞತೆ ಒಳಗಾಗಿದ್ದೇನೆ. ಇಷ್ಟು ಹೇಳಿ ನನ್ನ ಈ ಸಾಕ್ಷಿಯನ್ನು ಮುಗಿಸುತ್ತೇನೆ. ಬಹಳಷ್ಟು ಚರ್ಚೆಗಳಾಗ್ತಾ ಇವೆ. ಅದಾದಮೇಲೆ ಗೂಳಿಹಟ್ಟಿ ಶೇಖರ್ ಅನ್ನುವಂಥವ್ರು ಕೂಡ ಸದನದಲ್ಲಿ ನಿಂತುಕೊಂಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಮತಾಂತರದ ಬಗ್ಗೆ
ಅವರು ವಿರೋಧಗಳನ್ನು ವ್ಯಕ್ತಪಡಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಆಂಟಿ ಕನ್ವರ್ಷನ್ ಬಿಲ್ ತೆಗೆದುಕೊಂಡು ಬರಬೇಕೆಂಬುದಾಗಿ ತಿಳಿಸಿದರು. ತಕ್ಷಣವೇ ಚಿತ್ರದುರ್ಗ ಜಿಲ್ಲೆಯಲ್ಲೆಲ್ಲ ಆಂಟಿ ಕನ್ವರ್ಷನ್ ಬಿಲ್ ಇದೆ ಇವಾಗ. ಸೊ ಹಾಗಾಗಿ ನನಗೆ ಒಂದು ಥರ ವೇದನೆ ಆಯಿತು. ನಮ್ಮ ಸೇವೆ ಇರುವಂಥದ್ದೆಲ್ಲ ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಅದೇ ರೀತಿಯಿಂದ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಲ್ಲಿ, ಉತ್ತರ ಪ್ರದೇಶದಲ್ಲಿ, ಅರುಣಾಚಲ ಪ್ರದೇಶದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ಹೀಗೆ ಬೇರೆ ಬೇರೆ ಈ ಆಂಟಿ ಕನ್ವರ್ಷನ್ ಬಿಲ್ ಇರ್ತಕ್ಕಂಥ ಸ್ಥಳದಲ್ಲೆಲ್ಲ ನಮ್ಮ ಸೇವೆ ನಡೀತಾ ಇದೆ. ಹೋದ ಭಾನುವಾರ ನಾವೊಂದು ಕಡೆ ಚರ್ಚು ಹಳೇದಾಗಿತ್ತು, ಸುಮಾರು 25 ವರ್ಷ ಹಳೆಯ ಚರ್ಚು. ನೀರೆಲ್ಲ ಬೀಳ್ತಾ ಇತ್ತು, ಮಳೆ ಬಂದರೆ ಮಳೆ ನೀರೆಲ್ಲ ಒಳಗಡೆ ನುಗ್ತಾ ಇತ್ತು. ನಾಯಕನಹಟ್ಟಿ ಅಂತೇಳಿ ಪರಶುರಾಂಪುರ, ಚಳ್ಳಕೆರೆ ಜಿಲ್ಲೆಯಲ್ಲಿದೆ, ತಾಲೂಕಿನಲ್ಲಿದೆ. ಆ ಚರ್ಚ್ ನಾವು ಬೀಳಿಸಿ ಹೊಸ ಚರ್ಚ್ ಕಟ್ಟಿಸ್ತಾ ಇದ್ದೇವೆ. ಅಲ್ಲಿಗೆ ಬೆಳಗ್ಗೆ 4 ಜನ ಪೊಲೀಸರು ಬಂದರು. ಪೊಲೀಸರು ಬಂದು ಎಲ್ಲ ನೋಡ್ತಾ ಇರಬೇಕಾದ್ರೆ ನಮ್ಮ ಜೊತೆ ಸೇವಕರು ಮನೋಜ್, ಇಲ್ಲಿ ನಮ್ಮ ಜೊತೆ ಸೇವೆ ಮಾಡಿ ಹೋಗಿರ್ತಕ್ಕಂಥ ದಿವ್ಯ ಜ್ಯೋತಿಯಲ್ಲಿ ಸೇವೆ ಮಾಡಿ ಹೋಗಿರ್ತಕ್ಕಂಥ ಮನೋಜ್ ಇವಾಗ ನಾಯಕನಹಟ್ಟಿ ಸಭೆಯಲ್ಲಿ ಸೇವೆ ಮಾಡ್ತಾ ಇದ್ದಾನೆ. ಅವ್ರು ಫೋನ್ ಮಾಡಿದ್ರು, ಅಣ್ಣ ಪಾಸ್ಟ್ರೇ ಪೊಲೀಸರು ಬಂದಿದ್ದಾರೆ, ನಾನೇನು ಹೇಳಬೇಕು? ನಾನು ಹೇಳಿದೆ, ಯಾಕಪ್ಪ ಭಯ ಪಡ್ತೀಯಾ? ಸೊ ಏನೂ ಮಾಡಿಲ್ಲಲ್ಲ, ನಾವು ಅಧಿಕೃತವಾಗಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಅವರು ಏನು ಕೇಳಿದ್ರು ಸರಿಯಾದಂಥ ರೀತಿಯಿಂದ ಉತ್ತರ ಕೊಡು, ಇಲ್ಲಾಂದ್ರೆ ನನ್ನ ಕೈಯಲ್ಲಿ ಫೋನ್ ಕೂಡ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ ಎಂಬುದಾಗಿ ತಿಳಿಸಿದೆ. ಸೊ ಅವ್ರು ಬಂದರು, ನೋಡ್ತಾ ಇದ್ದಿರ್ಬೇಕಾದ್ರೆ ಪಾಸ್ಟ್ರಿಗೆ ಹೇಳ್ತಾ ಇದ್ದಾರೆ ಮನೋಜ್ ಅವರೇ ನಿಮ್ಮ ಸೇವೆ ಇದು ಸರ್ಕಾರದ ಮಾನ್ಯತೆ ಪಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ಸೇವೆ, ಅದಕ್ಕೋಸ್ಕರವಾಗಿ ನಿಮ್ಗೆ ಯಾವುದು ತೊಂದರೆ ಮಾಡಂಗಿಲ್ಲ, ನಿಮ್ಮ ಕೆಲಸ ನೀವು ಮುಂದುವರಿಸಿ. ಇವಾಗಲೂ ಬಹಳ ಆಶ್ಚರ್ಯಕರವಾದಂಥ ಕೆಲವು ಸಂಗತಿಗಳು. ಇವತ್ತು ಸರ್ಕಾರದಿಂದ ಮಾನ್ಯತೆ ಪಡೆದು ಮಾಡ್ತಕ್ಕಂಥ ಸೇವೆಗೆ ಯಾರೂ ಧಕ್ಕೆ ತರ್ತಾ ಇಲ್ಲ. ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದುಕೊಳ್ಳದೇ ಇರತಕ್ಕಂಥ ಕೆಲವೊಂದು ಸೇವೆ ಏನಿದೆಯಲ್ಲ ಅದಕ್ಕೆ ಧಕ್ಕೆ ತರ್ತಾ ಇದ್ದಾರೆ. ಆದ್ರಿಂದ ಸರ್ಕಾರದಿಂದ ಮಾನ್ಯತೆ ಪಡೆದುಕೊಳ್ಳದೇ ಇರತಕ್ಕಂಥ ಸೇವಕರು ಏನಾದರೂ ಸೇವೆ ಮಾಡ್ತಾ ಇದ್ರೆ ಅಂಥವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅವರು ಆದಷ್ಟು ಬೇಗ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದುಕೊಂಡು ತಮ್ಮ ಸೇವೆಯನ್ನು ಮುಂದುವರಿಸುವುದಕ್ಕಾಗಿ ದೇವರವರಿಗೆ ಸಹಾಯ ಮಾಡಲಿ ಅಂತೇಳಿ ನಮ್ಮ ಒಂದು ಕಡೆಯಿಂದ ಎಷ್ಟು ಸಾಧ್ಯವೋ ಅವರಿಗೆ ನೈತಿಕವಾದಂಥ ಬೆಂಬಲವನ್ನು ಕೊಟ್ಟು ಅವರು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವಂತೆ ಮತ್ತು ಅವರ ಸಭೆಗಳಿಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವಂತೆ, ಅವರ ಸೇವೆಗೆ ಸಂಬಂಧಪಟ್ಟಂತೆ ನೋಂದಣಿ ಮಾಡಿಸಿಕೊಳ್ಳುವಂತೆ ನೀವೆಲ್ಲರೂ ಪ್ರಾರ್ಥನೆ ಮಾಡುವುದಾದರೆ ಇವತ್ತು ಸರ್ಕಾರದ ಮಾನ್ಯತೆ ಇಲ್ಲದೆಯೂ ಕೂಡ ಸೇವೆ ಮಾಡತಕ್ಕಂಥ ಎಲ್ಲ ಸೇವಕರಿಗೆ ಆಶೀರ್ವಾದವಾಗ್ತದೆ. ಈ ಸಾಕ್ಷಿಯನ್ನು ಹೇಳುವುದಕ್ಕಾಗಿ ದೇವರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಮ್ಮ ಸೇವೆಯಲ್ಲಿ 4 ಕಡೆ ನಾವು ಚರ್ಚ್ ಕಟ್ಟಿಸ್ತಾ ಇದ್ದೇವೆ. ಒಂದು ನಾಯಕನಹಟ್ಟಿಯಲ್ಲಿ, ಇನ್ನೊಂದು ಹಿರೇಹಳ್ಳಿಯಲ್ಲಿ, ಇನ್ನೊಂದು ಅವನಹಳ್ಳಿಯಲ್ಲಿ, ಇನ್ನೊಂದು ಕಡೆಯಲ್ಲಿ ತೆನಗಲ್ ಅಂತೇಳಿ ಈ 4 ಸ್ಥಳಗಳಲ್ಲಿ ಚರ್ಚ್ ಬಿಲ್ಡಿಂಗ್ ಕಟ್ಟಿಸಿಕೊಡ್ತಾ ಇದ್ದೇವೆ. ದೇವರು ಯಾವುದೇ ರೀತಿಯಿಂದ ಇಲ್ಲಿ ತನಕ ತೊಂದರೆ ಆಗದ ಹಾಗೆ ಸಹಾಯ ಮಾಡಿದ್ದಾನೆ, ಮುಂದೆಯೂ ಕೂಡ ಸಹಾಯ ಮಾಡುವುದಕ್ಕಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿರಿ. ಯೇಸುನಾಮಕ್ಕೆ ಸ್ತೋತ್ರವಾಗಿ. ಹೋದ ವಾರ ಎಲ್ಲ ನನಗೆ ತುಂಬಾ ಮೈ ನೋಡಿದ್ರೆ ಮೈ ದಪ್ಪನೇ ಬಂದ್ಬಿಟ್ಟಿತ್ತು. ಯಾಕೆ ಈ ತರ ಬರ್ತಾ ಇದೆ ಅಂದ್ರೆ ಈರುಳ್ಳಿ ಪಾಸ್ ಮಾಡೋರು ಸ್ವಲ್ಪ ಕಮ್ಮಿನೇ ಹೋಗ್ತಾ ಇತ್ತು. ನನಗೆ ಭಯ ಎತ್ಕೊಂಡ್ಬಿಡ್ತು. ಯಾಕಂದ್ರೆ ನಮ್ಮ ಅಮ್ಮಗೆ ಇದೇ ತರ ಆಗ್ತಾ ಇದೆ ನನಗೆ ಏನಾಗ್ಬಿಟ್ಟೈತೆ ನನಗೆ ಸ್ವಲ್ಪ ಭಯ ಆಗಿತ್ತು. ಆದ್ರೆ ದೇವ್ರ ಹತ್ರ, ದೇವರೇ ನೀನ್ ತಾನೇ ನನ್ನ ಕರ್ಕೊಂಡು ಬಂದಿದ್ಯಪ್ಪ, ಗುಣಪಡಿಸೋದು ನಿನ್ ಕೈಲಿದೆ, ನಮ್ಮ ಕೈಲಿಲ್ಲಪ್ಪ ದೇವರೇ ಸ್ತೋತ್ರ. ಎಲ್ಲ ಡಾಕ್ಟರ್ಗಿಂತ ಮೇಲಾದ ಡಾಕ್ಟ್ರು ನೀನೇ ಅಪ್ಪ, ನಾನು ಹೋಗೋದಿಲ್ಲ, ನೀನೇ ನನ್ನ ಗುಣಪಡಿಸ್ಬೇಕು ಅಂತಾನೆ ದೇವ್ರ ಹತ್ರ ಬೇಡ್ಕೊಂಡೆ. ಮಾರನೇ ದಿವಸನೇ ಅದು ಏನೋ ಪಾಸ್ ಮಾಡುವಾಗ ಒಂಥರ ಏನೋ ಬಲೂನ್ ತರ ಸೌಂಡ್ ಬಂತು. ಅವಾಗಿಂದ ಈರುಳ್ಳಿ ಪಾಸ್ ಮಾಡೋದು ಸ್ವಲ್ಪ ಸರಿ ಹೋಯ್ತು. ಆ ಮೈನೂ ಸ್ವಲ್ಪ ನನಗೆ ಕಮ್ಮಿ ಆಯ್ತು. ನನಗೆ ಭಯ ಎತ್ಕೊಂಡ್ಬಿಟ್ಟಿತ್ತು, ಇದೇನಪ್ಪ ಹಿಂಗಾಯ್ತು ಅಂತ. ಅದೇ ರೀತಿಯಲ್ಲಿ ನಮಗೆ ದೇವರು, ನಾವು ವಾಕ್ಯ ಓದುವಾಗಲೂ ನಾವು ಪ್ರಾರ್ಥನೆ ಮಾಡೋ ದೇವರು ಎಂದೂ ನಮ್ಗೆ ಕೈ ಬಿಡೋದಿಲ್ಲ. ಅವರೇ ಮೇಘ ಸ್ತಂಭವಾಗಿ ನಮ್ಮನ್ನ ಕಾಯುವಂತ ಕರ್ತನಾಗಿದ್ದಾರೆ. ಅವರೆಷ್ಟು ನಾವು ಪ್ರೀತಿ ಮಾಡಿದ್ರು ಸಾಲದು, 1000 ಸ್ತೋತ್ರ ನಾಲ್ಗಿಂದ ಹೇಳಿದ್ರು ಸಾಲದು. ಅಷ್ಟೊಂದು ನಮ್ಮ ಮಕ್ಕಳನ್ನು ನಮ್ಮನ್ನು ದೇವರು ಕಾಯ್ತಾ ಕಾಪಾಡುತ್ತಾ ಬರ್ತಾ ಇದ್ದಾರೆ. ಉಮಗೂ ಸಹ ಲೋ BP ಆದ್ರೆ, ಲೋ ಶುಗರ್ ಆದ್ರೂ ಅವಳು ತುಂಬಾ ಲೋ ಆಗ್ಬಿಟ್ಟಿದೆ. ಹಂಗೂ ಎದ್ದು ಕುತ್ಕೊಂಡು ಮಾತಾಡಿ ಎದ್ದು ನಡ್ಕೊಂಡು ಹೋಗಿದ್ದಾಳೆ. ಅವಳು ನೋಡಿದ್ರೇನೆ ಅವಳಿಗೆ ಶುಗರ್ ಏನೋ ಕಮ್ಮಿ ಆಗಿದೆ ಅಂತ ನಾವು ನೆನ್ಸ್ಕೊಂತೀನಿ. ನನಗೆ ಗೊತ್ತಾಗ್ಬಿಡುತ್ತೆ ಅವಳು. ಆದ್ರೂ ದೇವ್ರು ಬಲ ಕೊಟ್ಟು ನಡ್ಕೊಂಡು ಹೋಗಿ ಸಕ್ಕರೆ ಡಬ್ಬ ಎತ್ಕೊಂಡ್ ಬಂದು ಸಕ್ಕರೆ ಹಾಕೊಂಡು ಬಾಯಲ್ಲಿ ಸಕ್ಕರೆ ಹಾಕೊಂಡಾದ್ಮೇಲೆ ನಮ್ಗೆ ಶುಗರ್ ಟೆಸ್ಟ್ ನೋಡೋಣ ಅಂತ ನೋಡಿದ್ರೆ ಫುಲ್ ನಿಲ್ಲಾಗಿರೋ ದೇವ್ರು ಅವಳಿಗೆ ನಿಲ್ಲಾಗ್ಬಿಟ್ರೆ ಪಿಡ್ಸ್ ಬಂದ್ಬಿಡುತ್ತೆ. ಅವಾಗ ಪಿಡ್ಸ್ ಬರೋವಾಗ ತುಂಬಾ ಪ್ರಾಬ್ಲಮ್ ಬರೋದು ಅವಳಿಗೆ. ಆ ತರ ಇರುವಾಗ ದೇವ್ರು ಎಷ್ಟೋ ಅಭಿವೃದ್ಧಿಯಲ್ಲಿ ನಡೆಸ್ತಾ ಇದ್ದಾರೆ. ದೇವ್ರಿಗೆ ಎಷ್ಟು ಕೋಟಾನು ಸ್ತೋತ್ರ ಹೇಳಿದ್ರು ಸಾಲದು. ಆದ್ರೆ ದೇವರು ನಮ್ಮನ್ನ ಕಾಯ್ತಾ ಕಾಪಾಡುತ್ತಾ ಬರ್ತಾ ಇದ್ರೆ ಎಲ್ಲ ಕೊರತೆಗಳು ದೇವರು ನಮ್ಮನ್ನ ನಿಗಿಸ್ತಾ ಇದ್ದಾರೆ. ಬಾಡಿಗೆನು ಮನೆ ಖಾಲಿ ಆಗಿನೂ ನಮ್ಗೆ ಸುಮಾರು 2 ವರ್ಷ ಕಂಡ ಖಾಲಿನೇ ಇತ್ತು. ಆದ್ರೂ ಎಷ್ಟೋ ಮನೆ ಖಾಲಿ ಆಗಿದೆ.
ಆದ್ರೂ ದೇವ್ರ ಕೃಪೆಯಿಂದ ನಮಗೆಲ್ಲ ಒದಗಿಸ್ಕೊಡ್ತಾ ಇದ್ದಾರೆ. ದೇವರಿಗೆ ಕೋಟಾನು ಕೋಟಾನು ಸ್ತೋತ್ರಗಳು ಚೆಲ್ಲಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ. ನಾವು ಹೇಳುವಂತಹ ವಾಕ್ಯಗಳು ದೇವರ ಒಂದು ವಾಕ್ಯಗಳಾಗಿರಲಿ, ನಾವು ಆಡುವಂತಹ ಹಾಡುಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಅದನ್ನು ನಿರೂಪಿಸ್ತಾ ಇದ್ದಾನೆ. ಆತನು ಒಳ್ಳೆಯವನಾಗಿದ್ದಾನೆ, ನಮ್ಮ ಜೀವಿತ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾನೆ. ಆತ ನಮ್ಮನ್ನು ಕಾಯುವಾತನಾಗಿದ್ದಾನೆ. ನಮ್ಮ ಜೀವಿತ ಬರುವಂತಹ ಪರಿಸ್ಥಿತಿಗಳಿಗೆ ಆತನು ನಮ್ಮೊಂದಿಗಿದ್ದು ಕಾಯುವಾತನಾಗಿದ್ದಾನೆ. ವಾಟ್ ಎ ಗ್ರೇಟ್ ಅಂಡ್ ಮೈಟಿ ಗಾಡ್ ಇಸ್ ಇಸ್ಂಟ್ ಇಟ್? ಎಂತ ಒಂದು ದೊಡ್ಡ ದೇವರನ್ನ, ಪರಾಕ್ರಮಶಾಲಿ ದೇವರನ್ನ ನಾವು ಸೇವಿಸುವವರಾಗಿದ್ದೇವೆ ಪ್ರಿಯರೇ. ಎಲ್ಲರೂ ಜೋರಾಗಿ ತಪ್ಪಾಯ್ತು ದೇವರಿಗೆ ಸ್ತೋತ್ರ. ದೇವರ ವಾಕ್ಯಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡವರಾಗಿ ಲೆಟ್ಸ್ ಗಾಡ್ ಸ್ಪಿರಿಟ್ ಸ್ಪೀಕ್ ಟು ಅಸ್. ದೇವರ ಆತ್ಮ ನಮ್ಮೊಂದಿಗೆ ಮಾತನಾಡಲಿ. ದೇವರ ಆತ್ಮ ಮಾತನಾಡುವಾಗ ದೇವರು ನಮಗೆ ಏನ್ ಮಾಡಬೇಕೆಂದಿದ್ದಾನೋ, ದೇವರು ನಮಗೆ ಏನ್ ಕೊಡಬೇಕೆಂದಿದ್ದಾನೋ ಅದನ್ನು ಆತನು ಕೊಡುವ ಆತನಾಗಿರುತ್ತಾನೆ. ದೇವರ ಆತ್ಮ ನಮ್ಮ ಒಳಗೆ ವಾಸಿಸಲು ಮೊಟ್ಟ ಮೊದಲ ಕಾರಣ, ಮುಖ್ಯವಾದ ಕಾರಣ, ನಮ್ಮನ್ನು ಆತನ ಸ್ವರೂಪದಲ್ಲಿ ಮಾರ್ಪಡಿಸುವುದಕ್ಕಾಗಿ. ಅದಕ್ಕೋಸ್ಕರವಾಗಿ ನಾವು ಆತನ ವಾಕ್ಯವನ್ನು ಕೇಳುವುದಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಂಡವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ವಾಕ್ಯ ಸ್ವರೂಪವಾದ ಪರಲೋಕ ತಂದೆ, ಇವತ್ತು ಸಮಯದ ರಾಜ್ಯ ನಮ್ಮೊಂದಿಗೆ ನೀನು ಮಾತನಾಡು ಕರ್ತ. ನಮ್ಮ ಒಳಗಿನ ಮನುಷ್ಯನ ಕಣ್ಣುಗಳು ತೆರೆಯಲ್ಪಡಲಿ, ಕಿವಿಗಳು ತೆರೆಯಲ್ಪಡಲಿ ರಾಜ. ಹೊರಗಡೆ ಇರುವಂತಹ ಎಲ್ಲ ತರವಾದ ಕರ್ತನೆ ಡಿಸ್ಟರ್ಬೆನ್ಸ್ ಗಳನ್ನು ತೆಗೆದುಹಾಕು ರಾಜ. ನಾವು ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕೆ ಅಪ್ಪ, ವಾಕ್ಯದ ಮೇಲೆ ಫೋಕಸ್ ಮಾಡುವುದಕ್ಕೆ ನಮಗೆ ಬಲ ಕೊಡು. ನಿನ್ನ ಮಕ್ಕಳೊಂದಿಗೆ ಮಾತನಾಡು. ನಾವು ಕೇಳುವವರಾಗಿದ್ದೇವೆ ಯೇಸಪ್ಪ. ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆ ಪಿತನೇ. ಒಂದ್ಸಾರಿ 3 ಸ್ನೇಹಿತರು ಪ್ರಾರ್ಥನೆ ಮಾಡ್ತಾ ಇದ್ರು ದೇವರ ಹತ್ರ. ಒಬ್ಬ ಅಮೇರಿಕನ್, ಒಬ್ಬ ಜಾಪನಿ, ಒಬ್ಬ ಇಂಡಿಯನ್. ಅಮೇರಿಕನ್ ಪ್ರಾರ್ಥನೆ ಮಾಡಿದ್ರು, ದೇವ್ರ ಪ್ರತ್ಯಕ್ಷ ಆಗಿ ಏನ್ ಬೇಕು ಅಂದ್ರು. ನನಗೆ ಒಂದು ಮನೆ ಫುಲ್ಲಾಗಿ ನನಗೆ ಡಾಲರ್ಸ್ ಕೊಡಿ ದೇವ್ರೆ ಅಂದ್ರು. ದೇವ್ರು ಸರಿ ತಥಾಸ್ತು ಅಂದ್ರು. ಜಾಪನಿ ಪ್ರಾರ್ಥನೆ ಮಾಡಿದಾಗ ದೇವ್ರು ಏನ್ ಬೇಕು ಅಂದ್ರು. ನನಗೆ ಒಂದು ಮನೆ ಸಂಪೂರ್ಣ ಫುಲ್ಲಾಗಿ ನನಗೆ ಗೋಲ್ಡೇ ಇರಬೇಕು ಅಂತ. ಸರಿ, ಅದಕ್ಕೂ ತಥಾಸ್ತು ಅಂತ. ಇಂಡಿಯನ್ ಹತ್ರ ಬಂದ್ರು, ನಿನಗೇನ್ ಬೇಕಪ್ಪ ಅಂತ. ಆ 2 ಮನೆ ಬೀಗದ ಕೈ ನನಗ್ ಕೊಡು ದೇವ್ರೆ. ದೇವ್ರ ತಥಾಸ್ತು. ನಾವು ಯಾವ ದೇಶದಲ್ಲೇ ವಾಸ ಮಾಡಿದ್ರು ಪ್ರಿಯರೇ, ದೇವರ ಮಕ್ಕಳಾದ ನಮಗೆ ದೇವರು ಆತನ ಒಂದು ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನ ಶುದ್ಧೀಕರಿಸಿ ಆತನ ಪ್ರಯೋಜನಕ್ಕಾಗಿ ಉಪಯೋಗಿಸುವಂತ ದೇವರಾಗಿದ್ದಾನೆ. ನಾವೆಲ್ಲರೂ ಎಷ್ಟು ಜನ ದೇವರಿಂದ ಉಪಯೋಗಿಸಲ್ಪಡ್ಬೇಕಂತ ಆಸೆ ಪಡ್ತೀವಿ? ಯಾರೆಲ್ಲ ಕೈ ಎತ್ತಿದ್ರು ದೇವರಿಂದ ಉಪಯೋಗಿಸಲ್ಪಡ್ಬೇಕಂತ ಅವರೆಲ್ಲ ಈ ಮೆಸೇಜ್ ಕೇಳಬೇಕು. ಯಾರೆಲ್ಲ ಕೈ ಎತ್ತಿಲ್ವೋ ಅವರು ಸಹ ಕೇಳ್ಬೇಕಂದ್ರೆ ಓಡೋಕ್ಕಾಗಲ್ಲ. 2 ತಿಮೋಥಿ 2ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನ ಈ ಒಂದು ದಿನ ನಾವು 2ನೇ ಅಧ್ಯಾಯದಲ್ಲಿ 2 ತಿಮೋಥಿ 2ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡುವವರಾಗಿದ್ದೇವೆ. 2ನೇ ಅಧ್ಯಾಯದಲ್ಲಿ 20-21 ಮೊದಲು ಓದ್ಕೊಳ್ಳೋಣ. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಾಳಿಕೆಗಳು, ಕೆಲವು ಹೀನವಾದ ಬಾಳಿಕೆಗಳು ಬರ್ತವೆ. ಹೀಗಿರಲಾಗಿ ಒಬ್ಬರು ಹೀನ ನಡೆಸುವವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಾಳಿಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವಂತೆ ಸಿದ್ಧನಾಗಿಯೂ ಇರುವನು. ಈ ವಚನಗಳನ್ನ ನೋಡುತ್ತೇವೆ. ಎಂತ ಒಂದು ಪಾತ್ರೆಗಳು ಇರುತ್ತಂತೆ. ಬೆಳ್ಳಿ ಬಂಗಾರದ ಪಾತ್ರೆಗಳು ಉಂಟು, ಮರದ ಪಾತ್ರೆಗಳು ಉಂಟು, ಮಣ್ಣಿನ ಪಾತ್ರೆಗಳು ಉಂಟು. ಅದೇ ರೀತಿಯಾಗಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ನಮ್ಮ ಮನೆಗಳಲ್ಲಿ ಮ್ಯಾಕ್ಸಿಮಮ್ ನೀವು ಯಾವ ಒಂದು ವೆಸಲ್ ಅಥವಾ ಪಾತ್ರೆ ಉಪಯೋಗಿಸೋದು, ಯಾವ ಒಂದು ಮೆಟಲ್ ಪಾತ್ರೆ ಉಪಯೋಗಿಸೋದು? ತುಂಬಾ ನಮ್ಮ ಹತ್ರ ಸ್ಟೀಲ್ ತಾನೇ ಇರೋದು. ಗೋಲ್ಡ್ ಇಲ್ಲ ಬಿಡಿ, ಅಷ್ಟು ದೊಡ್ಡ ಸಾಕಾಗಿ ಆಗಿಲ್ಲ. ನಾವು ಗೋಲ್ಡ್ ಇದನ್ನು ಮಾಡ್ಕೊಂಡ್ವಿ, ಗೋಲ್ಡ್ ವೆಸಲ್ಸ್ ಯೂಸ್ ಮಾಡಿದಾಗ ಮ್ಯಾಕ್ಸಿಮಮ್ ನಾವು ಮಾಡ್ತೀವಿ ಸ್ಟೀಲ್ ಮಾಡ್ತೀವಿ. ಆದ್ರೆ ನಮ್ಮ ಶೋಕೇಸ್ ಗಳಲ್ಲಿ ಕೆಲವೊಂದು ಪಾತ್ರೆಗಳು ಇಟ್ಟಿರ್ತೀವಿ, ನೋಡಿದ್ದೀರಾ? ಕಪ್ಪನ್ ಸಾಸರ್ಸ್ ಅಲ್ವಾ? ಆ ಒಂದು ಪಿಂಗಾಣಿ ಅಲ್ವಾ? ಆ ರೀತಿಯಾಗಿ ಒಂದು ಪಾತ್ರೆಗಳು ಇಟ್ಟಿರ್ತೀವಿ. ಆ ಪಾತ್ರೆಗಳನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಾ? ಯಾವಾಗ್ಲೂ ಯೂಸ್ ಮಾಡ್ತೀವಾ? ಯಾಕೆ ಹೇಳ್ರಿ? ಅದು ಸ್ಪೆಷಲ್
ಅಲ್ವಾ? ಯಾರಾದ್ರೂ ಗೆಸ್ಟ್ ಬಂದ್ರೆ ಮಾತ್ರ ನಾವು ಶೋಕೇಸ್ ತೆಗೆದು ಅದರಲ್ಲಿ ಪಿಂಗಾಣಿಲಿ ಕಾಫಿ ಕೊಡ್ತೀವಿ, ಸ್ಟೀಲ್ ಕೊಡೋಣ. ಆದ್ರೆ ಸ್ಟೀಲ್ ಪಾತ್ರೆ ನಾವು ರೆಗ್ಯುಲರ್ ಆಗಿ ಪ್ರತಿದಿನ ಉಪಯೋಗಿಸ್ತೀವಿ ಅಲ್ವಾ? ಇದೇ ರೀತಿಯಾಗಿ ನಾವು ದೇವ್ರ ಮಕ್ಕಳು, ದೇವರು ನಮ್ಮನ್ನು ಸಹ ಪ್ರತಿನಿತ್ಯ ಉಪಯೋಗಿಸುವವನಾಗಿದ್ದಾನೆ, ಯಾವಾಗಲೂ ಒಂದು ಸಾರಿ ಉಪಯೋಗಿಸುವವನಾಗಿದ್ದಾನೆ. ನಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು, ದೇವರು ನನ್ನ ಯಾವಾಗಲೂ ಒಂದ್ಸಾರಿ ಉಪಯೋಗಿಸ್ತಾ ಇದ್ದಾನ ಅಥವಾ ಪ್ರತಿನಿತ್ಯ ಉಪಯೋಗಿಸ್ತಾ ಇದ್ದಾನ ಅಂತ. ಆಮೇಲೆ ನಮ್ಗೆ ಚೆನ್ನಾಗಿ ಗೊತ್ತಲ್ಲ ಪ್ರಿಯರೇ, ಯಾರು ಹೇಳತ್ವೆ ದೇವರು ನಮ್ಮನ್ನ ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದ್ದಾನೆ. ನಮ್ಮನೇಲೂ ಅಷ್ಟೇ. ಆ ಕಾಲಗಳಲ್ಲಿ ಇವಾಗ ಬಿಡಿ ಪಿಂಗಾಣಿ ಗ್ಲಾಸ್ ಎಲ್ಲ ತುಂಬಾ ಇದಾಗ್ಬಿಟ್ಟಿದೆ ಅಲ್ವಾ, ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ. ಆ ಕಾಲದ ನಮ್ಮ ಮನೆಗೆ ನಮ್ಮ ತಾಯಿಯವರು ಬರೀ ಶೋಕೇಸ್ ಅದು ಮಾತ್ರ ಇಡ್ತಾ ಇದ್ರು. ಯಾರಾದ್ರೂ ಬಂದ್ರೆ ಸ್ಟೀಲ್ ಕೊಡ್ತಾನೇ ಇರಲಿಲ್ಲ ಅವ್ರು. ಆ ಪಿಂಗಾಣಿ ತೆಗಿ, ಸಾಸ್ ಇಡು, ಆದ್ಮೇಲೆ ಅದ್ರ ಕಾಫಿ ಹಾಕೋರು. ಯಾಕಂದ್ರೆ ಅದು ಸ್ಪೆಷಲ್ ಆಗಿ ಬರೋರು ಮಾತ್ರ ಕೊಡ್ತಾ ಇದ್ರು. ಆದ್ರೆ ನಾವು ಕೂಡ ಅಷ್ಟೇ ದೇವರಿಂದ ಸ್ಪೆಷಲ್ ಆಗಿ ಯಾವಾಗ್ಲೋ ಒಂದ್ಸಾರಿ ಉಪಯೋಗಿಸಲ್ಪಡ್ತೇವೆ. ಅದು ಯಾರಿಗೆಲ್ಲ ಇಷ್ಟ? ಹುಷಾರಾಗ್ಬಿಟ್ಟಿದೆ. ದೇವರಿಂದ ನಾವು ಉಪಯೋಗಿಸಲ್ಪಡಬೇಕು. ನಮ್ಮನ್ನ ದೇವರು ಪರಿಶುದ್ಧ ಮಾಡಿ ಆತನ ಒಂದು ಮಹಿಮೆಗಾಗಿ ಆಸ್ ಎ ಇನ್ಸ್ಟ್ರೂಮೆಂಟ್ಸ್ ಅಥವಾ ಸಾಧನಗಳಾಗಿ ಉಪಯೋಗಿಸಲ್ಪಡಬೇಕಂದ್ರೆ ನಾವೇನ್ ಮಾಡಬೇಕು? ವಾಟ್ ಐ ಹ್ಯಾವ್ ಟು ಡೂ, ವಾಟ್ ವಿ ಹ್ಯಾವ್ ಟು ಡೂ, ನಾವೇನ್ ಮಾಡಬೇಕು ಅದನ್ನೇ ನಾವು 14ರಿಂದ 19ನೇ ವಚನ, ಅದೇ 2 ತಿಮೋಥಿ ಬರೆದ ಪತ್ರಿಕೆ 14ರಿಂದ 19ನೇ ವಚನದಲ್ಲಿ ನೋಡುವವರಾಗಿದ್ದೇವೆ ಪ್ರಿಯರೇ. ಮೊದಲನೇದಾಗಿ ವಚನ 14 ಮತ್ತು 17 ಓದಿ. 14 and 17. ಈ ಸಂಗತಿಗಳನ್ನು ಸಭೆಯವರ ಜ್ಞಾಪಕಕ್ಕೆ ತರಬೇಕು. ಕೇಳುವವರಿಗೆ ಕೇಡನ್ನುಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೂ ಬಾರದ ವಾಗ್ವಾದಗಳನ್ನು ಮಾಡಬಾರದೆಂದು ಅವರಿಗೆ ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೇಳು. ಯಾವ ಪ್ರಯೋಜನಕ್ಕೂ ಬಾರದ ಯಾವ್ದನ್ನು ಮಾಡಬಾರ್ದಂತೆ? ವಾಗ್ವಾದಗಳನ್ನು. 17ನೇ ವಚನ. ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು. ಅವರಲ್ಲಿ ಹುಮೆನಾಯನು ಪಿಲೇತನು ಇದ್ದಾರೆ. ಹೆಚ್ಚು ಹೆಚ್ಚಾಗಿ ಭಕ್ತಿಹೀನರಾಗುವರು, ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು. ಅದಕ್ಕೆ ಮುಂಚೆ ನಾವೇನು 16ನೇ ವಚನ ಏನ್ ನೋಡ್ತೀವಿ? 16ನೇ ವಚನ ತಗೋದಿ. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಅವರ ಮಾತು ಕೊಳಕು ಹುಣ್ಣಿನಂತೆ ಹರಡಿಕೊಳ್ಳುವುದು. ಅವರಲ್ಲಿ ಹುಮೆನಾಯನು ಪಿಲೇತನು ಇದ್ದಾರೆ. ಇನ್ನು ಮೊದಲಾಗಿ ಏನ್ ನೋಡ್ತೀವಿ? ವಚನ 14 ಹೇಳ್ತದೆ, ನಾವು ಪ್ರಯೋಜನಕ್ಕೆ ಬರದೇ ಇರುವಂತಹ, ಕೇಳುವವರಿಗೆ ಕೇಡು ಉಂಟು ಮಾಡುವಂತಹ ವಾಗ್ವಾದಗಳನ್ನು ಅಲ್ವಾ, ವರ್ಡ್ಸ್ ಇಂಗ್ಲಿಷ್ ನೋಡುವುದಾದ್ರೆ ಯೂಸ್ಲೆಸ್ ವರ್ಡ್ಸ್ ಅಂತ, ಅಂದ್ರೆ ಪ್ರಯೋಜನಕ್ಕೆ ಬರದೇ ಅಂತ ಮಾತುಗಳನ್ನ ಆಡುವುದು, ವಾಗ್ವಾದ ಮಾಡುವುದು. ಅನೇಕ ಸಾರಿ ನಮ್ಮ ಜೀವಿತಗಳನ್ನ ವಾಗ್ವಾದ ಮಾಡ್ತೇವೆ. ಯಾಕೆ ವಾಗ್ವಾದ ಮಾಡ್ತೇವೆ ಗೊತ್ತಾ? ನಾನು ಹೇಳೋದು ಸರಿ ಅಂತ ನಾವು ಪ್ರೂವ್ ಮಾಡ್ಬೇಕು. ವಾಟ್ ಎವರ್ ಐ ಸೇ ದಟ್ಸ್ ರೈಟ್ ಅಂತ ನಾವು ಪ್ರೂವ್ ಮಾಡೋದಕ್ಕೋಸ್ಕರ ವಾಗ್ವಾದ ಮಾಡ್ತೇವೆ. ನಾನು ಮಾಡ್ತಾ ಇರೋದು ನಮ್ಮ ಒಂದು ದಿನನಿತ್ಯದ ಕಾರ್ಯಗಳಲ್ಲಿ ಅನೇಕ ಸಾರಿ ನಮ್ಮ ಸಂಬಂಧಗಳ ಮಧ್ಯೆ ನಾವೇನ್ ಮಾಡ್ತೇವೆ? ವಾಗ್ವಾದ ಮಾಡ್ತೇವೆ. ಅದು ಪ್ರಯೋಜನಕ್ಕೆ ಬಾರದು ಪ್ರಿಯರೇ. ಅದು ಮಾತ್ರವಲ್ಲ, ನಾವು ಆತ್ಮಿಕರಾಗಿ ಅನೇಕ ಕಾರ್ಯಗಳನ್ನ ನಾವು ವಾಗ್ವಾದ ಮಾಡ್ತೇವೆ, ಅದು ಸಹ ಪ್ರಯೋಜನಕ್ಕೆ ಬಾರದ್ದು. ಯಾಕೆಂದ್ರೆ ಐ ವಾಂಟ್ ಟು ಪ್ರೂವ್ ಮೈ ಪಾಯಿಂಟ್ ಇಸ್ ರೈಟ್. ಆ ವಾಗ್ವಾದ ಏನಾಗ್ತದೆ? ಯಾರನ್ನು ಕಟ್ಟುವಂತದಲ್ಲ, ಯಾರಿಗೂ ಅದು ಪ್ರಯೋಜನ ಆಗಲ್ಲ. ಅದಕ್ಕೋಸ್ಕರವಾಗಿ ಮಾತನಾಡುವಾಗ ನಾವು ಅತಿ ಜಾಗರೂಕರಾಗಿರಬೇಕು. ಮೊದಲನೇದಾಗಿ ನಾನು ದೇವರಿಂದ ಪರಿಶುದ್ಧರಾಗಿ ಮಾಡಲ್ಪಟ್ಟು ಆತನ ಪ್ರಯೋಜನಕ್ಕಾಗಿ ಉಪಯೋಗಿಸಲ್ಪಡಬೇಕಂದ್ರೆ ಕೀಪ್ ಯುವರ್ ಟಂಗ್, ನನ್ನ ನಾಲಿಗೆಯನ್ನು ನಾನು ಕಾಪಾಡಿಕೊಳ್ಳಬೇಕು. ಯಾವುದು ಕಾಪಾಡ್ಕೊಳ್ಬೇಕು? ಯಾವ್ದ ನಾಲಿಗೆ ಇದೆ? ನಾವೆಲ್ಲರೂ ಏನ್ ಮಾಡಬೇಕು? ಕಾಪಾಡ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ನಾವು ಆ ಮಾತುಗಳನ್ನ ಆಡ್ಬೇಕಾದ್ರೆ ಬೇರೆಯವರಿಗೆ ಶಾಪ ಕೊಡುವಂತ ಮಾತುಗಳನ್ನ ಆಡಬಾರದು, ಶಪಿಸಬಾರದು. ದೇವರ ಮಕ್ಕಳು ನಾವೇನ್ ಮಾಡಬಾರದು? ಶಪಿಸಬಾರದು. ಬೇರೆಯವರನ್ನ ಕಟ್ಟುವಂತೆ ಮಾತಾಡಬೇಕೇ ಹೊರತು ಬೇರೆಯವರು ನಾಶವಾಗುವಂತೆ ನಾವು ಮಾತಾಡಬಾರದು. ಒಂದು ಉದಾಹರಣೆಗೆ ನಾನು ವಾಕ್ಯ ಮಾಡ್ತಾ ಇದ್ದಾಗ ನನ್ಗೆ ಬಂದಿದ್ದ ಉದಾಹರಣೆ, ನಾವು ತಂದೆ ತಾಯಿಗಳು ಅನೇಕ ವೇಳೆ ಏನ್ ಮಾಡ್ತೀವಿ? ಮಕ್ಕಳನ್ನ ಶಪಿಸ್ತೇವೆ. ಮಕ್ಕಳಿಗೆ ನಾವು ನೋವಾಗುವಂತೆ ಮಾತಾಡ್ತೇವೆ ಅಲ್ವಾ? ಮಕ್ಕಳಿಗೆ ನಾವೇನ್ ಮಾಡ್ತೇವೆ? ನೀನ್ ಹಾಳಾಗಿ ಹೋಗ್ತೀಯಾ, ಅಥವಾ ಅವರು ಕಟ್ಟುವಂತ ಮಾತುಗಳನ್ನ ಆಡೋದಿಲ್ಲ, ನಾವು ಅವರು ನಾಶವಾಗುವಂತ ಮಾತುಗಳನ್ನ ಆಡುತ್ತೇವೆ. ನಮ್ಮೆಲ್ಲರಿಗೂ ಗೊತ್ತು, ಕತ್ತಿಗಿಂತಲೂ ಹರಿತವಾದದ್ದು ಯಾವುದು? Praise the Lord. DJ is good ಅಲ್ವಾ?
ನಾಳಿಗೆ ಬಹಳ ಬಹಳ ಕಷ್ಟ. ಮಾತು ನೋಡುವುದಾದ್ರೆ ಒಂದು ಏಟ್ ಕೊಟ್ಬಿಟ್ಟು ಕತ್ತಿನ ಕುಚ್ಚಿಬಿಟ್ಟು ಕೂಡ ನಮ್ಗೆ ಗುಣ ಆಗೋಗುತ್ತೆ, ಆದ್ರೆ ಮಾತಾಡೋದು ಆಗೋದಿಲ್ಲ. ಅದಕ್ಕೆ ನಾವು ಏಸಪ್ಪನ ಮಕ್ಕಳು ಆತನ ಉಪಯೋಗಿಸಲ್ಪಡಬೇಕಾಗಿರುವಂತಹ ಪಾತ್ರೆಗಳು. ನಾವು ನಮ್ಮ ನಾಲಿಗೆಯನ್ನ ಕಾಪಾಡಿಕೊಳ್ಬೇಕು. ನಾವು ಮಾತಾಡೋಕ್ ಮುಂಚೆ ನಾವು 1000 ಸರಿ ಯೋಚನೆ ಮಾಡಬೇಕು. ಮಾತಾಡಿದ ನಂತರ ನಾವು ಯೋಚನೆ ಮಾಡೋದಲ್ಲ, ಮಾತಾಡಕ್ ಮುಂಚೆನೆ ಯೋಚನೆ ಮಾಡಬೇಕು. ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿ ಹೇಳ್ತೀನಿ ಪ್ರಿಯರೇ. ಅನೇಕ ಸಾರಿ ನಾವೇನ್ ಮಾಡ್ತೀವಿ, ಬೇರೆಯವ್ರನ್ನ ಶಪಿಸುವಂತ ಮಾತುಗಳನ್ನ ಆಡ್ತೇವೆ. ಇನ್ಸ್ಟೆಡ್ ಆಫ್ ದಟ್, ಬ್ಲೆಸ್ ಯುವರ್ ಚಿಲ್ಡ್ರನ್. ನಿನ್ನ ಮಕ್ಕಳನ್ನ ಏನ್ ಮಾಡ್ಬೇಕು, ನಾವು ಆಶೀರ್ವದಿಸಬೇಕು. ನಮ್ಮ ಒಂದು ಬಾಯಿ ಮಾತುಗಳಿಂದ ಅವನ್ನ ಆಶೀರ್ವದಿಸಬೇಕು. ದೇವ್ರ ವಾಕ್ಯ ಹೇಳ್ತಾರೆ, ಐ ಕ್ಯಾನ್ ಕ್ರಿಯೇಟ್, ಐ ಕ್ಯಾನ್ ಡಿಸ್ಟ್ರಾಯ್ ಥ್ರೂ ಮೈ ವರ್ಡ್ಸ್. ನಾನು ಮಾತಾಡುವ ಮಾತುಗಳನ್ನ ಏನ್ ಮಾಡ್ಬೋದು, ಸೃಷ್ಟಿ ಮಾಡ್ಬೋದು, ನಾಶ ಮಾಡ್ಬೋದು. ಎಷ್ಟು ಮನೆಗಳು ಈ ದಿನಗಳಲ್ಲಿ ಒಡೆದು ಹೋಗಿರೋದು, ಡೈವರ್ಸ್ಗೆ ಹೋಗಿರೋದಾಗಿ ಗೊತ್ತಾ ಪ್ರಿಯರೇ? ಮಾತುಗಳಿಂದ ಮಾತಾಡಿ 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 ನೋಯಿಸ್ಬಿಟ್ಟಿದ್ದಾರೆ ಅವರ ಸ್ಪೌಸ್ ಅನ್ನ ಅಥವಾ ಅವರ ಜೊತೆ ಜೀವನ ಮಾಡುವ ಗಂಡನೋ ಹೆಂಡತಿನೋ. ಅವರು ಸಾಕಾಗಿ ಬೇಡ ನನಗೆ ಜೀವನ ಅಂತಾರೆ. ಮಾತಾಡಕ್ ಮುಂಚೆ ನಾವು ಬಹಳ ಯೋಚನೆ ಮಾಡಬೇಕು. ನಾವು ವಿಶ್ವಾಸಿಗಳು ಅನೇಕ ಸಾರಿ ಬೇರೆಯವ್ರ ಬಗ್ಗೆ ಮಾತಾಡ್ತೀವಿ, ತಿಳಿದೇನೆ, ವಿತೌಟ್ ನಾಲೆಜ್. ಅಂತ ನಮ್ಗೆ ಗೊತ್ತಿಲ್ದ್ರೆ ನಾವು ಮಾತಾಡ್ಬಿಡ್ತೀವಿ ಬೇರೆಯವ್ರ ಬಗ್ಗೆ. ದಯವಿಟ್ಟು ಪ್ರಿಯರೇ, ಬೇರೆಯವ್ರ ಬಗ್ಗೆ ನಾವು ತಪ್ಪಾಗಿ ಮಾತಾಡುವುದಾದ್ರೆ ಅವರ ವ್ಯಕ್ತಿತ್ವವನ್ನು ನಾವು ನಾಶ ಮಾಡ್ತಾ ಇದ್ದೇವೆ. ಅದರ ಬದಲಾಗಿ ಯೂಶಲ್ ಆಗಿ ನಾವೇನ್ ಮಾಡ್ತೀವಿ, ಮನುಷ್ಯನ ಒಂದು ಸ್ವಭಾವ ಏನ್ ಗೊತ್ತಾ, ಬೇರೆಯವರ ತಪ್ಪನ್ನೇ ಹುಡುಕುವಂಥದ್ದು. ಐ ವಾಸ್ ವೆರಿ ಗುಡ್ ಇನ್ ದಟ್ ಬಿಫೋರ್ ಕಮಿಂಗ್ ಟು ಕ್ರೈಸ್ಟ್. ನಾನು ತುಂಬಾ ಅದು ಚೆನ್ನಾಗಿದ್ದೆ, ಏನ್ ಮಾಡಿದ್ರು ತಪ್ಪು ಹೇಳ್ತಾನೆ, ಅವ್ರೇನ್ ಕೊಡ್ತಾನೆ ಮೆಸೇಜು, ಅವನೇ ನಂಗೆ ಆಡ್ತಾನೆ, ಅವ್ರು ನೋಡಿ ಹೇಳ್ತಾನೆ ಡ್ರಮ್ಸ್ನ ತುಂಬಾ ಮಾಡ್ತದೆ. ನಾನು ಮೀಟಿಂಗ್ ಎಲ್ಲ ಹೋಗ್ತಾ ಇದೆ ಸಪ್ರ ಅಂತ ಬಿಗಿನಿಂಗ್ ಟೈಮಲ್ಲಿ ಎಲ್ಲರಿಗೂ ತಪ್ಪು ಹುಡುಕ್ತಾ ಇದೆ. ಅದೇ ನಾನ್ ಮಾಡ್ತೋಗ್ಬಿಟ್ಟಿದ್ದೆ, ನನ್ನಲ್ಲಿ ಎಷ್ಟು ತಪ್ಪುಗಳಿದೆ ಅಂತ ನಾನು ಪರಲೋಕನ ಬನ್ನಿ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ಅನಿತಾ. ಇವಾಗೆಲ್ಲಪ್ಪ ಏಸಪ್ಪ ಕೃಪೆಯಿಂದ ನಾವು ಅನೇಕ ಸಾರಿ ಏನ್ ಮಾಡ್ತೀವಿ, ಬೇರೆಯವ್ರ ತಪ್ಪನ್ನ ಹುಡುಕೋದನ್ನ ಬಿಟ್ಟು ಅವ್ರಂತ ಒಳ್ಳೆ ಕಾರ್ಯಗಳನ್ನ ನೋಡಿ ನಾವು ಬೇರೆಯವ್ರನ್ನ ಹಂಚಿಕೊಂಡ್ರೆ ದಟ್ಸ್ ಕನ್ಸ್ಟ್ರಕ್ಟಿವ್. ಅಂದ್ರೆ ನಾವು ಅವ್ರನ್ನ ಕಟ್ತಾ ಇದೀವಿ ಅಂತ ಅರ್ಥ. ನಾವು ಏಸಪ್ಪನ ಮಕ್ಕಳು ಕಟ್ಟುವವರಾಗಿರೋ ಹೊರತು ನಾಶ ಮಾಡುವವರಾಗಿರಬಾರ್ದು ಪ್ರಿಯ. ದೇವ್ರು ಕರೆದು ಹೇಳ್ತಾನೆ, ನೀನೇನಾಗಬೇಕು, ಏನ್ ಮಾಡ್ಬೇಕು, ಕಟ್ಟಬೇಕು, ಕೆಡವಬೇಕು, ಎಲ್ಲ ಮಾಡ್ಬೇಕಂತಾನೆ ಗೊತ್ತಾ ನಿಮ್ಗೆ, ಪ್ರವಾದಿ ಆತ. ಆದ್ರೆ ಏಸಪ್ಪ ನಮ್ಮನ್ನ ಆತ ನಡೆಸಿದ್ರೆ ಮಾತ್ರ ಮಾಡ್ಬೇಕು. ಏಸಪ್ಪ ನಡೆಸೋದಿಲ್ಲ, ನಾವು ಮಾಡ್ತಾ ಇದೀವಿ, ಅದು ನಮಗಿಷ್ಟ. ಅದು ಏಸಪ್ಪನ ಮಕ್ಕಳು ಮಾತಾಡ್ಬೇಕಾದ್ರೆ ಬೇರೆಯವ್ರನ್ನ ಕಟ್ಟಬೇಕೇ ಹೊರತು ಬೇರೆಯವ್ರನ್ನ ನಾಶ ಮಾಡುವಂತೆ ಮಾತಾಡಬಾರ್ದು. ಯಾಕೋಬ 3:8 ಮತ್ತು 8ರಿಂದ 10ನೇ ವಚನ ಓದೋಣ. ಯಾಕೋಬ್, ಜೇಮ್ಸ್ ಚಾಪ್ಟರ್ 3 verses 8 to 10. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿಯದೆ. ನಾಲಿಗೆಯಿಂದ ತಂದೆಯಾದ ದೇವರ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ನಾವಿಲ್ಲೇನ್ ಮಾಡ್ತೇವೆ, ನಮ್ಮ ನಾಳಿಗೆ ಕೆಡುಕಾಗಿರುವಂತ ಒಂದು ಸಭೆಯಲ್ಲಿ, ನಮ್ಮ ಸಭೆಯಲ್ಲ ಅದು ಒಂದು ತಾಮಿನ ಸಭೆ, ಆ ಸಭೆಯಲ್ಲಿ ಒಬ್ಬ ಸಹೋದರಿಗೆ ಫೇಶಿಯಲ್ ಪ್ಯಾರಾಲಿಟಿಕ್ ಆಗ್ಬಿಟ್ಟಿತ್ತು. ಗೊತ್ತಲ್ಲ, ಮುಖ ಮಾತ್ರ ಅಂದ್ರೆ ಬಾಯಿ ಮಾತ್ರ ಹಂಗೆ ಕೋಣ ಹೋಗ್ಬಿಡ್ತದೆ, ಫೇಶಿಯಲ್ ಪ್ಯಾರಾಲಿಟಿಕಲ್ ಅಶೋವಾಗಿ ಆತರ ಆಗ್ಬಿಟ್ಟಿತ್ತು. ವಿಶ್ವಾಸಿ ಆ ಸಭೆಗೆ ಹೋಗ್ತಾ ಇತ್ತು. ಅವಳಿಗೆ ಪಾಸ್ ಹತ್ರ ಪ್ರೇ ಮಾಡಿಸ್ಕೊಂಡು, ಪಾಸ್ ಪ್ರೇ ಮಾಡಿ ಅವ್ರಿಗೆ ಹೇಳಿದ್ರು, ನೀನು ಮನೆ ಪ್ರಾರ್ಥನೆ ಮಾಡಮ್ಮ, ದೇವರ ಆತ್ಮ ನಿಮ್ಮೊಂದಿಗೆ ಮಾತಾಡ್ತಾನೆ ಅಂತ. ಆಕೆ ಪ್ರಾರ್ಥನೆ ಪ್ರಾರಂಭ ಮಾಡಿದಾಗ ದೇವರಾತ್ಮ ಆಕೆ ಮಾಡ್ತಾ ಇದ್ದ ತಪ್ಪನ್ನ ತೋರಿಸ್ಕೊಟ್ರು. ಆಕೆ ಏನ್ ಮಾಡ್ತಾ ಇದ್ರಂದ್ರೆ, ಶಿ ಹ್ಯಾಡ್ ದ ಹ್ಯಾಬಿಟ್ ಆಫ್ ಗಾಸಿಪ್, ಬೇರೆಯವ್ರ ಬಗ್ಗೆ ಮಾತಾಡೋದು. ಅದು ನೀವು ನೋಡುವುದಾದ್ರೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು. ಒಂದು ಉದಾಹರಣೆ ಏನಂದ್ರೆ, ಆಕೆ ಮನೆಯಿಂದ ಅವರು ಫ್ರೆಂಡ್ ಮನೆಗೆ ಹೋಗಿ ತಿರುಗಿ ಫ್ರೆಂಡ್ ಮನೆಗೆ ಬರೋದ್ರೊಳಗೆ ಎಷ್ಟೋ ಸ್ಟೇಷನ್ಗಳು, ಅಂದ್ರೆ ಅಲ್ಲಿ 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 ನಿಂತ್ಕೊಂಡು ಮಾತಾಡೋದು. ಊರ್ ಕಥೆಗಿಂತ ರೈತರ ಅವ್ರ ಬಗ್ಗೆ ಇವ್ರ ಬಗ್ಗೆ ಅದ್ ಮಾತಾಡಿ ದೇವರಾತ್ಮ ಹೇಳಿದ್ರು, ರಿಪೆಂಟ್, ನೀನು ಆ ಪಾಪ ಮಾಡ್ತಾ ಇದ್ಯಾ, ಅದರಿಂದ ನೀನು ತಿರುಗಿ ಬಾ, ಆವಾಗ ನಿನಗೆ ವಾಸಿ ಆಗ್ತಾನೆ. ಯಾವಾಗ ಆಕೆ ತನ್ನ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡಿದ ಪ್ರಿಯರೇ, ಎಷ್ಟು ಅದ್ಭುತವಾಗಿ ದೇವರು ಆಕೆನ ಸಂಪೂರ್ಣ ಗುಣಪಡಿಸ್ತು.
ನಾವು ಅನೇಕ ಸಾರಿ ತಪ್ಪು ಮಾಡ್ತೇವೆ ಪ್ರಿಯರೇ. ಡೋಂಟ್ ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ಗಾಸಿಪ್. ಬೇರೆಯವ್ರ ಬಗ್ಗೆ ಮಾತಾಡುವಂತ ಒಂದು ಹವ್ಯಾಸವನ್ನ ಬೆಳೆಸ್ಕೊಳ್ಬೇಡಿ, ತಪ್ಪೋದು. ನಾವು ಅನೇಕ ಸಾರಿ ವಿಶ್ವಾಸಿಗಳು ಗೊತ್ತಿಲ್ಲದೆ ಮಾಡ್ಬಿಡ್ತೀವಿ. ಅದಕ್ಕಾಗಿ ನಾವು ಅದಕ್ಕೆ ಕ್ಷಮಾಪಣೆ ಕೇಳುವವರಾಗಿ ನಾವು ನಮ್ಮ ಒಂದು ನಾಲಿಗೆಯನ್ನ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳುವುದಾದ್ರೆ ನಮ್ಮ ಒಂದು ಯೇಸು ಕ್ರಿಸ್ತನ ಮಹಿಮೆಗಾಗಿ ಉಪಯೋಗಿಸಲ್ಪಡ್ತೇವೆ. ಮೊಟ್ಟ ಮೊದಲನೇದಾಗಿ ಯಾವ್ದನ್ನ ಕಾಪಾಡ್ಕೊಳ್ಬೇಕು? ಅಲೋ, ಮೆಸೇಜ್ ಕೇಳಿದ್ರೆ ಸೈಲೆಂಟ್ ಆಗ್ಬಿಟ್ಟು ಹೇಳಿ. ನಾಲಿಗೆಯನ್ನ, ನನ್ನ ನಾಲಿಗೆ ನಾನು ಕಾಪಾಡ್ಕೊಳ್ಬೇಕು. ನಾವು ಅನೇಕ ಸಾರಿ ಬೇರೆ ಅವ್ರನ್ನೇ ನೋಡಕ್ ಹೋಗ್ತೀವಿ ಅಲ್ವಾ? ನೀನ್ ಬಾಯಿ ಮುಚ್ಚು ಅಂತೀವಿ, ನಾವು ಬಾಯಿ ಮುಚ್ಕೊಂಡ್ಬಿಡ್ಬೇಕು. ತುಂಬಾ ಕಷ್ಟ ಅಲ್ಲ, ಹೇಳೋದು ಈಸಿ ಆಗಲ್ಲ. ಬೇರೆಯವ್ರಿಗೆ ಈಸಿ, ನನಗೆ ಮಾಡೋದು ಕಷ್ಟ. ಬೇಡದ ಮಾತುಗಳು ಅಲ್ವಾ? ಆ ರೀತಿಯಾಗಿ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದಾದ್ರೆ ದೇವರಿಂದ ಉಪಯೋಗಿಸಲ್ಪಡ್ತೇವೆ. 2ನೇ ವಚನ 18, 2 ತಿಮೋಥಿ 2ನೇ ಅಧ್ಯಾಯದಲ್ಲಿ 18ನೇ ವಚನ ಓದಿಕೊಳ್ಳೋಣ. ಅವರು ಪುನರುತ್ಥಾನವು ಆಗಿ ಹೋಯಿತೆಂದು ಹೇಳುತ್ತಾ ಸತ್ಯಭ್ರಷ್ಟರಾಗಿ ಕೆಲವರ ನಂಬಿಕೆಯನ್ನು ಕೆಡಿಸುವವರಾಗಿದ್ದಾರೆ. 2ನೇದಾಗಿ ಕೀಪ್ ದ ಟ್ರೂತ್. ನಾವು ಸತ್ಯವನ್ನ ಕಾಪಾಡುವವರಾಗಿರಬೇಕು. ಸತ್ಯ ಅಂದ್ರೆ ಯಾವುದು? ಹಲೋ ಚರ್ಚ್, ವಾಟ್ ಈಸ್ ಟ್ರೂತ್? ಯಾಕೆಲ್ಲ ಬೈಬಲ್ ಇದೆ, ತೆಗೆದೋಸಿ. ದಿಸ್ ಈಸ್ ದ ಟ್ರೂತ್. ಯಾವುದು? ದೇವರ ವಾಕ್ಯವೇ ಸತ್ಯವಾಗಿದೆ. ಸ್ಕ್ರಿಪ್ಚರ್ ಆರ್ ಬೈಬಲ್ ಈಸ್ ದ ಟ್ರೂತ್. ಅದಕ್ಕೆ ಪೌಲ ತಿಮೋಥಿಯಲ್ಲಿ ಹೇಳ್ತಾನೆ, ಈ ಒಂದು ತಪ್ಪಾದ ಬೋಧನೆಗಳಿಗೆ ನೀನು ಎಚ್ಚರಿಕೆಯಿಂದಿರು ಅಂತ. ಮೊದಲನೇ ಶತಮಾನದ ಸಭೆಯಲ್ಲಿ ಒಂದು ತಪ್ಪಾದ ಬೋಧನೆ ಇತ್ತು. ಏನ್ ಬೋಧನೆ ಅಂದ್ರೆ, ಈ ಲೋಕ ಕೆಟ್ಟದು, ನಮ್ಮ ಒಂದು ಮಾಂಸ ಕೆಟ್ಟದ್ದು. ಲೋಕ ಕೆಟ್ಟದ್ದು, ಮಾಂಸ ಕೆಟ್ಟದ್ದು. ಅದು ನಮ್ಮ ಒಳ್ಳೆಯಂತ ಆತ್ಮ ಒಳ್ಳೆಯದು. ಅದಕ್ಕೆ ಆತ್ಮನ ಮೂಲಕವಾಗಿ ಏನ್ ಪಾಪ ಮಾಡಬಾರ್ದು. ಆದ್ರೆ ಈ ಶರೀರದ ಮೂಲಕವಾಗಿ ಲೋಕದಲ್ಲಿ ಏನ್ ಬೇಕಾದ್ರೆ ಪಾಪ ಮಾಡ್ಬೋದು, ಅದು ನಿನ್ನ ಆತ್ಮಕ್ಕೆ ಮುಟ್ಟೋದಿಲ್ಲ, ನಿನ್ನ ಆತ್ಮ ಪರಲೋಕಕ್ಕೆ ಹೋಗುತ್ತೆ ಎಂಬ ಒಂದು ನಂಬಿಕೆ, ಒಂದು ತಪ್ಪಾದ ಬೋಧನೆ ಇತ್ತು. ಅದನ್ನೇ ಪೌಲ ಹೇಳ್ತಾ ಇದ್ದಾನೆ. ಆ ರೀತಿಯಾದಂತ ಒಂದು ನಂಬಿಕೆಯಲ್ಲಿ ಅವರು ಬೇಜಾನ್ ಪಾಪ ಮಾಡ್ತಾ ಇದ್ರು. ಅಡಲ್ಟ್ರಿ ಗೊತ್ತಲ್ವಾ? ವಿಚಾರದಲ್ಲಿ ಇದ್ರು ಅವರು. ಅದಕ್ಕೆ ದೇವರು ವಾಕ್ಯ ಫಾರ್ನಿಕೇಶನ್ ಅಂತ ಹೇಳ್ತಾರೆ, ಅಂದ್ರೆ ಅಕ್ರಮಗಳಲ್ಲಿ ಇದ್ರು ಅವರು. ಏನಾಗಲ್ಲ, ನನ್ನ ಆತ್ಮ ಸರಿ ಇದೆ, ನನ್ನ ಆತ್ಮ ದೇವರಲ್ಲಿ ಕರೆಕ್ಟ್ ಆಗಿದ್ದೀನಿ, ನಾನ್ ಸಭೆಗೆ ಹೋಗ್ತೀನಿ, ನಾನ್ ಸಭೆ ಎಲ್ಲಾ ಕಾರ್ಯಗಳು ಏನೆಲ್ಲ ದೇವ್ರು ನಡ್ಕೊಂಡು ನಾನೆಲ್ಲ ಮಾಡ್ತಾ ಇದ್ದೀನಲ್ಲ. ಸೋಮವಾರದಿಂದ ಶನಿವಾರದವರೆಗೆ ಜೀವನ ಮಾಡೋದನ್ನ ಏನ್ ಕೇಳಬಾರ್ದು, ದೇವ್ರು ಕೇಳಬಾರ್ದು. ಯಾಕಂದ್ರೆ ಆತ್ಮ ದೇವ್ರು ಕೊಟ್ಬಿಡಿದೀನಿ, ಆದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಆ ರೀತಿಯಾದ ತಪ್ಪಾದ ಬೋಧನೆ ಇದ್ರು ಪ್ರಿಯ. ಆದ್ರೆ ಈ ಕಾಲಗಳಲ್ಲಿ ಆ ರೀತಿಯಾದ ಒಂದು ಬೋಧನೆಗಿಂತಲೂ ಅಧಿಕವಾಗಿ ಯಾವ್ದಿದೆ ಗೊತ್ತಾ? ಏನ್ ಮಾಡ್ತೀವಿ ನಾವು? ಚರ್ಚ್ ಡಾಕ್ಟ್ರಿನ್ ಅಥವಾ ಚರ್ಚ್ ಟ್ರೆಡಿಷನ್ ಬೈಬಲ್ ಅಂತ ಹೇಳ್ತೇವೆ. ಸಭೆಯಲ್ಲಿ ನಡೆಯುವಂತ ಸಂಪ್ರದಾಯಗಳನ್ನೇ ನಾವು ಸತ್ಯ ವಾಕ್ಯ ಅಂತ ಹೇಳ್ತೇವೆ. ಉದಾಹರಣೆ, ನಮ್ಮ ಸಭೆ ನಾವು ಕೆಲವೊಂದು ಟ್ರೆಡಿಷನ್ಸ್ ಮಾಡ್ತೀವ ಇಲ್ವಾ? ಸಂಪ್ರದಾಯ ಇದೆಯಾ ನಮ್ಮ ಸಭೆಯಲ್ಲಿ ಸಂಪ್ರದಾಯ ಇದೆಯಾ? ಕನ್ಫ್ಯೂಷನ್ ಆಗ್ತದೆ. ಮೂಲ ತತ್ವಗಳನ್ನ ತಿರುಗಿ ನಾವು ಅಸ್ಥಿವಾರ ಹಾಕಬೇಕಾಗಿದೆ ನಮ್ಮ ಸಭೆಯಲ್ಲಿ ಅಲ್ವಾ? ದಿವಸ ನಾನು ಹೇಳ್ಕೊಂಡಿದ್ದೀರಾ? ಕನ್ಫ್ಯೂಸ್ ಆಗ್ಬಿಡ್ತೀರಾ. ಪರಿಶುದ್ಧಾತ್ಮ ಇದ್ದಾರಾ? ಕನ್ಫ್ಯೂಸ್ ಆಗ್ಬಿಡ್ತೀರಾ. ಪರಲೋಕ ಹೋಗ್ತೀರಾ? ಕನ್ಫ್ಯೂಸ್ ಆಗ್ಬಿಡ್ತೀರಾ. ಹಲೋ ಅಲ್ವಾ? ಇವಾಗ ನಾನು ಕೇಳಿದೆ, ನಮ್ಮ ಸಭೆಯಲ್ಲಿ ಸಂಪ್ರದಾಯ ಇದೆಯಾ ಇಲ್ವಾ? ಸಂಪ್ರದಾಯ ಅಂದ್ರೆ ಏನ್ ಗೊತ್ತಾ? ವರ್ಷಾನುಗಟ್ಲೆಯಿಂದ ಒಂದೇ ರೀತಿಯಾಗಿ ಮಾಡ್ಕೊಂಡು ಬರುವಂತ ಎಲ್ಲಾ ಕಾರ್ಯಗಳು ಸಂಪ್ರದಾಯ ಗೊತ್ತಾ? ಇವಾಗ ನಾವು ಸಭೆಯೊಳಗೆ ಬಂದ ತಕ್ಷಣ ಬರಕ್ ಮುಂಚೆನೆ ಚಪ್ಪಲಿ ಬಿಟ್ಟು ಬರ್ತೀವಿ ಹೊರಡೆ ಅಲ್ವಾ? ಯಾರ ಚಪ್ಪಲಿ ಹಾಕೊಂಡಿದ್ದೀರಾ? ದೇವ್ರ ದೊಡ್ಡವನು ಒಂದ್ ಸಭೆಯಲ್ಲಿ ಏನಾಗುತ್ತೆ ಪಾಪ, ನಾಟದ್ದು ನಾನು ಅಲ್ಲೇ ಇದ್ದೆ ಪಾಪ. ಒಂದು ಒಳ್ಳೆ ಪಾಸ್ಟರ್, ಫೇಮಸ್ ಪಾಸ್ಟರ್, ಅವ್ರ ಹೆಸರು ಬೇಡ. ಅವರು ಪಾಪ ಏನ್ ಮಾಡ್ಬಿಟ್ರು, ಆ ಸಭೆನೇ ಪಾಪ ಅವರು ಚಪ್ಪಲಿ ಕೆಳಗಡೆ ಬಿಡ್ಬೇಕಾಯ್ತು. ನಾನು ಬಿಟ್ಟೆ, ಕ್ಯಾಥರಿನ್ ಬಿಟ್ಟು. ಅವ್ರ ಪಾಪ ಗೊತ್ತಲ್ಲ, ಅಲ್ಲಿ ಬಿಡಕ್ಕೆ ಅವ್ರು ಗೊತ್ತಾಗಿಲ್ಲ. ಮೇಲೆ ಯಾರು ನಾನು ಇಟ್ಟಿಲ್ಲ, ಅವ್ರು ಯಾರು ಮನೆ ಚಪ್ಪಲಿ ಬಿಡ್ಬೇಕು ಅಂತ ಹೇಳಕ್ಕೆ. ಅವ್ರ ಮೇಲೆ ಬಂದು ಚಪ್ಪಲಿ ಹಾಕೊಂಡೆ ಬಂದು ಕುತ್ಕೊಂಡ್ಬಿಟ್ರು ಡಯಸ್ ಮೇಲೆ.
ಎಲ್ಲರ ಮುಂದೆ ಸಭೆ ನಡೆಸುವಂತಹ ಸಭಾಪಾಲಕ ಎಲ್ಲರ ಮುಂದೆ ಹೇಳಿದ್ರು, ಪಾಸ್ಟರ್ ಚಪ್ಪಲಿ ಅವರು ಒಳಗೆ ಬನ್ನಿ. ಚಪ್ಪಲಿ ಹಾಕೊಂಡು ಸಭೆ ಒಳಗೆ ಬರುವಂಥದ್ದು ಬೇಡ ಅನ್ನುವಂಥದ್ದು ಸತ್ಯವೇದವಿದೆಯಾ? ಹಂಗೆ ನಾ ಹೇಳ್ತಾ ಏನ್ ಮಾಡ್ತೀವಿ ಅದನ್ನ ಸತ್ಯ ಅದೇ ಅಂತ ಹೇಳ್ತಾ ಇದ್ದೀನಿ. ಸತ್ಯ ಅದಲ್ಲ. ನಮ್ಮ ಸಭೆ ಒಳಗಡೆ ನಾವು ಚಪ್ಪಲಿ ಹಾಕೊಂಡ್ ಬರಲ್ಲ. ಯಾಕಂದ್ರೆ ಚಪ್ಪಲಿ ಹಾಕೊಂಡ್ ಗಲೀಜ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಇಲ್ಲಿ ನಮ್ಗೆ ಆಗಲ್ಲ ಕ್ಲೀನ್ ಮಾಡಿ. ಆ ಉದ್ದೇಶದ ನಾವು ಹೇಳ್ತಾ ಇರೋದು. ಅರ್ಥ ಆಗುತ್ತಲ್ವಾ? ಸತ್ಯ ಅಲ್ಲ ಅದು. ಇಟ್ಸ್ ಫಾರ್ ಕ್ಲೆನ್ಲಿನೆಸ್. ಕ್ಲೀನ್ ಆಗಿರ್ಲಿ ನಾವು ಮಾಡ್ತಾ ಇದೀವಿ ಅಷ್ಟೇ. ಅದನ್ನೇ ನಾವು ಸತ್ಯ ಅಂತ ಹೇಳ್ಬಾರ್ದು. ಅನೇಕ ಕಾರ್ಯಗಳು ನಾವು ಮಾಡ್ತೀವಿ ಪ್ರಿಯರೇ, ಅನೇಕ ಸಭೆಗಳು ಮಾಡ್ತಾ ಇದ್ದೆ. ಹಿಂಗೆ ನೀನ್ ಮಾಡಿ ಅದೇ ಸತ್ಯವೇದದಲ್ಲಿ ಹೇಳ್ತಾ ಇದೆ ಅಂತ ಹೇಳಿ ತಪ್ಪು. That's not truth. Truth is what God has said in His Bible, in His Word of God. ದೇವರ ಆತ್ಮ ಬರೆದಿರುವಂತದ್ದು, ನಮ್ಮ ಒಂದು ಜೀವನಕ್ಕೆ ಉಪಯೋಗವಾಗುವಂತದ್ದು, ನಮ್ಮ ಜೀವಿತ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಬೇಕಾಗಿರುವಂತದ್ದು, ಹೊರಾಂಗಣವಾಗಿ ಮಾಡುವಂತ ಕಾರ್ಯಗಳಿಗೋಸ್ಕರವಲ್ಲ. ಅನೇಕ ರೀತಿಯಾಗಿ ಆ ರೀತಿಯಾಗಿ ಎಲ್ಲರ ಮುಂದೆ ಎಂತ ಅವಮಾನ ಮಾಡಿದ್ರು ಗೊತ್ತಾ ಪಾಸ್ಟರ್ಗೆ? ಇಸ್ ಇಟ್ ನಾಟ್ ರಾಂಗ್? ಸತ್ಯನಾ? ಬೈಬಲ್ ಹೇಳಿದ್ಯಾ? ಚಪ್ಪಲಿ ಹಾಕೋ ಓಡಿ ಬಂದ್ಬಿಟ್ರೆ ಏನಾಯ್ತು? ಏಸಪ್ಪ ಪರಿಶುದ್ಧಾತ್ಮ ಅವ್ರನ್ನ ಮುಟ್ಟಲ್ಲ, ಪರಿಶುದ್ಧಾತ್ಮ ಅವ್ರನ್ನ ಪ್ರಾರ್ಥನೆ ಕೇಳಲ್ಲ, ಪರಿಶುದ್ಧಾತ್ಮ ಅವರಿಗೆ ಅವ್ರ ವಾಕ್ಯ ಕೊಟ್ಟರೆ ದೇವರಾತ್ಮ ಮನಲ್ಲ ಮನುಷ್ಯರಿಗೆ. ಎಷ್ಟು ಕಾರ್ಯಗಳು ನಾವು ಮಾಡ್ತಿದ್ವಿ. ಈ ಕಾರ್ಯಗಳು ಹಂಗೆ ನಾವು ಮಾಡಿರೋದು. ಮೇನ್ ಲೈನ್ ಚರ್ಚಸ್ ಅಲ್ಲಿ ನೋಡಿದ್ರೆ ಹೇಳ್ತೀವಲ್ಲ, ದೊಡ್ಡ ದೊಡ್ಡ ಸಭೆಗಳಿವೆಲ್ಲ, ಆ ದೊಡ್ಡ ಸಭೆಗಳಿಗೆ ಗೊತ್ತಾ ಕಮಿಟಿ, ಪಾಸ್ಟರ್ ಕಮಿಟಿ ಇದೆ, ಆ ಒಂದು ಬೋರ್ಡ್ ಇದೆ, ಸಭಾಪಾಲನ ಸಮಿತಿ ಇದೆ. ಅವರೇ ಪ್ರತಿ ಸಂಡೇ ಆ ಪಾಸ್ಟರ್ಗೆ ಥೀಮ್ ಕೊಡೋದು, ಟಾಪಿಕ್ ಕೊಡೋದು. ಹಂಗೆ ಅದ್ರ ಮೇಲೆ ಪಾಸ್ಟರ್ ಮಾತಾಡ್ಬೇಕು. ದೇವರಾತ್ಮ ಅವರಲ್ಲಿ ಮಾತಾಡಿದ್ರು ಮಾತಾಡಕ್ಕಾಗಲ್ಲ. ಕರೆಕ್ಟ್ ಆಗಿದೆಯಾ? ಅದು ಸತ್ಯನಾ? ದೇವರ ವಾಕ್ಯವನ್ನ ಬರೆದಿರುವುದು ದೇವರಾತ್ಮ. ದೇವರಾತ್ಮನೇ ಮಾತಾಡಬೇಕು. ದೇವರಾತ್ಮ ಮಾತಾಡಿ ಅವರು ಮೆಸೇಜ್ ಮಾಡ್ಕೊಂಡ್ ಬಂದು ಕೊಡ್ಬೇಕೆ ಹೊರತು ಒಂದು ಟಾಪಿಕ್ ಕೊಟ್ಬಿಟ್ರೆ ಅದರಲ್ಲೇ ಮಾತಾಡಿ ಅಂತ ಹೇಳಿದ್ರೆ ಪಾಸ್ಟರ್ ಕಮಿಟಿ ಅಲ್ಲ ಅದನ್ನ ಮಾಡ್ಬೇಕಾಗಿತ್ತು, ಸಭಾಪಾಲಕರು ಮಾಡ್ಬೇಕು. ನಾನು ಮಾಡ್ತೀನಿ ಪ್ರಿಯರೇ, ನಾನು ಮಾಡ್ತೀನಿ. ನಮ್ಮ ಗಣ ನವನರಾಜ್ ಕೊಡೋದಾದ್ರೆ, ನಮ್ಮ ಗಣ ಸೈನ್ಯ ಕೊಡೋದಾದ್ರೆ ನಾನು ಪ್ರಾರ್ಥನೆ ಮಾಡಿ ಅವ್ರಿಗೆ ಒಂದು ಟಾಪಿಕ್ ಕೊಡ್ತೀನಿ. ನನ್ನ ಉದ್ದೇಶ ಏನಾಗಿರ್ ಗೊತ್ತಾ? ಸಭಾಪಾಲಕ ಉದ್ದೇಶ ಏನಾಗಿರ್ ಗೊತ್ತಾ? ಅವ್ನ ಕಂಟಿನ್ಯೂಷನ್ ಬರಲಿ ಅಂತ. ಅದು ಮಾತ್ರ ಅಲ್ಲ, ದೇವರಾತ್ಮ ಏನ್ ಮಾತಾಡ್ಬೇಕಾದ ನಮ್ಮ ಸಭಿಕರೊಂದಿಗೆ ಅಂತ ಹೇಳೋದಕ್ಕೋಸ್ಕರ ದೇವರಾತ್ಮ ಸಭಾಪಾಲಕರು ಮಾಡ್ಬೇಕು. ಅದ್ಬಿಟ್ಟು ಸಭಾಪಾಲನ ಸಮಿತಿ ಎಲ್ಲ ಹೇಳೋದನ್ನ. ಸಭಾಪಾಲನ ಸಮಿತಿ 10 ಜನ ಇರ್ತಾರೆ, 10 ಜನ ಹೇಳ್ತಾರೆ ಅಂತಾರ. 10 ಜನ ಒಬ್ರು ಇರ್ತಾರೆ, ಏನ್ ಗೊತ್ತಾ? ಆ ಪಾಸ್ ನೋಡಿದ್ರೆ ಆಗಲ್ಲ ಅವ್ರಿಗೆ. ಅದಕ್ಕೆ ಕಷ್ಟವಾದ ಒಂದು ಟಾಪಿಕ್ ಕೊಟ್ಬಿಡ್ತಾರೆ ಪಾಪ. ಅವ್ರು ವಾರವೆಲ್ಲ ಕಷ್ಟ ಪಡ್ಕೊಂಡು ನಿದ್ದೆ ಬಿಟ್ಟು ಎಲ್ಲ ಮಾಡ್ಕೊಂಡ್ ಬರ್ಬೇಕು. ಈ ತರ ಅಲ್ಲ ಪ್ರಿಯ ನಡೆಯೋದು. ಸಭೆ ತಪ್ಪು. ಅದೇ ಹೇಳ್ತಾನ ಅವನು ದೇವರ ವಾಕ್ಯ, ಕೀಪ್ ದ ಟ್ರೂತ್. ಆ ಒಂದು ಸತ್ಯವನ್ನ ಸತ್ಯವಾಗಿ ಬೋಧಿಸಬೇಕು. ಸತ್ಯಕ್ಕೆ ಇದೆಲ್ಲವನ್ನು ಸೇರಿಸಬಾರ್ದು ನಾವು. ಚರ್ಚ್ ಟ್ರೆಡಿಷನ್ ವಿಲ್ ನೆವರ್ ಬಿಕಮ್ ಎ ಟ್ರೂತ್. ಅದಕ್ಕಾಗಿ ಅಲ್ಲಿ ಪೌಲ ಹೇಳ್ತಾನೆ ತಿಮೋಥಿಗೆ, ಗಾಡ್ ದ ಟ್ರೂತ್ ಅಂದ್ರೆ ಆ ಒಂದು ಸತ್ಯವನ್ನ ಕಾಪಾಡಿಕೋ. 1 ಕೊರಿಂಥ ಈ ಒಂದು ವಾಕ್ಯ ಓದಿ ಮುಂದೆ ಹೋಗೋಣ. 15-12. 1 Corinthians chapter 15 verse 1. ಅಲ್ಲಿ ಒಂದು ಡಾಕ್ಟರ್ ಇದೆ, ತಪ್ಪಾದ ಒಂದು ಬೋಧನೆ ಇದೆ. ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ? ಸಾಕು ಅಲ್ವಾ? ಈ ತರವಾಗಿ ತಪ್ಪಾದ ಬೋಧನೆಗಳು ಈ ಕಾಲದಲ್ಲಿ ಇರುವಂತದ್ದು ಯಾವ್ದು ಗೊತ್ತಾ? ಓನ್ಲಿ ಜೀಸಸ್, ಜೆಹೋವಾ ವಿಟ್ನೆಸ್, ತಂದೆ ದೇವರೇ ಸಾಕು, ಪರಿಶುದ್ಧಾತ್ಮ ಸಾಕು, ಮತ್ತೊಂದು ಒಡಂಬಡಿಕೆ ಬೇಕು. ಈ ತರ ತಪ್ಪಾದ ಬೋಧನೆಗಳಿದೆ. ಯೇಸು ಕ್ರಿಸ್ತನು ಎಷ್ಟು ಚೆನ್ನಾಗಿ ಆತನ ಒಂದು ಮಹಾಯಾಜಕನ ಪ್ರಾರ್ಥನೆಯಲ್ಲಿ ಮಾಡ್ತಾರೆ. ಜಾನ್ ಚಾಪ್ಟರ್ 17:17, ಯೋಹಾನ 17:17, ಇವನನ್ನ ನಿನ್ನ ಸತ್ಯದಲ್ಲಿ ಪ್ರತಿಷ್ಠೆ ಮಾಡು. ನಾವು ಸತ್ಯವನ್ನ ಕಾಪಾಡಿಕೊಳ್ಳಬೇಕು. ದೇವರಿಂದ ಉಪಯೋಗಿಸಲ್ಪಡಬೇಕಾದರೆ ಎರಡನೇದಾಗಿ ಯಾವ್ದು ಕಾಪಾಡ್ಕೊಳ್ಬೇಕು? ಜೋರಾಗಿ ಮೊದಲನೇದಾಗಿ ಯಾವ್ದು ಕಾಪಾಡ್ಕೊಳ್ಬೇಕು? ಎರಡನೇದಾಗಿ, ಮೂರನೇದಾಗಿ ವಚನ 15, 2 Timothy chapter 2 verse 15. 2ನೇ ತಿಮೋಥಿ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 15ನೇ ವಚನ ಓದಿಕೊಳ್ಳೋಣ. ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೇಳು, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು
ಆಗಿರು. ಮೂರನೇದಾಗಿ ಕೀಪ್ ಯುವರ್ ಟೆಸ್ಟಿಮೋನಿ. ನಮ್ಮ ಸಾಕ್ಷಿಯನ್ನು ನಾವು ಕಾಪಾಡಿಕೊಳ್ಳಬೇಕು. ಯಾವ್ದು ಕಾಪಾಡ್ಕೋಬೇಕು? ನಿಮ್ ಭಕ್ತವ್ರಿಗೆ ಹೇಳಿ, ಯಾರ ಸಾಕ್ಷಿ ಯಾರು ಕಾಪಾಡ್ಕೋಬೇಕು? ನನ್ನ ಸಾಕ್ಷಿನ ನಾವೇ ಕಾಪಾಡ್ಕೊಳ್ಬೇಕು. ಗೊತ್ತಲ್ಲ, ನನ್ನ ಸಾಕ್ಷಿ ನಾನು ಕಾಪಾಡ್ಕೊಳ್ಬೇಕು. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನೀವು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳೋದಕ್ಕೆ ಪ್ರಯಾಸ ಪಡು. ಅನೇಕ ವೇಳೆ ನಾವು ವಿಶ್ವಾಸಿಗಳು ದೇವರಿಗೆ ಯೋಗ್ಯರಾಗಿ ಕಾಣಿಸಿಕೊಳ್ಳೋದಕ್ಕಲ್ಲ ನಾವು ಕಷ್ಟಪಡೋದು. ಯಾರು ಕಾಣಿಸ್ಕೊಳ್ಳೋಕೆ? ಮನುಷ್ಯನ ಮುಂಭಾಗದಲ್ಲಿ ಚೆನ್ನಾಗಿರ್ಬೇಕು. ಮನುಷ್ಯ ಹೇಳ್ಬಿಡ್ಬೇಕು ಯು ಆರ್ ಗುಡ್ ಅಂತ. ಏನ್ ಸಂತೋಷ ಆಗುತ್ತೆ ನಮ್ಗೆ ಅಲ್ವಾ? ಈ ಒಳ್ಳೆಯವರು, ಎಷ್ಟು ಚೆನ್ನಾಗಿದ್ರಿ, ಎಷ್ಟು ಸಹಾಯ ಮಾಡ್ತೀರಿ, ಎಷ್ಟು ನಾವು ಅಂತ ಕೊಟ್ರಿ. ಹಿಂದಾಗಡೆ ಹೋಗ್ಬಿಟ್ಟು ಏನ್ 1 hour ಕೊಟ್ಬಿಟ್ರಪ್ಪ, ನಾನ್ ಕೇಳಿದ್ರಿ ಪ್ರಿಯ, ಸಾರಿ ಟು ಸೇ ದಿಸ್, ನಾವಂಗೆ ಮನುಷ್ಯರು ನಮ್ಮನ್ನ ಹೊಗಳಬೇಕು ಅಂತ ಅನ್ಕೋಬೇಡಿ. ಮನುಷ್ಯನು ಹೊಗಳೋದು ತೆಗಳೋದು ಎಲ್ಲ ಯಾವ್ದನ್ನ ಮೇಲ್ ನೋಡಿ ನಮ್ಮನ್ನು ನೋಡಿ ಮಾಡೋದು. ಆದ್ರೆ ದೇವರ ಆತ್ಮ ಒಬ್ಬನೇ ನಮ್ಮ ಒಳಗಡೆ ನೋಡಿ ಆತನ ನಮ್ಮನ್ನ ಅಪ್ರೂವ್ ಮಾಡೋದು, ಯೋಗ್ಯರು ಅಂತ ಹೇಳೋದು. ಟೆಸ್ಟಿಮನಿ ಇಸ್ ಅ ಪ್ರೈಸ್ಲೆಸ್ ಥಿಂಗ್ ಇನ್ ದಿಸ್ ವರ್ಲ್ಡ್. ನಾವು ಕೇಳಿದರೆ ಸಾಕ್ಷಿ ಅನ್ನೋದು ಈ ಲೋಕದಲ್ಲಿ ಬೆಲೆ ಕಟ್ಟಲಾದಂತ ಒಂದು ಕಾರ್ಯ. ಸಾಕ್ಷಿಯನ್ನು ನಾವು ಕಾಯ್ದುಕೊಳ್ಬೇಕು. ನಮ್ಮ ಜೀವಿತವನ್ನ ನಾವು ಪ್ರತಿದಿನ ಪರೀಕ್ಷೆ ಮಾಡ್ಕೊಳ್ಬೇಕು. ಎಷ್ಟು ಜನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಜೀವಿತ ನೀವು ಪರೀಕ್ಷೆ ಮಾಡ್ಕೊತೀರಾ? ಪ್ರೈಸ್ ದ ಲಾರ್ಡ್. ನಾನ್ ಹೆಂಗಿದ್ದೇನೆ ಅಂತ ಪರೀಕ್ಷೆ ಮಾಡ್ಕೊಳ್ಬೇಕು ಅಲ್ವಾ? ಅದ್ಬಿಟ್ಟು ಬೇರೆಯವ್ರ ಬಗ್ಗೆ ಪರೀಕ್ಷೆ ಮಾಡ್ಕೊಳ್ಬಾರ್ದು. ಅದಕ್ಕೆ ಯಶರಾಯ ಕರ್ತನ ಭೋಜನ ಸಮಯದಲ್ಲಿ ನಾವು ಬರ್ತೀವಲ್ಲ, ಅಲ್ಲಿ ಯಶರಾಯ ಪೌಲನ ಮೂಲಕ ದೇವರು ಹೇಳ್ತಾನೆ, ನಿನ್ನನ್ನ ನೀನು ಪರಿಶೋಧನೆ ಮಾಡಿಕೊಂಡು ಬಂದು ಭಾಗವಹಿಸು. ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೊಳ್ಬೇಕು. ವಿಶ್ವಾಸಿಗೆ 3 ರೀತಿಯಾದಂತಹ ಸಾಕ್ಷಿಗಳುಂಟು. ಎ ಬಿಲೀವರ್ ಹ್ಯಾಸ್ ದ 3 ಟೆಸ್ಟಿಮೋನೀಸ್. ಅದನ್ನ ನೀವು ಲೂಕನ ಸುವಾರ್ತೆ 7ನೇ ಅಧ್ಯಾಯ 1ರಿಂದ 10ನೇ ವಚನದಲ್ಲಿ ಅಲ್ಲಿ ಯೇಸು ಕ್ರಿಸ್ತನ ಒಂದು ಅದ್ಭುತವನ್ನ ಮಾಡಿದ್ದಾರೆ. ಒಂದು ಗುಣವನ್ನ, ಅದೇ ಹೀಲಿಂಗ್ ಮಾಡುವಂತ ಮಿರಾಕಲ್ನ ಮಾಡಿದ್ದಾರೆ. ಅದು ಯಾವುದಂದ್ರೆ, ಒಬ್ಬ ಸೆಂಚುರಿಯನ್ ಹಾಲನ್ನ ಅಥವಾ ಸರ್ವೆಂಟ್ ಅನ್ನ ದೇವರು ಯೇಸು ಕ್ರಿಸ್ತನಲ್ಲಿ ಗುಣಪಡಿಸ್ತಾರೆ. ಓಕೆನಾ? ಆ ಕಥೆ ನಮ್ಮೆಲ್ಲರೂ ಗೊತ್ತು. ಯಾರಿಗ ಗೊತ್ತಿಲ್ಲ? ಬೈಬಲ್ ಓದಿಲ್ಲ. ಅದ್ಭುತಗಳನ್ನ, ಈ ಒಂದು ಸಾಮ್ಯಗಳನ್ನ ಅಲ್ಲ, ಎಷ್ಟು ಚೆನ್ನಾಗಿರುತ್ತೆ ಬೈಬಲ್ ನೀವು ಓದ್ಬೇಕು. ಅದನ್ನ ಸ್ಟಡಿ ಮಾಡ್ತಾರೆ, ಟಾಪಿಕಲ್ ಅಂತೀವಿ ನಾವು. ಆ ಥರ ಅದನ್ನ ಓದ್ಕೊಳ್ಬೇಕು. ನನ್ ಚೆನ್ನಾಗಿ ನಾಲ್ಕ ಇದೆ ಪ್ರಿಯ. ನಮ್ಮ ತಾಯಿ ವಿಷಯ ಇರಬೇಕಾದ್ರೆ ನನಗೆ ಒಂದು ಎಷ್ಟು ಚೆನ್ನಾಗಿ ದೇವರಾತ್ಮ ಕೊಟ್ಟಂದ್ರೆ, ಎಲ್ಲ ಗುಣಪಡಿಸುವಂತ ದೇವರು ಏಸಪ್ಪ ಗುಣಪಡಿಸಿದ್ರು ಅದೆಲ್ಲ ಓದು ಅಂತ ನಮ್ಮ ತಂದೆ ತಾಯಿ ಇಬ್ರಿಗೂ ಮಾಡಿದೀನಿ ಅಂತ. ಅವ್ರು ಹಾಸ್ಪಿಟಲ್ ಇದ್ದಾಗ ಅವ್ರ ಮುಂದೆ ಕೂತ್ಕೊಂಡು ಆ ವಚನಗಳನ್ನ ಓದ್ತಾ ಇದ್ದೆ. ಒಂದೆಲ್ಲ ಇನ್ಸಿಡೆಂಟ್ಸ್ ನ ಓದ್ತಾ ಇದ್ದೆ. ಅದು ನಿಜವಾಗ್ಲೂ ಬಲ ಕೊಡುವಂಥದ್ದು. ಇನ್ನು ನಾವೇನ್ ನೋಡ್ತೇವೆ, ಆ ಒಂದು ಶತಾಧಿಪತಿಯ ಹಾಲನ್ನ ಗುಣಪಡಿಸೋದು ಯೇಸು ಕ್ರಿಸ್ತನಲ್ವಾ. ಇಲ್ಲಿ 3 ತರವಾದಂತ ಒಂದು ಸಾಕ್ಷಿ ಇದೆ. ಅಂದ್ರೆ ಒಬ್ಬ ವಿಶ್ವಾಸಿಗೆ 3 ತರವಾದ ಸಾಕ್ಷಿಯನ್ನ ನೋಡ್ಬೇಕು. ಮೊದಲನೇದಾಗಿ 7ನೇ ಅಧ್ಯಾಯದಲ್ಲಿ 4 ಮತ್ತು 5 ನೋಡುವುದಾದ್ರೆ, ಅಲ್ಲಿ ಯಹೂದ್ಯ ನಾಯಕರುಗಳು ಬಂದು ಯೇಸು ಕ್ರಿಸ್ತನಿಗೆ ಶತಾಧಿಪತಿ ಕುರಿತಾದ ಒಂದು ಸಾಕ್ಷಿಯನ್ನ ಕೊಡ್ತಾರೆ. ಒಳ್ಳೆ ಸಾಕ್ಷಿ, ಆತನು ಒಳ್ಳೆಯವನು, ಆತ ನಮಗೆ ಇದು ಸೆಂಚುರಿ ಸಿನೋಗ ಕಟ್ಕೊಟ್ಟಿದ್ದಾನೆ, ಅದನ್ನ ದಾನ ಧರ್ಮ ಮಾಡ್ತಾನೆ, ಅವನು ಒಳ್ಳೆಯವನಾಗಿದ್ದಾನೆ, ನೀನು ಅವನಿಗೆ ಗುಣ ಮಾಡಬೇಕು ಅವನ ಹಾಲನ್ನ ಅಂತ. ಹೆಂಗಿದೆ ನೋಡಿ ಪ್ರಿಯರೇ, ನೀವು ನೋಡುವುದಾದ್ರೆ ಯಾವ ಯಹೂದ್ಯರು ಆಗ್ಲಿ, ಯಾವ ಅವಿಶ್ವಾಸಿ ಅಥವಾ ಅನ್ಯರನ್ನ ಅವರು ಹೊಗಳೋದೇ ಇಲ್ಲ. ಅವ್ರಿಗೆ ಅನ್ಯರು ನೋಡಿದ್ರೆ ಇಷ್ಟನೇ ಆಗಲ್ಲ. ಅಬಾಮಿನೇಷನ್ ಅಂದ್ರೆ ಅವ್ರಿಗೆ ಅಸಹ್ಯವಾದವರು. ಯಾಕಂದ್ರೆ ಇಸ್ರಾಯೇಲ್ಗೆ ಅಷ್ಟು ಪ್ರೈಡ್, ನಾನ್ ದೇವರಿಂದ ಕರೆಯಲ್ಪಟ್ಟವನಾಗಿದ್ದೇನೆ, ನನ್ನ ದೇವರು ಕರ್ಕೊಂಡು ಹೋಗ್ತಾರೆ ಪರಲೋಕಕ್ಕೆ, ಈ ಲೋಕದ ನಂತಾನೆ ಆರಿಸ್ಕೊಂಡ್ರು ದೇವರು. ಆತರ ಅಹಂಕಾರ ಅವರಿಗೆ. ಅಂತವ್ರು ಯಾರನ್ನು ಹೊಗಳಲ್ಲ. ಈ ಶತಾಧಿಪತಿನ ಅವರು ಹೊಗಳ್ತಾ ಇದ್ದಾರಂದ್ರೆ, ಮೊದಲನೇದಾಗಿ ವಿಶ್ವಾಸಿಗೆ ಇರ್ಬೇಕಂತ ಒಂದು ಸಾಕ್ಷಿಯನ್ನು ಬೇರೆಯವರು ನಮ್ಮ ಕುರಿತಾಗಿ ಒಳ್ಳೆಯ ಸಾಕ್ಷಿ ಹೇಳ್ಬೇಕು. ಎಷ್ಟು ಜನ ಹೇಳ್ತಾರೆ? ನಮ್ಮ ಜೊತೆ ವಾಸ ಮಾಡೋರು ಹೇಳ್ತಾರ? ಒಳ್ಳೆ ಸಾಕ್ಷಿ ಇರ್ಬೇಕಾದ್ರೆ ತಪ್ಪು ತಿಳ್ಕೊಬೇಡಿ, ನಾ ಕೋಪ ಮಾಡ್ಕೊಂಡ್ ಮಾತ್ರಕ್ಕೆ ಅವ್ರು ಒಳ್ಳೆ ಜನ ಅಂತಲ್ಲ. ಓವರ್ ಆಲ್ ಆಗಿ ನಾವು ವ್ಯಕ್ತಿತ್ವದ ಕುರಿತಾಗಿ, ಗೊತ್ತಲ್ಲ? ಯಾಕಂದ್ರೆ ಅನೇಕ ವೇಳೆ ಮನುಷ್ಯರು ಕೋಪನೇ ಬರಲ್ಲ ಅಂದ್ರೆ ನಾನು ಮನುಷ್ಯನೇ ಅಲ್ಲ, ಮರ ಅಲ್ವಾ? ಕೋಪ ಬರ್ಬೇಕು. ಅರ ಕೋಪ ಬಂದು ಇನ್ನೊಬ್ಬರನ್ನ ಹೊರಟಾಕ್ತೀನಿ ಅಂದ್ರೆ
ಅದು ಮರ ಮಾಡಲ್ಲ, ಮನುಷ್ಯನೇ ಮಾಡೋದು. ಅದನ್ನ ಮಾಡ್ತೀಯ ಅಂದ್ರೆ ಅದು ಸಾಕ್ಷಿ ಕೆಡ್ಸ್ಕೊಂತ ಇದೆ ಅಂತ ಅರ್ಥ. ಆಮೇಲೆ ಅರ್ಥ ನಾನು ಹೇಳ್ತಾ ಇರೋದು ಗುಡ್. ಅದೇ ನನಗೆ ಬೇಕಾಗಿದೆ. ಎಲ್ರು ಬಲಹೀನರೇ, ಯಾರು ಇಲ್ಲಿ ಬಲವಾಗಿಲ್ಲ. ಎಲ್ರಿಗೂ ಎಮೋಷನ್ಸ್ ಇದೆ, ಎಲ್ರಿಗೂ ಭಾವನೆಗಳಿದೆ. ನಾವು ಕೋಪ ಮಾಡ್ಕೊತೀವಿ, ಗೊತ್ತಲ್ಲ? ಕೋಪ ಮಾಡ್ಕೊಂಡ್ರು ಹೊಡಿಬಾರ್ದು, ಕೋಪ ಮಾಡ್ಕೊಂಡ್ರು ಕೆಟ್ಟ ಮಾತು ಬರಬಾರ್ದು ಬಾಯಿ. ಆವಾಗ ನಾನು ಸಾಕ್ಷಿ ಕೆಡ್ಸ್ಕೊಂತ ಇದ್ದೀನಿ. ಅದನ್ನೇ ಅಲ್ಲಿ ಆ ಯಹೂದ್ಯ ಲೀಡರ್ಸ್ ಆ ಒಂದು ಸೆಂಚುರಿಗೆ ಶತಾಧಿಪತಿ ಕೊಟ್ಟಂತ ಒಂದು ಸಾಕ್ಷಿ ಕ್ರಿಯೆ. ನನ್ನನ್ನು ನೋಡಿ ಬೇರೆಯವರು ಏನಂತಾರೆ. ಒಂದು ಹಿಲ್ ಸ್ಟೇಷನ್ ಹೇಳ್ತೀನಿ. ಒಬ್ಬ ಮನೆ ಕೇಳಿದವಳು ಆ ಓನರ್ ಹತ್ರ ಹೋಗಿ, ಮನೆ ಯಜಮಾನ್ ಹತ್ರ ಹೋಗಿ, ನಾನು ಕೆಲಸ ಬಿಡ್ತಾ ಇದ್ದೀನಿ. ಅದಕ್ಕೆ ಇವ್ನು ಕೇಳಿದಂತೆ ಓನರ್, ಯಾಕಪ್ಪ ಯಾಕೆ ಕೆಲಸ ಬಿಡ್ತೀಯಾ? ಅದಕ್ಕೆ ಆಕೆ ಹೇಳಿದಂತೆ, ನನಗೆ ಮೆಂಟಲ್ ಹಾಸ್ಪಿಟಲ್ ಕೆಲಸ ಸಿಕ್ಕಿದೆ. ಓನರ್ಗೆ ಒಂದೇ ಆಶ್ಚರ್ಯ, ನಿನ್ಗೇನಂತ ನಾವು ತುಂಬಾ ವರ್ಷದಿಂದ ಅದೇ ಮನೆ ಮಾಡ್ತಾರೆ, ಹೆಂಗಮ್ಮ ನಿನ್ಗೆ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ, ಹೆಂಗ್ ಕೊಟ್ಟರು ಅವ್ರು ನಿನಗೆ ಕೆಲಸ? ಅದಕ್ಕೆ ಆಕೆ ಹೇಳುತ್ತೆ, 2 ವರ್ಷ ಕೆಲಸ ಮಾಡಿದಿನಲ್ಲ ಅದೇ ಸಾಕು ಅಂದ್ರು ಅವರು. ತಿಳ್ಕೊಂಡು ಇವ್ರು ಎಷ್ಟು ಮೆಂಟಲ್ ಆಗಿರ್ಬೇಕು. ಈ ತರ ನಾವು ಸಾಕ್ಷಿ ಕೊಡ್ತೀವಿ. ಸಾಕ್ಷಿನೇ ನಾವು ಕೊಡ್ತೀವಿ ಅಲ್ವಾ? ನಾವ್ ಹೆಂಗಿದ್ದೇವೆ ಅಂತ ನಾವು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀವಿ. ನಾನ್ ಯಾವತ್ತು ಹೇಳ ಅಡಿತಾ ಕೆಟ್ಟವಳು ಅಂತ. ಹಲೋ, ಯಾಕೆ ಹೇಳ್ಬೇಕು? ನಾನು ಒಳ್ಳೆಯವಳೆ ಅಲ್ವಾ? ಆದ್ರೆ ಬೇರೆಯವ್ರು ಹೇಳ್ಬೇಕಲ್ಲ. ವೆರಿ ಹಾರ್ಡ್, ತುಂಬಾ ಕಷ್ಟ. ಸಾಕ್ಷಿ ಅನ್ನೋದು ಮೊಟ್ಟ ಮೊದಲನೇದಾಗಿ ಬೇರೆಯವರು ನನ್ನ ಬಗ್ಗೆ ಏನ್ ಹೇಳ್ತಾರೆ ಅದು ನಾವು ಕೇಳ್ಬೇಕು. ಬೇರೆ 1 ಥೆಸಲೋನಿಕ 5:15 ನೋಡ್ಕೊಳ್ಳೋಣ. ಒಳ್ಳೆ ವಚನ. ನಾವು ಯಾಕೆ ರೀಡ್ ದಿಸ್ ವರ್ಡ್. 1 ಥೆಸಲೋನಿಕ 5ನೇ ಅಧ್ಯಾಯ 15ನೇ ವಚನ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 5 verse 15. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ಆಮೆನ್. ಮಾರ್ಕ್ ದಿಸ್ ವರ್ಸ್. ಹೋಗಿ ಸಿಸ್ಟರ್. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಯಾರು ಅಪಕಾರಕ್ಕೆ ಅಪಕಾರವನ್ನು ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಅದಕ್ಕೆ ನಾನು ಹೇಳ್ಬೇಕು, ಮಾತಾಡ್ಬೇಕಾದ್ರೂ ಅಷ್ಟೇ ಅಲ್ವಾ, ನಮ್ಮ ಒಂದು ಭಾವನೆಗಳು ಅಷ್ಟೇ ಬೇರೆಯವ್ರ ಮೇಲೆ ಒಂಥರ ಇರಿಟೇಟ್ ಆಗಿರ್ಬಾರ್ದು, ಒಂಥರ ದ್ವೇಷ ಆಗಿರ್ಬಾರ್ದು ಅಲ್ವಾ? ನಾನು ಯಾವಾಗ ಅದೇ ಅನ್ಕೊಳ್ಳೋದು. ಎಷ್ಟು ವರ್ಷ ಜೀವನ ಮಾಡ್ತೀವಿ ನಾವು? ಮಣ್ಣು ಹೋದ್ರೆ ಮಾತ್ರ 3/6 ಅಷ್ಟೇ. ನಾನು ಅಂದ್ ಹೇಳ್ತಾ ಇದ್ದೀನಿ, 3/5 ಅಲ್ವಾ? ಅಷ್ಟೇ. ಏನೇ ಹಚ್ಕೋಕ್ಕಾಗಲ್ಲ. ಏನೋ ಆ ಒಂದು ಕಾಫಿನ್ ಬಾಕ್ಸ್ ಚೆನ್ನಾಗಿರ್ತದೆ, ಮತ್ತೆ ಯಾವ್ದೋ ಒಂದು ಕಾಸ್ಟ್ಲಿ ಹಾಕ್ತೀವಿ, ಏನ್ ಹಾಕಿದ್ರೆ ಮಣ್ಣು ತಿನ್ಬಿಡ್ತಾರಲ್ಲ, ಮಣ್ಣು ಉಳಿ ತಿನ್ಬಿಡ್ತಾರಲ್ಲ ಅಲ್ವಾ? ₹1 ಇರ್ತಾರಲ್ಲ, ಅದು ಬಿಡಲ್ಲ ರೀ ಕಾಲದ ಅಲ್ವಾ? ಯಾಕೆ ಹಾಕ್ಬೋದನ್ನ ಯಾರು ಎತ್ಕೊಂಡ್ರ ತಗೋದು ಅಷ್ಟೇ ನಮ್ ಜೀವನ. ಅದಕ್ಕೋಗಿನ ನಾವು ಕಷ್ಟ ಪಡೋದು, ಅದಕ್ಕಾಗಿನ ನಾವು ಬೇರೆಯವ್ರ ಮೇಲೆ ದ್ವೇಷ ಮಾಡೋದು ಅಲ್ವಾ ಪ್ರಿಯ? ಮೊದಲನೇದಾಗಿ ಬೇರೆಯವ್ರ ನನ್ನ ಬಗ್ಗೆ ಏನ್ ಅನ್ಕೋತಾರೆ ಅಂತ ನನಗೆ ಮೊದಲನೇ ಸಾಕ್ಷಿ, ವಿಶ್ವಾಸಿಗೆ 2ನೇ ಸಾಕ್ಷಿ. ಅದೇ ಲೂಕನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ 6 ಮತ್ತು 7 ನೋಡುತ್ತಾದ್ರೆ ಟೆಸ್ಟಿಮೋನಿ ಆಫ್ ಸೆಂಚುರಿಯನ್ ಹಿಮ್ಸೆಲ್ಫ್, ಶತಾಧಿಪತಿ ತನ್ನ ಕುರಿತಾಗಿ ಏನ್ ಹೇಳ್ತಾನೆ ಅನ್ನೋದು. ಇಲ್ಲಿ ಅನೇಕ ಸಾರಿ ಅವ್ರು ಹೇಳ್ತಾನೆ, ನಿಮ್ಗೆ ಗೊತ್ತ ನೋಡಿ ಗೊತ್ತಿಲ್ಲ, ಅವ್ರು ಹೇಳ್ತಾನೆ, ನಮ್ಮ ಹತ್ರ ಬರ್ಲೇಬೇಡಪ್ಪ ಗುರುವೇ, ನೀನು ಊರಿನ ಹೇಳಿ ಸಾಕು, ನನಗೂ ನನ್ನ ಅಧೀನದಲ್ಲಿ ಆಳುಗಳಿದ್ದಾರೆ, ನೀನು ಅಲ್ಲಿ ಹೇಳಿ ಸಾಕು, ಗುಣ ಆಗುತ್ತೆ ಅಂತ ಹೇಳ್ತಾರಲ್ವಾ? ಆ ಒಂದು ಸಾಕ್ಷಿ ನೋಡುವುದಾದ್ರೆ ಅನೇಕ ಸಾರಿ ನಾವು ವಿಶ್ವಾಸಿಗಳು ಹೇಗಿದ್ದೇವೆ ಗೊತ್ತಾ? ನಾವು ನಮ್ಮ ಬಗ್ಗೆ ತುಂಬಾ ಕೀಳಾಗಿ ನೋಡ್ಕೊತೇವೆ, ಇಲ್ಲ ತುಂಬಾ ಹೈಯಾಗಿ ನೋಡ್ಕೊತೇವೆ. ಅನೇಕ ನಾವು ಹೇಗಿದ್ದೀವಿ ಅಂದ್ರೆ, ನಾನು ತುಂಬಾ ನನ್ನ ಬಗ್ಗೆ ಹೆಮ್ಮೆಯಾಗಿ ದೊಡ್ಡದಾಗಿ ಹೇಳ್ಕೊಳ್ಳೋದು ಇಲ್ವಾ? ಅಯ್ಯೋ ಬಿಡಪ್ಪ, ನನ್ಗೇನು ಆಗಲ್ಲ, ನಾನು ಪಾಪಿ ಅನ್ನೋದು. 2 ತಪ್ಪೆ. ಆಮೇಲೆ ಹೇಳಿ, 2 ತಪ್ಪೆ. ಆಮೇಲೆ ನಾನ್ ನನ್ನ ಬಗ್ಗೆ ಹೆಚ್ಚಾಗಿ ಹೇಳ್ಕೊಬಾರ್ದು, ನಾನ್ ನನ್ನ ಬಗ್ಗೆ ಕೀಳಾಗೂ ತಿಳ್ಕೊಳ್ಬಾರ್ದು. ಏಸಪ್ಪ ನನ್ನ ಹೆಂಗ್ ನೋಡ್ತಾನೋ ಹಂಗೆ ನಾನು ಜೀವನ ಮಾಡ್ಬೇಕು. ಏಸಪ್ಪ ನನ್ನ ಏನ್ ಅನ್ಕೊಂಡಿದ್ದಾರೆ? ಆಲ್ವೇಸ್ ವಿ ಸಿ ಅವರ್ ಓನ್ ಲೈಫ್ ವಿತ್ ಅವರ್ ಓನ್ ಪರ್ಸ್ಪೆಕ್ಟಿವ್. ಅದೇ ನಮ್ಮ ಒಂದು ದೃಷ್ಟಿಕೋನ ನೋಡಬಾರ್ದು ನಮ್ಮನ್ನ ನಾವು. ಏಸಪ್ಪ ನನ್ನ ಏನ್ ಅನ್ಕೊಂಡಿದ್ದಾನೆ? ಏಸಪ್ಪ ನಮ್ಮ ಏನ್ ಅನ್ಕೊಂಡಾನೆ? ಹಲೋ, ತಿರುಗಿ ಮೂಲಭೂತ ಇದೆ, ತಿರುಗಿ ಆಸ್ತಿವಾರ ಹಾಕ್ಬೇಕು. ಏಸಪ್ಪ ನಮ್ಮ ಏನ್ ಅನ್ಕೊಂಡ್ರಿ? ಹಂಗ ಅನ್ಕೊಂಡ ಏಸಪ್ಪ ನಮ್ಮನ್ನ. ನಾವು ಏಸಪ್ಪ ಏನಾಗಿದ್ದೇವೆ?
ಬದುಕದೆ ಬಡ ಜೀವ. ಮಕ್ಕಳಾಗಿ ಹೇಳಕ್ಕೆ ಬರಬೇಡ್ರಿ. ನಾವೆಲ್ಲರೂ ಏಸಪ್ಪನಿಗೆ ಮಕ್ಕಳಾಗಿದ್ದೇವೆ. ಏಸಪ್ಪ ನಮ್ಮ ಮಕ್ಕಳಾಗಿ ಕಾಣೋದು. ಅವಾಗ ನಾನು ಹೆಂಗ್ ಅನ್ಕೋಬೇಕು? ನನ್ನನ್ನ ಏಸಪ್ಪನ ಮಗಳು, ಏಸಪ್ಪನ ಮಗ ಅನ್ಕೋಬೇಕು. ಆವಾಗ ನಾವೇನ್ ಮಾಡ್ತೀವಿ? ದೊಡ್ಡದಾಗೂ ಅನ್ಕೋಣ, ಚಿಕ್ಕದಾಗೂ ಅನ್ಕೋಣ. ಏಸಪ್ಪನ ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಏಮೇ. ಮೂರನೇದಾಗಿ ಯಾವ ಒಂದು ಸಾಕ್ಷಿ ಇರಬೇಕು ಒಬ್ಬ ವಿಶ್ವಾಸಿಗೆ ಅಂದ್ರೆ ಅದೇ ಲೂಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 9ನೇ ವಚನ. ಈ ವಚನ ಮಾತ್ರ ಓದೋಣ. ಯೇಸು ಈ ಮಾತುಗಳನ್ನು ಹೇಳಿ ಅವನ ವಿಷಯದಲ್ಲಿ Yes. ಆಶ್ಚರ್ಯಪಟ್ಟರು. ತನ್ನ ಹಿಂದೆ ಬರುತ್ತಿರುವ ಗುಂಪನ್ನು ಹಿಂತಿರುಗಿ ನೋಡಿ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರೇಲ್ ಸಹ ಹೇಳುತ್ತೇನೆ. ಟೆಸ್ಟಿಮನಿ ಆಫ್ ಜೀಸಸ್. ಮೂರನೇದಾಗಿ ಯೇಸು ಕ್ರಿಸ್ತನ ಸಾಕ್ಷಿ ನಮ್ಗೆ ಇರಬೇಕು. ಮೊದಲನೇದಾಗಿ ಬೇರೆಯವ್ರು ನನ್ನ ಬಗ್ಗೆ ಏನ್ ಸಾಕ್ಷಿ ಕೊಡ್ತಾರೆ, ಎರಡನೇದಾಗಿ ನಾನು ನನ್ನ ಕುರಿತಾಗಿ ಏನ್ ಸಾಕ್ಷಿ ಕೊಡ್ತೇನೆ, ಮೂರನೇದಾಗಿ ಯೇಸು ಕ್ರಿಸ್ತ ನನ್ನ ಕುರಿತಾಗಿ ಏನ್ ಸಾಕ್ಷಿ ಕೊಡ್ತಾನೆ. ಯೇಸು ಕ್ರಿಸ್ತ ಸೆಂಚುರಿಯಲ್ಲಿ ಏನು ನೋಡುವುದಾದ್ರೆ ಶತಾಬ್ದಿಪತಿ ರೋಮ ಸರ್ಕಾರ ಕೆಲಸ ಮಾಡ್ತಾ ಇದ್ದವನು. ಆತನು ತನ್ನ ಸ್ವಂತ ಜನವಾದ ಇಸ್ರೇಲ್ ಜನಗ ಅದನ್ನ ಹಿಂಸೆ ಮಾಡ್ತಾ ಇದ್ದವನು. ಗೊತ್ತಲ್ಲ ನಿಮ್ಗೆ? ಸೈನಿಕನ ಆತನು 100 ಇವರಿಗೆ ಸೈನಿಕರಿಗೆ ಸೋಲ್ಜರ್ಸ್ಗೆ ಆತನು ಎಡ್ಡು ಅಂತವನು. ದೇವ್ರು ಹೇಳ್ತಾವ್ರೆ ಆತನ ನಂಬಿಕೆನ ಇಸ್ರೇಲ್ ಸಹ ಕಾಣಿಲ್ಲ. ಏಸಪ್ಪ ನಮ್ಮಲ್ಲಿ ನೋಡೋದೇನ್ ಪ್ರಿಯರೇ? ನಂಬಿಕೆ. ನಂಬಿಕೆ ಅಂದ ತಕ್ಷಣ ಸಂತೋಷ ಪಡಬೇಡಿ. ನಂಬಿಕೆ ಒಳಗೆ ಏನಿದೆ ಗೊತ್ತಾ? ಏಸಪ್ಪನ ಮೇಲೆ ಪ್ರೀತಿ, ವಿಧೇಯತೆ ಮತ್ತೆ ಏಸಪ್ಪನ ಮೇಲೆ ನಾವೆಷ್ಟು ಆತ್ಕೊಳ್ತೇವೆ ಅದನ್ನ ನೋಡಿನೇ ಅಲ್ಲಿ ದೇವರು ಆ ಒಂದು ಸೆಂಚುರಿಯಲ್ಲಿ ಹೇಳಿದಂತ ಒಂದು ಸಾಕ್ಷಿ. ವಾಟ್ ಎ ಗ್ರೇಟ್ ಟೆಸ್ಟಿಮೋನಿ ಗಾಡ್ ಗೇವ್ ಟು ಹಿಮ್. ಎಂತ ಒಂದು ಟೆಸ್ಟಿಮೋನಿ ಅಲ್ವಾ ಪ್ರಿಯರೇ? ಅದಕ್ಕೆ ನಾನು ಹೇಳಿದೆ, ಮೂರನೇದಾಗಿ ನಾವು ದೇವರಿಂದ ಉಪಯೋಗಿಸಲ್ಪಡಬೇಕಾದ್ರೆ, ಆತನಿಂದ ನಾವು ಪರಿಶುದ್ಧ ಮಾಡಲ್ಪಟ್ಟು ಆತನಿಗಾಗಿ ಉಪಯೋಗಿಸಲ್ಪಡಬೇಕಾದ್ರೆ ನಾವು ನಮ್ಮ ಟೆಸ್ಟಿಮೋನಿಯನ್ನು ಕಾಪಾಡ್ಕೊಳ್ಬೇಕು. ಮೊದಲನೇದಾಗಿ ಯಾಕೆ ಕಾಪಾಡ್ಕೊಳ್ಬೇಕು? ಎರಡನೇದಾಗಿ, ಮೂರನೇದಾಗಿ ಸಾಕ್ಷಿಯನ್ನ. ಯಾರ ಸಾಕ್ಷಿಯನ್ನ? ಅದು ಬರಲಿಲ್ಲ, ನನ್ನ ಸಾಕ್ಷಿ ಅನ್ಬೇಕು. ನಾಲ್ಕನೇದ ವಚನ 19 ಓದಿಕೊಳ್ಳೋಣ. 2 ತಿಮೋಥೆಯರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 19ನೇ ವಚನ. ಆದರೂ ದೇವರು ಸ್ಥಿರವಾದ ಅಸ್ತಿವಾರ ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು. ದುರ್ಮಾರ್ಗತನವನ್ನ ಬಿಟ್ಟು ಬಿಡಬೇಕು ಅನ್ಬೇಕಾದ್ರೆ ಕೀಪ್ ದ ಹೋಲಿನೆಸ್. ನಾಲ್ಕನೇದಾಗಿ ಏನ ನಾವು ಕಾಪಾಡ್ಕೊಳ್ಬೇಕು? ಪರಿಶುದ್ಧತೆಯನ್ನ ಕಾಪಾಡ್ಕೊಳ್ಬೇಕು. ಯಾರೆಲ್ಲ ಪರಿಶುದ್ಧರಾಗಿ ಕೆಲಸ ಮಾಡ್ತೀರಾ ಅಲ್ವಾ? ಕೈ ಎದ್ದವರೆಲ್ಲ ಉತ್ತರ ಕೊಡ್ಬೇಕು. ಪರಿಶುದ್ಧತೆ ಅಂದ್ರೆ ಏನು? ಪರಿಶುದ್ಧತೆ ಅಂದ್ರೆ ಏನು? ಎಷ್ಟು ಸಾರಿ ನಾನು ಮೆಸೇಜ್ ಕೊಟ್ಟಾಗ ಹೇಳಿ ಲಾಸ್ಟ್ ಇಯರ್ ತಾನೇ ಸಿಸ್ಟರ್ ಹೊಸದಾಗಿ ತಿರುಗಿ ನೀವು ಹೇಳ್ಕೊಡ್ಬೇಕು. ಯಾಕಂದ್ರೆ ನಾವು ಮರ್ತೋಗ್ಬಿಡ್ತೀವಿ, ನಾವು ಮರುವಿದೆ ಅಂತೀರ ನೀವು. ಪರಿಶುದ್ಧತೆ ಅಂದ್ರೆ ಇಬ್ರು ಅಲ್ಲಿ ಒಂದು ಪದ ಉಂಟು, ಕದೇಶ್ ಅಂತ. ಕದೇಶ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಕಟ್ ಆಫ್, ಸಪರೇಟ್ ಅಂದ್ರೆ ಬೇರ್ಪಡಿಸುವಂತದ್ದು. ಪರಿಶುದ್ಧತೆ ಅಂದ್ರೆ ಬೇರ್ಪಡುವಿಕೆ. ಪರಿಶುದ್ಧತೆ ಅಂದ್ರೆ ಪಕ್ಕದವ್ರಿಗೆ ಹೇಳಿ. ಪರಿಶುದ್ಧತೆ ಅಂದ್ರೆ ಮರಿಬಾರ್ದು. ಇನ್ಮೇಲೆ ಯಾವತ್ತು ಕೇಳಿದ್ರು ಪರಿಶುದ್ಧತೆ ಅಂದ್ರೆ ಸಪರೇಟೆಡ್ ಆರ್ ಸೆಟ್ ಅಪಾರ್ಟ್ ಅಂತ ಅರ್ಥ. ಇದು ಈ ಒಂದು ಪದ ಹೆಂಗ ಎಕ್ಸ್ಪ್ಲೇನ್ ಮಾಡುತ್ತೆ ಅಂದ್ರೆ ಆಂಟಿ ಸೆಕ್ಯುಲರ್ ಅಂದ್ರೆ ಲೋಕದಲ್ಲಿರುವಂತ ಎಲ್ಲಾ ಕಾರ್ಯಕ್ಕಿಂತಲೂ ನಾವು ವ್ಯತ್ಯಾಸವಾಗಿರುವಂತದ್ದು. ಹೆಂಗಿರೋದು? ವ್ಯತ್ಯಾಸವಾಗಿರುವಂತದ್ದು. ಐ ಆಮ್ ಡಿಫ್ರೆಂಟ್ ಹೇಳ್ರಿ. ಐ ಆಮ್ ಡಿಫ್ರೆಂಟ್. ಬಾಯಲ್ಲಿ ಮಾತ್ರ ಹೇಳ್ಬಾರ್ದು ಅಲ್ವಾ? ಐ ಆಮ್ ಡಿಫ್ರೆಂಟ್ ಅನ್ನೋದು. ಅಲ್ಲಿ 4 ಜನ ಘಟ ಮಾಡ್ತಾರೆ, ನಾನು ಒಂದಾಗ ಘಟ ಮಾಡಿ ಅಲ್ಲ, ಅಲ್ಲಿ ಡಿಫ್ರೆಂಟ್ ಇಲ್ಲ. ಸಭೆ ಒಳಗೆ ಮಾತ್ರ ಡಿಫ್ರೆಂಟು. ನನ್ ಕೇಳಿದ್ರೆ ಈ ವಾಕ್ಯಗಳನ್ನ ಸಭೆ ಒಳಗೆ ಕೇಳಿಸ್ಕೊಂಡು ಒಳಗಡೆ ಜೀವನ ಮಾಡೋದಕ್ಕೆ ಪ್ರಿಯ. ಆಮೇಲೆ ಇಲ್ಲಿ ಬಂದು ಕೇಳಿಸ್ಕೊಂಡು ನಾನೇನೋ ಬುದ್ಧಿನ ಬಳಸ್ಕೊಂತೀನಿ ಅಂತಾರ, ಪ್ರಯೋಜನನೇ ಇಲ್ಲ. ಪ್ರಯೋಜನಕ್ಕೆ ಬರೋದಿಲ್ಲ ಅದು. ವಾಕ್ಯ ಕೇಳಿ ಕೇಳಿ ನಾವು ಇಲ್ಲಿ ಕಲ್ತ್ಕೊಂಡು ಹೊರಗಡೆ ಸೋಮವಾರದಿಂದ ಶನಿವಾರವರೆಗೂ ಜೀವನ ಮಾಡೋದಕ್ಕೆ ಪ್ರಿಯ. ಯಾವ ರೀತಿಯಾಗಿ? ಪರಿಶುದ್ಧತೆಯ. ಐ ಆಮ್ ಡಿಫ್ರೆಂಟ್, ನಾನು ವ್ಯತ್ಯಾಸ ಉಳ್ಳವಳು, ವ್ಯತ್ಯಾಸವಾಗಿದ್ದೇನೆ ಅಂತ ನಾನು ಕೆಲಸ ಮಾಡೋ ಕಡೆ ತೋರ್ಸ್ಕೊಡ್ಬೇಕು. ನಾನು ಹೋಗೋ ಕಡೆ ತೋರ್ಸ್ಕೊಡ್ಬೇಕು. ನಾನು ಇರೋಂತ ಮನೆ ತೋರ್ಸ್ಕೊಡ್ಬೇಕು. ಗುಂಪಲ್ಲಿ
ನಾವು ಕರೆಯಲ್ಪಟ್ಟಿರೋದು ಪ್ರಿಯರೇ. ನಾನು ಅನೇಕ ನೋಡಿದ್ದೇನೆ, ಅನೇಕ ವಿಶ್ವಾಸಿಗಳು ನೋಡಿದ್ದೇನೆ. ಎಷ್ಟು ಚೆನ್ನಾಗಿ ದೇ ಶೋ ದಟ್ ಡಿಫರೆನ್ಸ್. ಅವ್ರು ನಮ್ಮ ಜೀವನ ತೋರ್ತಾರೆ ಪ್ರಿಯರೇ. ನಾನು ವ್ಯತ್ಯಾಸ ನಾನು ಕೇಳಿದ್ದೀನಿ. ಅನೇಕರು ದೇವರ ಒಂದು ಪರಿಶುದ್ಧವಾದ ಒಂದು ಕೃಪೆಯಿಂದ ಅವರು ಆ ರೀತಿಯ ಜೀವನ ಮಾಡ್ತಾ ಇದ್ದಾರೆ. ನಾನು ಸಭೆಯಲ್ಲೂ ಮಾಡ್ತಾ ಇದ್ದಾರೆ ಪ್ರಿಯರೇ. ಅದಕ್ಕೆ ನಾನು ತುಂಬಾ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇರೋದ್ ನೋಡ್ಕೊಂಡ್ರೆ ಅನ್ಬಿಲಿವರ್ ಮಧ್ಯೆ, ಅವಿಶ್ವಾಸಿಗಳ ಮಧ್ಯೆ, ಆದ್ರೂ ಸಹ ಅವ್ರು ಹೆಂಗಿದ್ದಾರೆ, ಹೊರಗಡೆ ಇದ್ದಾರೆ. ಅದನ್ನ ನೋಡ್ತೇವೆ. ಅದು ಹಳೆ ಒಡಂಬಡಿಕೆ. ಓಕೆನಾ? ಹೊಸ ಒಡಂಬಡಿಕೆಯಲ್ಲಿ ಒಂದು ಪದ ಇದೆ, ಅಗಿಯೋಸ್ ಅಂತ. ಅದರ ಅರ್ಥನೂ ಕೂಡ ಸೆಟ್ ಅಪಾರ್ಟ್, ಅಥವಾ ನಾವೇನ್ ನೋಡ್ತೇವೆ, ಸಪರೇಟ್, ಬೇರ್ಪಡಿಸುವಿಕೆ. ನಾವು ಬೇರ್ಪಡೋದು. ಇನ್ನು ಅದಕ್ಕೋಗಿ ನಾನು ನೋಡ್ಬೋದಾದ್ರೆ ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸಿಗಳನ್ನ ಸೇಂಟ್ಸ್ ಅಥವಾ ಹೋಳಿ ಅಂತಾರೆ, ಪರಿಶುದ್ಧರು ಅಂತ ಕರೀತಾರೆ. ನೋಡಿದಿರಲ್ಲ, ನೀವು ಹೋದ್ರೆ ಎಲ್ಲಾ ಎಪಿಸ್ತಲ್ಸ್ ಅಥವಾ ಪತ್ರಿಕೆಗಳು ಓದಿ ನೋಡುವುದಾದ್ರೆ ಪೌಲ ಆಗ್ಲಿ, ಯಾಕೋಬ ಆಗ್ಲಿ, ಪೇತ್ರ ಆಗ್ಲಿ ಅವ್ರು ಹಂಗೆ ಕರೀತಾರೆ. ಯಾಕಂದ್ರೆ ಅವರು ಸೇಂಟ್ಸ್, ದೇವರಿಂದ ಕರೆಯಲ್ಪಟ್ಟವರು, ಈ ಲೋಕದಿಂದ ಬೇರ್ಪಡಿಸಲ್ಪಟ್ಟವರು. ಯಾರಿಗೋಸ್ಕರ ಬೇರ್ಪಟ್ಟಿದ್ದಾರೆ? ಯೇಸು ಕ್ರಿಸ್ತನಿಗೋಸ್ಕರ. ನಾವೆಲ್ಲರೂ ಯೇಸು ಕ್ರಿಸ್ತನಿಗೋಸ್ಕರವಾಗಿ ಬೇರ್ಪಟ್ಟಿದ್ದೇವೆ ಈ ಲೋಕದಿಂದ. We are separated from this world for God himself. ದೇವರಿಗೋಸ್ಕರ ಪ್ರಿಯರೇ. ಈ ಪರಿಶುದ್ಧತೆ ಅನ್ಬೇಕಾದ್ರೆ ನಾ ಹೇಳ್ದಂಗೆ ಸೆಟ್ ಅಪಾರ್ಟ್, ನಾನು ಬೇರ್ಪಡಿಸಿದ್ದೇನೆ, ನಾನು ಡಿಫ್ರೆಂಟ್ ಆಗಿದ್ದೇನೆ ಅನ್ನೋದನ್ನ ನಮ್ಮ ಜೀವಿತದಲ್ಲಿ ತೋರಿಸ್ಕೊಡ್ತಾ ಬರಬೇಕು. ನಮ್ಮ ಒಂದು ಸಂಬಂಧಗಳಾಗಿರ್ಬೋದು, ನಾವು ಮಾಡುವಂತ ಕಾರ್ಯಗಳಾಗಿರ್ಬೋದು, ನಾವೇನ್ ಮಾಡ್ಬೇಕು, ಈ ಒಂದು ವ್ಯತ್ಯಾಸವನ್ನ ತೋರಿಸ್ಬೇಕು. ಈ ವ್ಯತ್ಯಾಸ ತೋರಿಸೋದಕ್ಕೋಸ್ಕರ ಅನೇಕ ಕಳ್ಕೊಂಡಿದ್ದಾರೆ. ಗೊತ್ತಲ್ವಾ? ಕೆಲಸ ಮಾಡುವಂತ ಕಡೆಯಲ್ಲಿ ನಿಮ್ ಕಾಂಪ್ರಮೈಸ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅವ್ರಿಗೆ ಕೆಲಸದಲ್ಲಿ ಪ್ರಮೋಷನ್ ಕೊಡಲ್ಲ. ನಾನ್ ಕೇಳಿದ ಅನೇಕ ವಿಶ್ವಾಸಿ ಮಕ್ಕಳು ಹೇಳ್ತಾರೆ, ಆದ್ರೂ ಪರವಾಗಿಲ್ಲ ಆಂಟಿ, ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ. ದಟ್ಸ್ ಡೆಸ್ಪರೇಟ್. ಅದೇ ಪರಿಶುದ್ಧತೆ. ನಾನು ಎಲ್ರ ಜೊತೆ ಒಂದಾಗಿ ಜೀವಿತ ಮಾಡ್ತೀನಿ ಅಂದ್ರಲ್ಲ ಪರಿಶುದ್ಧತೆ. ನಾನು ಹೊರಾಂಗಣವಾಗಿ ತೋರಿಸೋದಲ್ಲ ಪರಿಶುದ್ಧತೆ. ನಾನು ಸತ್ಯವೇದ ಓದ್ತೀನಲ್ಲ ಪರಿಶುದ್ಧತೆ. ಪ್ರಾರ್ಥನೆ ಮಾಡ್ತೀನಲ್ಲ ಪರಿಶುದ್ಧತೆ. ಈ ಲೋಕದಲ್ಲಿ ನಾನು ಯೇಸು ಕ್ರಿಸ್ತನಿಗೆ ಬೇರ್ಪಟ್ಟವರಾಗಿ ಜೀವಿಸಬೇಕು. ದಟ್ಸ್ ವೆರಿ ಹಾರ್ಡ್. ತುಂಬಾ ಕಷ್ಟ ಪ್ರಿಯರೇ. ಯಾಕಂದ್ರೆ ಸತ್ಯವಾದ ಓದು ಕೂಡ ಅನೇಕ ಸಾರಿ ಸುಲಭ ಆಗೋಗುತ್ತೆ, ಪ್ರಾರ್ಥನೆ ಮಾಡೋದು ಸುಲಭ ಆಗುತ್ತೆ. ಆದ್ರೆ ಎಲ್ಲ ವಿಶ್ವಾಸಿಗಳ ಮಧ್ಯೆ ನಾನು ಒಂದು ವ್ಯತ್ಯಾಸವಾಗಿ ತೋರಿಸೋದು ತುಂಬಾ ಕಷ್ಟ. ನಾನು ಅನ್ಕೊಂಡು ನಿಮ್ಗೆ ಅನುಭವ ಆಗಿರುತ್ತಲ್ವಾ, ಬಿಗಿನಿಂಗ್ ಅಲ್ಲಿ ನಮ್ಮ ಕಮ್ಮನಲ್ಲಿ ನಮ್ಮನ್ನ ಅಲೆಲುಯ ಅಲೆಲುಯ ಅನ್ನೋದು, ಹೋಗಿಲ್ಲ ಅಲೆಲುಯ, ಬರಕಿಲ್ಲ ಅಲೆಲುಯ. ಅವ್ರ ಪ್ರಕಾರ ನಾವು ಏಸಪ್ಪನ ಹಂಗೆ ಕಲಿಸ್ಕೊಂಡ್ರೆ ನಾವು ಅಲೆಲುಯ, ನಾವು ಸಂತೋಷ ಪಡೋರು. ಅಟ್ಲೀಸ್ಟ್ ಅಲೆಲುಯ ಹೇಳ್ತೇವೆ, ಹೇಳು ದೇವರಿಗೆ ಸ್ತೋತ್ರ ಮಾಡುವಂದಿನ. ಅದು ಎಷ್ಟು ಅವಮಾನ ಅಲ್ವಾ? ಅವಮಾನ ಅಲ್ಲ? 10 ಜನ ಮಧ್ಯದಲ್ಲಿ ಒಬ್ಬಳಾಗಿ ಜೀವಿಸೋದು ತುಂಬಾ ಈಸಿ. 10 ಜನ ಮಧ್ಯದಲ್ಲಿ ಸಪರೇಟ್ ಆಗಿ ಜೀವಿಸೋದು ತುಂಬಾ ಕಷ್ಟ. ಆದ್ರೆ ಅದನ್ನ ನಾವು ಮಾಡ್ಬೇಕಂತ ನೋಡ್ತೇವೆ. ಒಂದು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಬೇಕು ಪ್ರಿಯರೇ. ಅನೇಕ ಸಾರಿ ನಾವು ವಿಶ್ವಾಸಿಗೆ ಆ ರೀತಿ ಅನ್ಕೊಂಡಿದ್ದೇವೆ, ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ಬಿಟ್ರೆ ನಾನು ಪರಿಶುದ್ಧನಾಗಿದ್ದೇನೆ ಅಲ್ಲ. ನಿಯಮಗಳನ್ನ ಮಾತ್ರ ಮಾಡ್ಬಿಟ್ರೆ ನಾನು ಪರಿಶುದ್ಧವಾಗೋದಿಲ್ಲ. ನನ್ನಲ್ಲೇ ಬರ್ಬೇಕು, ನನ್ನಲ್ಲಿ ಬರ್ಬೇಕು. ನಾನು ಯೇಸು ಕ್ರಿಸ್ತನಿಂದ ಆರಿಸಲ್ಪಟ್ಟಂತ ಒಂದು ಪಾತ್ರೆ, ನಾನು ಪರಿಶುದ್ಧವಾಗಿ ಜೀವಿಸಬೇಕು ಈ ಲೋಕದಲ್ಲಿ. ಒಂದ್ಸಾರಿ US ಅಲ್ಲಿ ನಡೆದಿದ್ದು, ಅಮೆರಿಕಾದಲ್ಲಿ ಒಬ್ಬ ಪ್ರೀಚರ್ ಬರ್ಕೊಂಡಿದ್ರು. ಅವರು ಒಂದು US ಒಂದು ಚರ್ಚ್ಗೆ ಹೋದ್ರಂತೆ. ಚರ್ಚ್ಗೆ ಹೋಗಿ ವಾಕ್ಯ ಕೊಡಕ್ ಹೋದಾಗ ಅವರ ವೆಡ್ಡಿಂಗ್ ರಿಂಗ್ ಗೊತ್ತಲ್ಲ, ಮದುವೆ ಆದವ್ರು ಹಾಕೊಂತಾರ, ಆ ವೆಡ್ಡಿಂಗ್ ರಿಂಗ್ ಮರ್ತೋಗ್ಬಿಟ್ಟಿದ್ದಾರೆ. ಅವರು ಪಾಸ್ಟ್ ಯಾಕೆ ಕರೆದ್ರು, ಅವರು ಬ್ರದರ್ ನೀವು ಮದುವೆ ಆಗೋ ಮನುಷ್ಯ ಅಂತ ಗೊತ್ತಾಗಬೇಕಂದ್ರೆ ನೀವು ವೆಡ್ಡಿಂಗ್ ರಿಂಗ್ ಹಾಕ್ಬೇಕು, ವೆಡ್ಡಿಂಗ್ ರಿಂಗ್ ಹಾಕಿ ಅಂದ್ರೆ ಮೆಸೇಜ್ ಕೊಡೋಕ್ಕಾಗಲ್ಲ. ಸರಿ ಆಯಪ್ಪ, ಇನ್ಮೇಲೆ ಮರಿಬಾರ್ದಪ್ಪ, ಈಗ ಯಾವ ಚರ್ಚ್ಗೆ ಹೋದ್ರೆ ಅನ್ಬಿಡ್ತಾರೆ ಅಂತ ರಿಂಗ್ ಹಾಕೊಂಡೇ ಇರ್ತಾ ಇದ್ರು. ಇನ್ನೊಂದ್ ಸಭೆಗೆ ಹೋದ್ರು. ಆ ಪಾಸ್ಟರ್ ಹೇಳಿದ್ರು, ನೀವೇನ್ ರಿಂಗ್ ಹಾಕೊಂಡ್ ಬಂದಿದ್ದೀರಾ, ನಾವು ಜಗಳಾಡ್ಸಲ್ಲ, ಆಭರಣ ನಾವು ಇದು ಮಾಡೋಣ, ಎಂಟರ್ಟೈನ್ ಮಾಡಲ್ಲ, ನೀವು ಹಾಕೊಂಡ್ ಬರಬಾರ್ದು. ಪರಿಶುದ್ಧತೆ ಎಲ್ಲಿದೆ ನೋಡ್ರ? ನೀನ್ ಒಳಗಡೆ ಹೆಂಗ್ ಬೇಕಾಗಿರು, ಹೊರಗಡೆ ಮಾತ್ರ ಹಿಂಗಿದ್ಬಿಟ್ರೆ ನೀನು ಪರಿಶುದ್ಧ. ನಮಗೂ ಅವಿಶ್ವಾಸಿಗೂ ಇರುವಂತ ಮುಖ್ಯವಾದ ಒಂದು ವ್ಯತ್ಯಾಸ ಅಂದ್ರೆ ಇದೇ ಪ್ರಿಯ ಅಲ್ವಾ? ಅವ್ರು ಬೇರ್ಪಡೋಗಿಲ್ಲ, ಅವರು ಎಲ್ಲರೂ ಚೆನ್ನಾಗಿ ಮಿಂಗ್ಲಾಗ್ತಾರೆ. ವೆರಿ ಗುಡ್ ಇನ್ ದಟ್. ಎಲ್ಲರ ಮಿಂಗ್ಲಾಗ್ತಾರೆ. ಏನ್ ಬೇಕು ಕೊಡು ತಿಂತಾರೆ, ಏನ್ ಬೇಕು ಕೊಡು ಕುಡಿತಾರೆ, ಎಲ್ ಬೇಕಾಗ ಹೋಗ್ತಾರೆ.
ಅದೇ ನಾನು ನೀವು ಯೇಸಪ್ಪನ ಕರೆಯಲ್ಪಟ್ಟವರು, ಅದನ್ನ ಪರಿಶುದ್ಧ ರಕ್ತ ತೊಳೆಯಲ್ಪಟ್ಟವರು ಹೆಂಗಿರ್ಬೇಕು? ವ್ಯತ್ಯಾಸ. ಇದಕ್ಕೆ ಇನ್ನೊಂದು ಉದಾಹರಣೆ ನಾನು ಮುಗಿಸ್ತೇನೆ. ಒಂದ್ಸತಿ ಸ್ಕೂಲ್ ಗರ್ಲ್ ಅಂದ್ರೆ ಸ್ಕೂಲ್ಗೆ ಹೋಗೋ ಹುಡುಗಿ ಮೈನಿಂಗ್ ಗೊತ್ತಲ್ವಾ, ಗಣಿ ತಾನೇ ಹೇಳ್ತಾರ ಮೈನಿಂಗ್ ಮಾಡೋದು. ಆ ಮೈನಿಂಗ್ ಇದಕ್ಕೆ ಕರ್ಕೊಂಡು ಹೋಗಿದ್ರು. ಅವಾಗ ಆ ಹುಡುಗಿ ಹೋಗಿ ಅಲ್ಲಿ ಇನ್ಚಾರ್ಜ್ ಇರ್ತಾರ, ಅವಳ ಕೇಳಿದ್ರಂತೆ, ಅಂಕಲ್ ನಾನು ಅದೇ ವೈಟ್ ಡ್ರೆಸ್ ಹಾಕ್ಬಿಟ್ಟಲ್ಲ ಯೂನಿಫಾರ್ಮ್, ಅಂಕಲ್ ನಾನು ಒಳಗಡೆ ಹೋಗಿ ಬರ್ಬೋದಾ? ಅದೇ ಅಂತ ನೀವು ಒಳಗಡೆ ಹೋಗ್ಬೋದಮ್ಮ, ಅದೇ ಹೊರಗಡೆ ಬರ್ತಾ ನಿನ್ ಬಟ್ಟೆ ಫುಲ್ ಬ್ರೌನ್ ಆಗಿರುತ್ತೆ, ಪರವಾಗಿಲ್ವಾ? ನಾವು ಹಂಗೆ ಇದ್ದೀವಿ, ಇಲ್ಲಿ ಪರಿಶುದ್ಧವಾಗಿದ್ದೀವಿ ಗೋಡೆ ಮಧ್ಯೆ ಸಭೆ ಒಳಗಡೆ. ಅದೇ ಹೊರಗಡೆ ಹೋದಾಗ ಕತ್ತಲೆಯಲ್ಲಿ ಕತ್ತಲೆ ಆಗ್ಬಿಡ್ತೀವಿ ನಾವು. ಅದೇ ನಾವು ದೇವ್ರ ವಾಕ್ಯ ಹೇಳ್ತಾರೆ, ಐ ಆಮ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ನಾವೇನಾಗಿದ್ದೀವಿ? ಲೋಕಕ್ಕೆ ಬೆಳಕಾಗಿದ್ದೇವೆ. ಆ ಬೆಳಕು, ಆ ಕತ್ತಲೆ ನಮ್ಮ ಬೆಳಕನ್ನ ಮುಚ್ಚಿಬಿಡ್ತಾರೆ. ನಾನು ಲೋಕದೊಳಗೆ ಹೋಗ್ಬೇಕಾದ್ರೆ ನನ್ನ ಮೇಲಿರುವಂತಹ ಒಂದು ಶುಭ್ರವಾದ ಬೆಲಿಯ ಆ ಬಟ್ಟೆ ಹಂಗೆ ಇರ್ಬೇಕು. ಹಂಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ನನ್ನ ಪರಿಶುದ್ಧತೆ ನಾನು ಕಾಯ್ಕೊಳ್ಬೇಕಂದ್ರೆ ಈ ಲೋಕದ ಬೇರ್ಪಟ್ಟವರಾಗಿ ಜೀವಿಸಬೇಕು. ಮನ್ಸಿಗೆ ಬಂದಿರ್ಬೇಕು. ನಾನು ಯಾವಾಗಲೂ ಅದನ್ನೇ ನಂಬೋದು. ನನ್ ಮನ್ಸಿಗೆ ಬಂದಿಲ್ಲ ಅಂದ್ರೆ ನಾವು ಕಾರ್ಯಗತ ಮಾಡೋದೇ ಇಲ್ಲ. ನೋಡಿದೀರಾ? ಸುಮ್ಮನೆ ಹಂಗೆ ಬೇರೆ ಮಾಡ್ಬಿಡ್ತೀವಿ. ಅದನ್ನ ಮನ್ಸಿಗೆ ಬಂದ್ಬಿಟ್ರೆ ಮಾಡೇ ಮಾಡ್ತೀವಿ. ಏನು ಅರ್ಥ ಆಗ್ತಾ ಇದೆಯಾ? ಅನೇಕ ಸಲ ಹಂಗೆ ನಾವು ಮಾಡೋದು. ಮನ್ಸಿಗೆ ಬಂದ್ಬೇಕು. ನಾನ್ ಬಿರಿಯಾನಿ ತಿನ್ಬೇಕಂದ್ರೆ ಮನ್ಸಿಗೆ ಬಂದ್ಬಿಟ್ರೆ ಯಾರು ಏನು ಬೇಡ, ಒಂದು ಮನೇಲಿ ಮಾಡ್ತಿಲ್ಲ, ಒಂದು ತಗೊಂಡ್ಬಿಡ್ತೀವಿ ಹೋಟ್ಲಿಂದ. ಬಿಕಾಸ್ ಐ ಆಲ್ರೆಡಿ ಮೇಡ್ ಮೈ ಮೈಂಡ್, ಐ ಹ್ಯಾವ್ ಟು ಈಟ್ ಅಂತ ಅಲ್ವಾ? ಹಂಗೆ ಇದು ಹಂಗೆ ನಾನ್ ಮೈಂಡ್ ಮಾಡ್ಬೇಕು. ನಾನು ಏಸಪ್ಪನ ಮಗಳು, ನಾನು ಬೇರ್ಪಟ್ಟ ಜೀವಿತ ಮಾಡ್ಲೇಬೇಕು. ಏನೇ ಆಗ್ಬಿಡ್ಲಿ ಅನ್ಕೊಳ್ಳಿ, ನಿಜವಾಗ್ಲೂ ಬೇರೆ ನಾವು ಪರಿಶುದ್ಧರಾಗೇ ಲೋಕದ ಮುಂಭಾಗದಲ್ಲಿ, ಲೋಕದ ಮಧ್ಯೆ ನಾವು ಪರಿಶುದ್ಧರಾಗೇ ಇರ್ತೇವೆ. ದೇವರಿಂದ ಪರಿಶುದ್ಧರಾಗಿ ಮಾಡಲ್ಪಟ್ಟು ಆತನಿಗಾಗಿ ಉಪಯೋಗಿಸಲ್ಪಡ್ಬೇಕಾದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕು? ನಾಲ್ಗೆನ ಕಾಪಾಡ್ಕೊಳ್ಬೇಕು. ಎರಡನೇದಾಗಿ ಸತ್ಯವನ್ನ ಕಾಪಾಡಬೇಕು. ಮೂರನೇದಾಗಿ ನನ್ನ ಸಾಕ್ಷ್ಯನ ಕಾಪಾಡಬೇಕು. ನಾಲ್ಕನೇದಾಗಿ ಪರಿಶುದ್ಧತೆಯನ್ನ ಕಾಪಾಡ್ಕೊಂಡು ಎಲ್ಲರೆದ್ದು ನಿಂತುಕೊಂಡವರಾಗಿ ನಮ್ಮನೇ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ಈ ವಾಕ್ಯದ ಮೂಲಕ ದೇವರಾತ್ಮ ನಮ್ಮೊಂದಿಗೆ ಮಾತನಾಡಿದ್ದಾನೆ. ಇಷ್ಟು ದಿನಗಳ ಕಾಲ ನಾವು ಮಾಡದೇ ಇರ್ಬೋದು. ಲೆಟ್ಸ್ ಡೂ ಫ್ರಮ್ ಟುಡೇ. ಈ ದಿನದ ಆದಷ್ಟು ನಾವೆಲ್ಲವನ್ನ ಮಾಡೋದಕ್ಕೆ ನಾವು ಕಷ್ಟಪಡೋದು ಬೇಡ. ದೇವರ ಆತ್ಮ ನಮಗೆ ಸಹಾಯ ಮಾಡ್ತಾರೆ. ಒಂದೇ ಒಂದು ಬೇಕಾಗಿರೋದು, ನಾನು ದೇವರ ಆತ್ಮ ಒಪ್ಪಿಸ್ಕೊಳ್ಬೇಕು. ನೀವು ಆಸೆ ಪಡುವುದಾದ್ರೆ ದೇವರಾತ್ಮ ಸುಂದರವಾಗಿ ನಡೆಸ್ಕೊಂಡು ಬರ್ತಾನೆ. ನಾವು ನಮ್ಮ ನಾಲ್ಗೆನ ಕಾಯ್ಕೊಳ್ಳುವಂತೆ ನಮ್ಗೆ ಸಹಾಯ ಮಾಡ್ತಾನೆ. ಸತ್ಯವನ್ನ ಸತ್ಯವಾಗಿ ನುಡಿಯುವಂತೆ ಕಾರ್ಯ ಮಾಡ್ತಾನೆ. ನಮ್ಮ ಸಾಕ್ಷಿಯನ್ನ ಕಾಯ್ದುಕೊಳ್ಳುವಂತೆ ಮಾಡ್ತಾನೆ. ಅದೇ ರೀತಿ ಪರಿಶುದ್ಧವಾಗಿ ಬೇರ್ಪಟ್ಟಂತ ಒಂದು ಜೀವಿತ ನಡೆಸುವಂತೆ ದೇವರಾತ್ಮ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ವೇದವು ಹೇಳುವ ವಾಕ್ಯದಂತೆ ನನ್ನನ್ನು ರೂಪಿಸು, ನಿನ್ನ ಸನ್ನಿಧಿ ಸೇವೆಗಾಗಿ ಶುಗಿಸಿ ಬಳಸಿಕೋ. ಒಂದ್ಸಲ ಎಲ್ಲರೂ ಆಡಿ. ವೇದವು ಹೇಳುವ ವಾಕ್ಯದಂತೆ ನನ್ನನ್ನು ರೂಪಿಸು, ನಿನ್ನ ಸನ್ನಿಧಿ ಸೇವೆಗಾಗಿ ಶುಗಿಸಿ ಬಳಸಿಕೋ. ಕುಂಬಾರನೇ ಕುಂಬಾರನೇ ಉತ್ಪತ್ತಿ ಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ಸೃಷ್ಟಿಸಿ ನೋಡಯ್ಯ. ಜೇಡಿ ಮಣ್ಣಾದ ನನ್ನನ್ನು ಸೃಷ್ಟಿಸಿ ನೋಡಯ್ಯ. ನಿಮ್ಮ ಹೃದಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ, ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ. ಆತನ ವಾಕ್ಯಗಳು ಜೇನಿನ ಇಂತಲೂ ರುಚಿಯಾದದ್ದು, ನಮ್ಮ ಜೀವಿತಗಳ ಕಟ್ಟುವಂಥದ್ದು. ನಮ್ಮ ಒಂದು ಜೀವಿತ ಈ ಲೋಕದಲ್ಲಿ ಅಂತ್ಯವಾಗೋದಕ್ಕಲ್ಲ ಎಷ್ಟು ದೇವರು ನಮ್ಮನ್ನು ಕರೆದಿರೋದು ಪ್ರಿಯರೇ. ನಿತ್ಯಕ್ಕೂ ನಾವು ಆತನೊಂದಿಗೆ ಜೀವಿಸಬೇಕೆಂದು ಆತ ನಮ್ಮನ್ನು ಕರೆದಿದ್ದಾನೆ. ಅದಕ್ಕಾಗಿ ಆತ ನಮ್ಮನ್ನು ವಾಕ್ಯದ ಕಟ್ಟುತ್ತಾ ಇದ್ದಾನಲ್ಲ.
ಹಲ್ಲೆಲೂಯ. ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಅಪ್ಪ, ನನ್ನ ನಾಳಿಗೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನನಗೆ ಬಲ ಕೊಡು, ಸತ್ಯವನ್ನ ಕಾಪಾಡೋದಕ್ಕೆ ಬಲ ಕೊಡು, ನನ್ನ ಸಾಕ್ಷಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಬಲ ಕೊಡು ಅಪ್ಪ, ನನ್ನ ಪರಿಶುದ್ಧ ಜೀವಿತ ನಡೆಸೋದಕ್ಕೆ ಬಲ ಕೊಡು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಅಬ್ಬಾ ಫಾದರ್ ಗಾಡ್, ಥ್ಯಾಂಕ್ ಯು ಜೀಸಸ್. ಓ ಐ ಲವ್ ಯು ಫಾದರ್, ಯು ಆರ್ ಪವರ್ಫುಲ್ ಗಾಡ್ ಜೀಸಸ್. ಥ್ಯಾಂಕ್ ಯು ಫಾರ್ ಯುವರ್ ವರ್ಡ್ಸ್ ಲಾರ್ಡ್. ಅಪ್ಪ, ನಿನ್ನ ವಾಕ್ಯಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ. ಮಹಿಮೆ ನಿನಗೆ ಉಂಟಾಗಲಿ ಅಪ್ಪ, ಘನತೆ ನಿನಗೆ ಉಂಟಾಗಲಿ ರಾಜ. ನೀನೊಬ್ಬನೇ ಯೋಗ್ಯನಾಗಿದ್ದಿ. ನಿನ್ನ ವಾಕ್ಯಗಳು ಸಜೀವವಾದದ್ದು ಮತ್ತೊಂದಾವರ್ತಿ ನೀನು ರೂಪಿಸಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನಮ್ಮ ಸಭೆಯ ಮಕ್ಕಳು ಕರ್ತ, ನೀನು ಬರೋಣವಾಗ ಕರ್ತನೆ ನಾವೆಲ್ಲರೂ ಒಟ್ಟಾಗಿ ತಲುಪಬೇಕೆಂದೇ ನಾವು ಆಸೆ ಪಡುತ್ತೇವಪ್ಪ. ನಾವು ಬೇರೆ ಬೇರೆ ಕರ್ತನೆ ಕುಟುಂಬದಲ್ಲಿ ಕರ್ತನೆ ಹುಟ್ಟಿದವರಾದರೂ ಸಹ ಯೇಸಪ್ಪ, ನಿನ್ನ ನಾಮದಲ್ಲಿ ನಿನ್ನ ಸಭೆಯಲ್ಲಿ ನಾವು ಒಂದೇ ಕುಟುಂಬದವರಾಗಿದ್ದೇವೆ. ಯಾರೊಬ್ಬರಾದ್ರೂ ಕೈ ಬಿಡಬಾರ್ದು ರಾಜ. ಎಲ್ಲರೂ ನಾವು ಎತ್ತಲ್ಪಡುವಂತ ಮಕ್ಕಳಾಗಿ ನಮ್ಮನ್ನ ವಾಕ್ಯದ ಮೂಲಕವಾಗಿ ಇನ್ನೂ ಅಧಿಕವಾಗಿ ಸಿದ್ಧ ಮಾಡು ಕರ್ತನೆ. ಬಲಪಡಿಸಿ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ಪಿತನೇ, ಆಮೆನ್. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸಹೋದರಗಳೇ ಆತನ ನಾಮವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲವು ನಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್. Praise the Lord. Jesus bless you. ಸ್ವಲ್ಪ ಅನೌನ್ಸ್ಮೆಂಟ್ ನಾವು 31st ಹೇಳಿಲ್ಲ. ನೀವು ದಯವಿಟ್ಟು ಇವತ್ತು ಹೆಸರು ಕೊಟ್ಟು ಹೋಗ್ಬೇಕು. ದುಡ್ಡು ಪರವಾಗಿ ನೆಕ್ಸ್ಟ್ ವೀಕ್ ಕೊಟ್ಟು ಎಲ್ಲರೂ ಜಾನ್ ಹತ್ರ ಹೆಸರು ಕೊಡ್ಬೇಕು, ಮತ್ತೆ ನಮ್ ಗಿರೀಶ್ ಹತ್ರ ಹೆಸರು ಕೊಡ್ಬೇಕು. ಮರಿಬಾರ್ದು. ನೀವು ನನಗೆ ವಾಟ್ಸಪ್ ಮಾಡ್ಬೋದು, ಹೆಸರು ವಾಟ್ಸಪ್ ಮಾಡಿ. ಎಲ್ಲರೂ ಬರ್ಬೇಕು, ಯಾರು ಮಿಸ್ ಆಗಬಾರ್ದು.